ಉಪನ್ಯಾಸ ಮಾಲಿಕೆಯ 4ನೇ ದಿವಸಕ್ಕೆ ಬಂದಿದ್ದೀವಿ. ಇಂದು ನೆನ್ನೆ ತಿಳಿಸಿದಂತೆ ಪ್ರತಿಜ್ಞಾ ಯೋಗಂಧರಾಯಣ ನಾಟಿಕ ಅನ್ನುವ ಹೆಸರು ಒಂದು ಟೆಕ್ನಿಕಲ್ ಆದ ಪಾರಿಭಾಷಿಕವಾದ ಶಬ್ದ. ಇದು ಉಪರೂಪಕಗಳಲ್ಲಿ ಒಂದಾಗಿ ಬರುವಂಥದ್ದು. ನಾಟಿಕ ಕ್ಲುಪ್ತವೃತ್ತ ಸ್ಯಾತ್, ಸ್ತ್ರೀಪ್ರಾಯ, ಚತುರಂಕಿಕ ಅಂತೆಲ್ಲ ಲಕ್ಷಣಗಳನ್ನು ಹೇಳ್ತಾರೆ. ಹೆಣ್ಣಿನ ಪಾತ್ರಗಳು ಅಂದರೆ ಹೆಣ್ಣು ಪಾತ್ರಗಳು, ಸ್ತ್ರೀ ವೇಷಗಳು ಹೆಚ್ಚಾಗಿರಬೇಕು, ಅಂತಃಪುರದಲ್ಲಿ ನಡೆಯುವ ಪ್ರಣಯ ಕಥೆಯಾಗಿರಬೇಕು, ಸಂಕ್ಷೇಪವಾಗಿರಬೇಕು, 4 ಸಂಧಿಗಳು ಮತ್ತು 4 ಅಂಕಗಳು ಇರುವಂಥದ್ದು ಅಂತೆಲ್ಲ ಲಕ್ಷಣಕಾರರು ಹೇಳ್ತಾರೆ. 4 ಅಂಕ ಅನ್ನೋದು ಬಿಟ್ಟರೆ ಇನ್ಯಾವುದೂ ಇದಕ್ಕೆ ಯುಕ್ತವಾದಂಥ ರೀತಿಯ ಲಕ್ಷಣಕ್ಕೆ ಒಪ್ಪೋದಿಲ್ಲ ಪ್ರತಿಜ್ಞಾ ಯೋಗಂಧರಾಯಣ ನಾಟಿಕೆ. ಹಾಗಾಗಿ ಇದನ್ನು ಒಂದು ರೂಪಕ ಅಂತ ಕರೀಬಹುದು. ಕೆಲವರು ಹೇಳ್ತಾರೆ ಈ 4 ಅಂಕ ಮತ್ತು ಸ್ವಪ್ನ ನಾಟಕದ 6 ಅಂಕ ಸೇರಿ ಒಟ್ಟು 10 ಅಂಕದ ಒಂದು ದೊಡ್ಡ ಪ್ರಕರಣಾತ್ಮಕವಾದ ಒಂದು ಕೃತಿ ಅಂದರೆ ನಾಟಕ ಕೃತಿ ಮಹಾನಾಟಕ ಅಂತ ಕರೀತಾರೆ. 10 ಅಂಕ ಅದಕ್ಕಿಂತ ಮೇಲೆ ಇದ್ದರೆ ಮಹಾನಾಟಕ. ಆ ಮಹಾನಾಟಕದ ರೂಪದಲ್ಲಿ ಇದ್ದಿರಬೇಕು ಅಂತ ಅದು ಕಷ್ಟ ಹೇಳುವಂಥದ್ದು. ಒಟ್ಟಿನಲ್ಲಿ ಸ್ವಾರಸ್ಯ ಅಂದರೆ ಈ ನಾಟಕದ ರಮಣೀಯತೆ, ಸಂವಿಧಾನ ಕೌಶಲ, ಸಂಭಾಷಣೆ ಮತ್ತು ಅಲ್ಲಲ್ಲಿ ಮಿಂಚುವಂತಹ ಕಾವ್ಯೋಪಮವಾದ ಸೂಕ್ತಿಗಳು ಎಲ್ಲ ತುಂಬ ಚೆನ್ನಾಗಿವೆ. ಅತ್ಯುತ್ತಮವಾದ ರೂಪಕದಲ್ಲಿ ಇದು ಒಂದು ಅನ್ನಬಹುದು. 3ನೇ ಅಂಕ ಮತ್ತು ಸ್ವಲ್ಪ 4ನೇ ಅಂಕದಲ್ಲಿ ಅಲ್ಲಿ ಅಷ್ಟಿಷ್ಟು ಶೈಥಿಲ್ಯ ಕಂಡು ಬರುತ್ತದೆ. ಬಿಟ್ಟು ಮಿಕ್ಕಂತೆ ತುಂಬ ಉದಾರ ರಮಣೀಯವಾದ ಒಂದು ರಚನೆ. ಭಾಷೆಯಂತೂ ಬಹಳ ನುಡಿಗಟ್ಟು, ಅದರ ಈಡಿಯಂ ತುಂಬ ಚೆನ್ನಾಗಿರುವಂಥದ್ದು. ಓಜಸ್ವಿಯಾದ ಗದ್ಯಶೈಲಿ, ಸರಳವಾದಂಥ ಆದರೆ ಗಂಭೀರವಾದ ಪ್ರತಿಪಾತ್ರಗಳ ನಿರ್ವಾಹ ಇದೆಲ್ಲ ತುಂಬ ಚೆನ್ನಾಗಿದೆ. ಈ ಒಂದು ರೂಪಕ ಬಹಳ ರಂಗಜನಪ್ರಿಯವಾಗಿತ್ತು, ರಂಗದಲ್ಲಿ ಮತ್ತು ಲೋಕದಲ್ಲಿ ಜನಪ್ರಿಯವಾದದ್ದು. ಕೇರಳದ ರಂಗಭೂಮಿ, ಸಂಸ್ಕೃತ ರಂಗಭೂಮಿ, ಕೂಡಿಯಾಟ್ಟಂ ಅಂತ ಯಾವುದುಂಟು ಅಲ್ಲಿ ಇದನ್ನು ವಿಶೇಷವಾಗಿ ಮಾಡ್ತಾರೆ. 41 ದಿವಸಗಳ ಕಾಲ ಬರೀ 3ನೇ ಅಂಕವನ್ನು ಮಾಡ್ತಾಯಿದ್ರಂತೆ. ಇನ್ನು ಇಡೀ ನಾಟಕ ಎಷ್ಟು ದೀರ್ಘವಾಗಿ ಮಾಡ್ತಾಯಿದ್ರೋ ಗೊತ್ತಿಲ್ಲ. ಆದರೆ ಅಷ್ಟು ಬೆಳವಣಿಗೆ ಬೇಕಿಲ್ಲ, ಅನಾವಶ್ಯಕವಾದ ವಿಸ್ತಾರ. ಆ ವಿಸ್ತಾರದಿಂದ ರಸಹಾನಿಯಲ್ಲದೆ ಇನ್ನೇನೂ ಫಲವಿಲ್ಲ. ಜನಕ್ಕೂ ಬೇರೆ ಕೆಲಸ ಇಲ್ಲ, ಮಾಡೋರಿಗೂ ಬೇರೆ ಕೆಲಸ ಇಲ್ಲ, ರಸದ ಬಗ್ಗೆ ಯಾರಿಗೂ ಪ್ರಜ್ಞೆ ಇಲ್ಲ ಅಂದರೆ ಆ ಥರ ಮಾಡ್ಬೋದು ಅಷ್ಟೇ. ಹೀಗಾಗಿ ಅವುಗಳನ್ನು ಗಮನಿಸಬೇಕಿಲ್ಲ. ದೇವಸ್ಥಾನದಲ್ಲಿ ಸೇವೆ ಅಂತ ಮಾಡುವಾಗ ಬೆಳಗ್ಗಿಂದ ಸಂಜೆವರೆಗೂ ಈ 4 ಅಂಕಗಳು ಮಾಡ್ತಾರಂತೆ. ಅದೂ ಹೆಚ್ಚೆ. ವಸ್ತುತಃ ಇಷ್ಟು ರೂಪಕಕ್ಕೆ ಒಂದು 2 ಗಂಟೆ ಸಾಕು, ಅಚ್ಚುಕಟ್ಟಾಗಿ ಮಾಡಬಹುದು. ನಿನ್ನೆಯೇ ನಿವೇದಿಸಿದಂತೆ ಇದು ಉದಯನ ವತ್ಸರಾಜನ ಕಥೆಯನ್ನು ಆಶ್ರಯಿಸಿರುವಂಥ ಒಂದು ರಚನೆ. ಆದರೆ ಇಡೀ ರೂಪಕದಲ್ಲಿ ಎಲ್ಲಿಯೂ ಉದಯನನೂ ಬರೋಲ್ಲ ಮತ್ತು ಅವನ ಪ್ರೀತಿಯ ಪತ್ನಿಯಾದ ವತ್ಸರಾಜನ ದೈತೆ ವಾಸವದತ್ತೆ ಕೂಡ ಬರೋಲ್ಲ. ನಾಯಕ ನಾಯಕಿಯರಿಬ್ಬರೂ ಇಲ್ಲದೆ ಬರೀ ಮಂತ್ರಿಯೇ ನಾಯಕನಾಗಿ ನಿರ್ವಾಹ ಮಾಡುವಂಥದ್ದು. ಇಲ್ಲಿ ಶೃಂಗಾರ, ವೀರ ಇತ್ಯಾದಿ ರಸಗಳು ಬರೋಲ್ಲ. ವೀರ ಅನ್ನುವುದು ಕಾಣಿಸಿಕೊಂಡರೂ ಅದು ಧೀಶಕ್ತಿಯಿಂದ ಬರುತ್ತದೆ. ಆ ಕಾರಣವೇ ಹಿಂದೊಮ್ಮೆ ನಾನು ಮುದ್ರಾ ರಾಕ್ಷಸ ನಾಟಕದ ಬಗ್ಗೆ ಮಾತನಾಡುವಾಗ ತಿಳಿಸಿದ್ದೆ, ಧೀರ ಅನ್ನುವಂಥ ಒಂದು ಹೊಸ ರಸದ ಸಾಧ್ಯತೆ, ಆ ಧೀರ ರಸದ ಸಾಧ್ಯತೆಯನ್ನು ಇಲ್ಲಿಯೂ ನೋಡಬಹುದು. ಕುತೂಹಲವನ್ನು ಸ್ಥಾಯಿಭಾವವಾಗಿ ಉಳ್ಳಂಥ ಧೀರ ರಸ ಅನ್ನುವುದನ್ನು ಕರೀಬಹುದು ಅಂತ ಒಂದು ಪ್ರತಿಪಾದನೆಯನ್ನು ನಾನು ಮಾಡಿದ್ದೆ. ಆಗ ಪ್ರತಿಜ್ಞಾ ಯೋಗಂಧರಾಯಣ ಅದಕ್ಕೆ ಪ್ರಾಚೀನವಾದ ಅತ್ಯುತ್ತಮ ನಿದರ್ಶನ ಅಂತ ಕೂಡ ಹೇಳಿದ್ದೆ. ಇರಲಿ, ಈಗ ನೇರವಾಗಿ ನಾವು ಕೃತಿಗೆ ಹೋಗೋಣ. ಮೊದಲಿಗೆ ಮುದ್ರಾಲಂಕಾರ ಭರಿತವಾದ ಸೂತ್ರಧಾರನ ಮಾಂಗಲಿಕ ಪದ್ಯ ಉಂಟು. ನಾಂದ್ಯಂತೆ ತತಃ ಪ್ರವಿಶತಿ ಸೂತ್ರಧಾರ ಅಂತ ಸ್ಥಾಪನೆಯ ಒಂದು ಮಾಂಗಲಿಕ ಪದ್ಯ. ಪಾತು ವಾಸವದತ್ತಾಯೋ ಮಹಾಸೇನೋ ಅತಿ ವೀರ್ಯವಾನ್ ವತ್ಸರಾಜಸ್ತು ನಾಮ್ನ ಸಶಕ್ತಿರ್ಯೌಗಂಧರಾಯಣ ಅಂತ. ಈ ಪದ್ಯದಲ್ಲಿ ಒಂದು ಕಡೆ ಯತಿಭಂಗ ಆಗಿದೆ. ವತ್ಸರಾಜಸ್ತು ನಾಮ್ನ ಸ ಶಕ್ತಿರ್ಯೌಗಂಧರಾಯಣ ಅಂತ ಅನ್ನುವಲ್ಲಿ ವತ್ಸರಾಜಸ್ತು ನಾಮ್ನ ಸ ಅಂತ ಮುಂದಿನ ಪಾದದ ಒಂದು ಅಕ್ಷರವನ್ನು ಹಿಂದಕ್ಕೆ ತಗೊಂಡಿದೆ. ಯಾಕೆಂದರೆ ಶ್ಲೋಕೆ ಅಷ್ಟೌ ಅಕ್ಷರಾಣಿ ಸ್ಯುಹು ಅಂತ ಏನು ಹೇಳ್ತಾರೆ ಲಕ್ಷಣ, ಅಷ್ಟಾಕ್ಷರಾತ್ಮಕವಾದದ್ದು ಒಂದು ಶ್ಲೋಕದ ಪಾದ. ಅಲ್ಲಿ ವತ್ಸರಾಜಸ್ತು ನಾಮ್ನ 7 ಅಕ್ಷರ ಬಂತು. ಸ ಶಕ್ತಿ ಅಂತ ಮುಂದನೆ ಒಂದು ಪದ ಯಾವುದೇ ಸಶಕ್ತಿ ಎನ್ನುವ ಪದದ ಆ ಒಂದು ಅಕ್ಷರವನ್ನು ಒಡೆಯಬಾರದು. ಆ ರೀತಿ ಒಡೆಯುವುದಕ್ಕಿಲ್ಲ, ಪದಚ್ಛೇದ ಮಾಡ್ಬೋದೇ ಹೊರತುನುವೆ. ಅಂದರೆ ಸಮಸ್ತ ಪದದಲ್ಲಿ ಒಂದು ಪದವನ್ನು
ತುಂಡು ಮಾಡ್ಬೋದೇ ಹೊರತು ಒಂದೇ ಪದದಲ್ಲಿರುವ ಅಕ್ಷರಗಳನ್ನು ತುಂಡು ಮಾಡಬಹುದು. ಸಾರ್ಥಕವಾಗದ ಅಕ್ಷರವನ್ನು ತುಂಡು ಮಾಡಬಾರದು ಅಂತೆಲ್ಲ ನಿಯಮ ಉಂಟು. ಅಲ್ಲಿ ಇದು ಬಿದ್ದು ಹೋಗಿದೆ. ಹೀಗಾಗಿ ಎತ್ಕೊಳ್ತಾ ಹೇಳುವಾಗಲೇ ಒಂದು ದೋಷದಿಂದ ಆರಂಭವಾಗಿದೆ ಕೃತಿ ಅಂತ ಅನ್ನಬೇಕು. ಈ ರೀತಿಯಾದ ಮುದ್ರಾಲಂಕಾರಗಳ ಒಂದು ವಿನ್ಯಾಸ ಮಹಾಕವಿಗಳಿಗೆ ತಕ್ಕುದಾದದ್ದಲ್ಲ, ಒಂದು ಅಗ್ಗದ ಚಮತ್ಕಾರ ಅಂತ ಕೆಲವರ ಆಕ್ಷೇಪ ಉಂಟು. ಒಟ್ಟಿನಲ್ಲಿ ತಾತ್ಪರ್ಯದಿಂದ ಇದು ಭಾಸನದಲ್ಲ ಅಂತ ಹೇಳೋದಕ್ಕೆ ಇದೊಂದು ವಾದನ ಮುಂದಿಡ್ತಾರೆ. ಆದರೆ ಕೇರಳದ ಚಾಕ್ಯಾರುಗಳು ತಮ್ಮ ರಂಗ ಪ್ರಯೋಗಕ್ಕಾಗಿ ಏನೆಲ್ಲ ವಿಕೃತಿ ಮಾಡಿದ್ರೂ ಈ ರೂಪಕಕ್ಕೆ ಹೇಳೋಕ್ಕಾಗೋಲ್ಲ. ಯಾಕೆಂದರೆ ನಟಾಂಕುಶ ಅನ್ನುವ ಒಂದು ಗ್ರಂಥದ ಪ್ರಕಾರವಾಗಿ ನೋಡಿದ್ರೆ ಚಾಕ್ಯಾರುಗಳು ಮಾಡಿದಷ್ಟು ಈ ಸಾಹಿತ್ಯ ಹಿಂಸೆಯನ್ನು ಮೂಲ ಕವಿಯ ಕೃತಿಗೆ ಅಪಚಾರವಾಗುವಂತೆ ಯದ್ವಾ ತದ್ವಾ ಕತ್ತರಿಸಿ ಬೆರೆಸಿ ಮಾಡಿದ್ದು ಇನ್ನೆಲ್ಲಿಯೂ ಸಾಧ್ಯವಾಗುವುದಿಲ್ಲ. ಉದಾಹರಣೆಗೆ ಸ್ವಪ್ನ ನಾಟಕದಲ್ಲಿ ಹಸ್ತೇನ ಸ್ರಸ್ತಕೋಣೇನ ಕೃತಮಾಕಾಶವಾದಿತಂ ಅಂತ ಬರ್ತದೆ. ಬಹುಶೋಪ್ಯುಪದೇಶೇಶು ಯಯಾ ಮಾಮೀಕ್ಷಮಾಣಯ ಹಸ್ತೇನ ಸ್ರಸ್ತಕೋಣೇನ ಕೃತಮಾಕಾಶ ಭಾಷಿತಂ ಅಂತ 5ನೇ ಅಂಕದಲ್ಲಿ ವತ್ಸರಾಜ ಹೇಳಿಕೊಳ್ತಾನೆ. ಬಹಳ ಕಾಲದಲ್ಲಿ ಪಾಠ ಮಾಡ್ತಾ ಇದ್ದಾಗ ವಾಸುದತ್ತೆ ತನ್ನ ಮುಖವನ್ನೇ ನೋಡ್ತಾ ಕೈಯಲ್ಲಿರತಕ್ಕಂತಹ ಕೋಣ ಅಂದರೆ ಆ ವಿಚಿತ್ರ ವೀಣಾ ಅಥವಾ ಗೋಟುವಾದ್ಯ ಅಂತ ಕರೀತಾರಲ್ಲ, ಆ ರೀತಿಯಾದ ವೀಣೆ ಅಂದರೆ ಸಾರ್ವೆಗಳು ಮೆಟ್ಲುಗಳು ಇಲ್ಲದೆ ಇರತಕ್ಕಂಥ ಫ್ರೆಟ್ಸ್ ಇಲ್ಲದ ವೀಣೆ, ಮೇಳಗಳಿಲ್ಲದೆ ಇರತಕ್ಕಂಥ ವೀಣೆಯನ್ನು ತಂತಿಯನ್ನು ಮಿಡಿದು ಗೋಟು ಅಂತ ಕರೀತಾರಲ್ಲ, ಅದಕ್ಕೆ ಕೋಣ ಅಂತಾರೆ ಸಂಸ್ಕೃತದಲ್ಲಿ. ಅದನ್ನು ಉಜ್ಜಿಯೇ ಮಾಡಬೇಕಾಗಿತ್ತು. ಅದನ್ನು ಜಾರು ಬಿಡ್ತಾ ಇದ್ಲು, ಆದರೂ ಅವಳಿಗೆ ಗೊತ್ತಾಗ್ತಾ ಇರಲಿಲ್ಲ, ಇವನು ಮುಖ ನೋಡ್ತಾ ಮೈಮರಿತಾ ಇದ್ಲು ಅಂತ. ಆ ಒಂದು ಗಂಭೀರ ಮನೋಹರವಾದ ಹೃದಯ ಸ್ಪರ್ಶಿ ಆ ಮಧುರ ಶೃಂಗಾರದ ಸಂದರ್ಭದಲ್ಲಿ ವಿದೂಷಕನ ಬಾಯಿಂದ ಒಂದು ಅಪಸವ್ಯದ ಶ್ಲೋಕವನ್ನು, ಅದು ಕೇರಳ ಭಾಷೆ ಮಲಯಾಳಂ ಭಾಷೆಯನ್ನು ಬೆರೆಸ್ಕೊಂಡಿರ್ತಕ್ಕಂಥದ್ದು, ಹಸ್ತೇನ ಸ್ರಸ್ತ ಶೂರ್ಪೇಣ ಕೃತಮಾಕಾಶ ಚೇರಿತಂ ಅಂತ. ಮಲಯಾಳಂನಲ್ಲಿ ಚೇರು ಅಂತಂದರೆ ಕೇರುವುದು, ಅಕ್ಕಿ ಕೇರುವುದು ಅಂತ. ಈ ಮರದಲ್ಲಿ ಕೇರ್ತಾ ಇದ್ದಾಗ ಅಕ್ಕಿನ ವತ್ಸರಾಜನ ಮುಖ ನೋಡಿಕೊಂಡು ವಾಸುದತ್ತೆ ಮರವನ್ನೇ ಜಾರು ಬಿಟ್ಲು ಅಂತ ಹೇಳುವಂಥದ್ದು. ಈ ಥರದ್ದೆಲ್ಲ ಶ್ಲೋಕಗಳನ್ನು ಸೇರಿಸ್ತಾ ಇದ್ದಾರೆ ಕೇರಳ ರಂಗಭೂಮಿಯಲ್ಲಿ. ಅವು ರಸ ವಿರೋಧಿಯಾದಂಥದ್ದು. ಇಂಥದ್ದೆಲ್ಲ ತುಂಬ ಚಾಕ್ಯಾರಗಳು ಮಾಡಿದ್ದಾರೆ. ಆದರೆ ಜಂಬಕ್ಕೆ ಮಾತ್ರ ನಿರ್ವಾಕವಿಲ್ಲ, ನಾಟ್ಯಶಾಸ್ತ್ರವೇ ಅಲ್ಲಿ ಕೈಕಾಲು ಮುರ್ಕೊಂಡು ಬಿದ್ದುಬಿಟ್ಟಿದೆ ಕೇರಳದಲ್ಲಿ ಎನ್ನುವಂತೆ ಆಟಾಟೋಪ ಮಾಡ್ತಾರೆ. ಒಂದೂ ಸರಿಯಾದ ನಾಟ್ಯಶಾಸ್ತ್ರದ ಪ್ರಕಲ್ಪಗಳು ಇಲ್ಲ. ಅದು ಆಂಗಿಕದಲ್ಲಿಯೇ ಆಗಲಿ ಹಸ್ತಲಕ್ಷಣದಲ್ಲಿಯೇ ಆಗಲಿ ಯಾವುದರೊಳಗೆ ಏನು ಮಾಡಿದ್ರೂ ಬೀಭತ್ಸನೇ ಕಾಣಿಸ್ತಾ ಇರುತ್ತೆ. ಅಂದರೆ ಈ ತರಹ ಮಾಡಿಕೊಂಡು ಅವರು ಕೈ ಕಾಲು ಮುರಿದು ಈ ರೂಪಕವನ್ನು ಏನೆಲ್ಲ ಮಾಡಿದ್ದಿರಬೇಕು. ಸ್ವಪ್ನವಾಸವದತ್ತ ಪ್ರವಚನದ ಕಾಲದಲ್ಲಿ ಹೇಳಿದ್ದೆ ಕೂಡ ಅದನ್ನು. ಹಾಗಾಗಿ ಮುದ್ರಾಲಂಕಾರ ಭರಿತವಾದ ಪದ್ಯಗಳನ್ನು ಚಾಕ್ಯಾರುಗಳೇ ಸೇರಿಸಿರಬೇಕು ಅಂತ ನನಗನ್ಸುತ್ತೆ. ಹೀಗಾಗಿ ಈಗ ಸಿಗುವಂಥದ್ದು ಪೂರ್ಣವಾಗಿ ಭಾಸನ ರಚನೆಯೇ ಆಗಿದ್ದರೂ ಅಲ್ಲಲ್ಲಿ ಇಲ್ಲಲ್ಲಿ ಎಷ್ಟೋ ಕಡೆ ಅದು ತ್ರುಟಿತವಾಗಿ ಬೇರೊಂದು ರೂಪಕ್ಕೆ ಬಂದಿರಬೇಕು ಅನಿಸುತ್ತೆ. ಇರಲಿ, ಇರುವ ಪದ್ಯಕ್ಕೆ ಅರ್ಥ ಅಂತೂ ನೋಡೋಣ. ಪದ್ಯದ ಆ ಮುದ್ರಾಲಂಕಾರಕ್ಕೆ ಬೇಕಾದ ಶ್ಲೇಷವನ್ನು ತಂದಿರುವ ಜಾಣ್ಮೆ ಮಾತ್ರ ಪ್ರಶಂಸನೀಯವಾಗಿದೆ. ಪಾತು ವಾಸವದತ್ತಾಯ. ಆಯ ಅಂತಂದರೆ ಅನುಕೂಲತೆ ಸಂಪಾದನೆ ಅಂತೆಲ್ಲ, ಆಯ ಅಂದರೆ ಇನ್ಕಮ್ ತಾನೆ. ವಾಸವದತ್ತ ಆಯ, ವಾಸವ ಇಂದ್ರನಿಂದ, ದತ್ತ ಕೊಡಲ್ಪಟ್ಟ ಆಯ ಆನುಕೂಲ್ಯ ಸಂಪತ್ತನ್ನು ಉಳ್ಳಂಥವನು. ಮಹಾಸೇನ ಅಂದರೆ ಎಲ್ಲ ರೀತಿಯಾದ ದೊಡ್ಡ ಸೇನೆಯನ್ನು ಉಳ್ಳಂಥವನು, ದೇವಸೇನೆಗೆ ಅಧಿಪತಿಯೇ ಆದಂಥವನು, ಅತಿ ವೀರ್ಯವಾನ್ ಮಹಾಪರಾಕ್ರಮಿ. ವತ್ಸರಾಜ, ಗಣಪತಿ ಜ್ಯೇಷ್ಠರಾಜ, ವೇದದಲ್ಲೇ ಬರುತ್ತದೆ. ಗಣಾನಾಂ ತ್ವಂ ಗಣಪತಿ ಗಂಹವಾಮಹೇ ಅಂತನ್ನುವಲ್ಲಿ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಅಂತ ಹೇಳುವಲ್ಲಿ ಜ್ಯೇಷ್ಠರಾಜಂ ಅಂತ ಜ್ಯೇಷ್ಠರಾಜ ಅಂತೀವಿ. ಹಿರಿಯ ಮಗ ಅಂತ. ಕೆಲವು ಪುರಾಣಗಳಲ್ಲಿ ಗಣಪತಿ ಹಿರಿಯ ಅಂತ ಉಂಟು, ಕೆಲವುದ್ರೊಳಗೆ ಕಿರಿಯ ಅಂತ ಉಂಟು. ಅದೊಂದು ತೀರ್ಮಾನ ಮಾಡೋಕ್ಕಾಗದೇ ಇರತಕ್ಕಂಥ ತೊಡಕು. ಇಂದು ಮಧ್ಯಾಹ್ನ ವರಾಹ ಪುರಾಣವನ್ನು ಸುಮ್ಮನೆ ತಿರುಗಿಸ್ತಾ ಇದ್ದೆ. ಏನು ತಲೆ ಬಾಲ ಇಲ್ಲದೆ ಇರತಕ್ಕಂಥದ್ದು ಎಲ್ಲಿಂದ ಎಲ್ಲಿಗೋ ಹೇಗಿಂದ ಹೇಗೋ ಬರುತ್ತದೆ. ಪುರಾಣಗಳ ಅಂತರ್ವಿರೋಧವನ್ನು ಸಮನ್ವಯ ಮಾಡಬೇಕಾದ್ರೆ ಒಂದೇ ದಾರಿ. ಅಷ್ಟು ಪುರಾಣಗಳು ಅರ್ಥವಾದ ಅಂತ ಇಟ್ಕೊಳ್ಬೇಕು. ಲಿಟ್ರಲ್ ಸೆನ್ಸಲ್ಲಿ ತೆಗೆದುಕೊಂಡು ಬಿಟ್ಟರೆ ಸರ್ವನಾಶ. ಅವುಗಳ ತಾತ್ಪರ್ಯ ಗ್ರಹಣೆ ಮಾಡಿಕೊಳ್ಬೇಕು, ಅದು ಬಿಟ್ಟರೆ ಬೇರೆ ದಾರಿ ಇಲ್ಲ. ಹೀಗಾಗಿ ವತ್ಸರಾಜ ಅಂತಂದರೆ ಸ್ಕಂದ ಅಥವಾ ಕುಮಾರಸ್ವಾಮಿ ಅಂತ ಅಂದುಕೊಳ್ಬೇಕು. ಜ್ಯೇಷ್ಠರಾಜ ಗಣಪತಿ, ವತ್ಸರಾಜ ಕುಮಾರಸ್ವಾಮಿ. ಆದರೆ ವತ್ಸರಾಜ ಅನ್ನೋ ಹೆಸರಿನಿಂದ ನಾನು ಬಲ್ಲಂತೆ ಯಾವ ಪುರಾಣಗಳಲ್ಲಾಗಲಿ ಕೋಶಗಳಲ್ಲಾಗಲಿ ಸುಬ್ರಹ್ಮಣ್ಯ ಕೀರ್ತಿತನಾಗಿಲ್ಲ. ಅಮರಕೋಶದಲ್ಲಿ ಕೂಡ ವತ್ಸರಾಜ ಅನ್ನೋ ಶಬ್ದದಲ್ಲಿ ಇಲ್ಲ. ಕಾರ್ತಿಕೇಯೋ ಮಹಾಸೇನ ಶರಜನ್ಮ ಷಡಾನನ ಪಾರ್ವತೀ ನಂದನ ಸ್ಕಂದ ಸೇನಾನಿ ಅಗ್ನಿಭೂ ಗುಹ ಬಾಹುಲೇಯ ತಾರಕಜಿತ್ ವಿಶಾಖ ಶಿಖಿವಾಹನ ಷಾಣ್ಮಾತುರ ಶಕ್ತಿಧರ ಕುಮಾರ ಕ್ರೌಂಚಧಾರಣ. ಅಲ್ಲಿಗೆ ಮುಗಿಯುತ್ತೆ. ಅಂದರೆ
ಇದರಿಂದ ಗೊತ್ತಾಗುತ್ತೆ ಇದು ಭಾಸನೆ ಸೃಷ್ಟಿ ಮಾಡಿರೋ ಶಬ್ದ ಇರಬೇಕು ಅಂತ. ಚೆನ್ನಾಗಿದೆ ಶಬ್ದ ಅದು. ಹೆಸರಿನಿಂದ ವತ್ಸರಾಜನಾದಂಥವನು, ಸಶಕ್ತಿ ಶಕ್ತ್ಯಾಯುಧದಿಂದ ಕೂಡಿದ್ದವನು. ತಮಿಳಿನಲ್ಲಿ ವೇಲ್ ಅಂತ ಕರೀತಾರಲ್ಲ, ವೇಲಾಯುಧ ಅಂತ ಅರಿಸವನ್ನು ಸಂಧಿ ಅರಿಸಮಾಸ ಮಾಡ್ತಾರಲ್ಲ, ಅವನು ಯೌಗಂಧರಾಯಣ. ಯುಗಂಧರ ಅಂದರೆ ಶಿವ. ಯುಗಂಧರತಿ ಇತಿ ಯುಗಂಧರ. ಯುಗ ಎರಡು, ಸ್ತ್ರೀ ಪುರುಷ ರೂಪ ಎರಡನ್ನೂ ತಳೆದಂಥವನು, ಅರ್ಧನಾರೀಶ್ವರನಾದವನು ಯುಗಂಧರ. ಅವನ ತದಪತ್ಯಂ ಪುಮಾನ್ ಯೌಗಂಧರಾಯಣ ಅಂತ ಹೇಳ್ಬಿಟ್ಟಿರು. ಯುಗಂಧರಸ್ಯ ಅಯಂ ಯೌಗಂಧರಾಯಣ. ಹಾಗಾಗಿ ಮಂಗಳ ಶ್ಲೋಕ ಸ್ಕಂದನನ್ನು, ಕಾರ್ತಿಕೇಯನನ್ನು ಕುರಿತಾದದ್ದು. ಅದೇ ಸಂದರ್ಭದಲ್ಲಿ ವಾಸವದತ್ತಾಯ ಅನ್ನುವಲ್ಲಿ ವಾಸವದತ್ತ ಅನ್ನುವ ಶಬ್ದದಿಂದ ವಾಸವದತ್ತೇನು, ಮಹಾಸೇನ ಅನ್ನುವ ಶಬ್ದದಿಂದ ಮಹತೀ ಸೇನಾ ಯಸ್ಯ ಸಹ ಮಹಾಸೇನ ಅನ್ನುವಲ್ಲಿ ಚಂಡ ಮಹಾಸೇನ ಪ್ರದ್ಯೋತ ಈ ನಾಟಕದಲ್ಲಿ ಬರುವ ಮುಖ್ಯ ಪಾತ್ರಗಳಲ್ಲಿ ಒಂದು. ಅದಾಗಿ ವತ್ಸರಾಜಸ್ತು ನಾಟಕದಲ್ಲಿ ಇಂದೂ ವೇದಿಕೆ ಮೇಲೆ ಬರದೇ ಇದ್ದರೂ ಎಲ್ಲ ಫಲಪ್ರಾಪ್ತಿಯಾಗುವಂಥ ನಾಯಕನಾದಂಥವನು, ವಾಸವದತ್ತಿಗೆ ಪತಿಯಾಗುವವನು ವತ್ಸರಾಜ, ಉದಯನ, ವತ್ಸ ದೇಶದ ರಾಜ. ಮತ್ತು ಯೌಗಂಧರಾಯಣ ಇದೆ ಮಹಾಮಂತ್ರಿ ವತ್ಸರಾಜ. ಈ ಉದಯನನ್ನು ಆಪ್ತ ಮಿತ್ರ, ಮಹಾಮಂತ್ರಿ, ಮೇಧಾವಿ ಮತ್ತು ಪರಾಕ್ರಮಿ ಎಲ್ಲ ಆದವನು. ಇವರುಗಳ 4 ಜನರ ನಾಮೋಲ್ಲೇಖ ಇಲ್ಲಿ ಕಂಡುಬರುವಂಥದ್ದು ಸ್ವಾರಸ್ಯ. ಮುದ್ರಾಲಂಕಾರ ಹಾಗಾಗಿ ಸಾರ್ಥಕ್ಯವನ್ನು ಕಂಡುಕೊಳ್ಳುತ್ತೆ. ಇಲ್ಲಿ ಪ್ರಸ್ತಾವನೆ ಭಾಸ ಕರೆಯೋದು ಸ್ಥಾಪನಾ ಅಂತ. ಅಲ್ಲಿ ಒಂದು ಸ್ವಲ್ಪ ಸ್ವಾರಸ್ಯ ಇದೆ. ಸೂತ್ರಧಾರ ಮತ್ತು ನಟಿ ಇಬ್ಬರು ಮಾತಾಡ್ತಾ ಬರ್ತಾರೆ. ನಟಿ ಹೇಳ್ತಾಳೆ, ನಿನ್ನೆ ಕನಸಿನಲ್ಲಿ ನನ್ನ ತವರು ಮನೆಗೇನೋ ಸಮಸ್ಯೆ ಆದಂತೆ, ಜ್ಞಾತಿಕುಲಸ್ಯ ಅಸ್ವಾಸ್ಥ್ಯಂ, ಅಂದರೆ ನನ್ನ ತವರು ಮನೆಯಲ್ಲಿ ಬಂಧುವರ್ಗದ ನಮ್ಮ ದಾಯಾದರ ಮನೆಯಲ್ಲಿ ಏನೋ ಅಸ್ವಾಸ್ಥ್ಯ, ಆರೋಗ್ಯ ಇಲ್ಲದ ಸ್ಥಿತಿ ಇತ್ಯಾದಿಯನ್ನು ಕಂಡಂತೆ ಆಯಿತು ಕನಸಿನಲ್ಲಿ. ಹಾಗಾಗಿ ಯಾವುದಾದ್ರೂ ಒಬ್ಬ ಒಳ್ಳೆಯ ಅವರ ಕುಶಲವನ್ನು ತಿಳಿದು ಬರಬಲ್ಲಂತಹ ವ್ಯಕ್ತಿಯನ್ನು ಕಳಿಸೋಣ, ಅವನು ಅವರ ಯೋಗಕ್ಷೇಮ ವಿಚಾರಿಸಿಕೊಂಡು ಬರಲಿ ಅಂತ ಹೇಳ್ಬಿಟ್ಟಂತಾಳೆ. ಯಾಕೆಂದರೆ ಅವಳನ್ನು ಕೇಳ್ತಾನೆ ಅವನು, ಗೀತಪ್ರಸಾದಿತೆ ರಂಗೆ ವಯಮಪಿ ಪ್ರಕರಣಂ ಆರಭಮಹೆ ಅಂತ. ಒಂದು ಹಾಡು ಆರ್ಯೇ ಗೀತಂ ತಾವತ್ ಗೀಯತಾಂ, ಒಳ್ಳೆ ಚೆನ್ನಾಗಿರ್ತಕ್ಕಂಥ ಗೀಯತಾಂ ತಾವತ್ ಕಿಂಚಿತ್ ವಸ್ತು ಅಂತಂದರೆ, ಇಲ್ಲಿ ನೋಡಿ ಪ್ರಕರಣ ಅಂತನ್ನುವಲ್ಲಿ 10 ಅಂಕದ ಒಂದು ಸಾಮಾಜಿಕ ಸ್ತರದ ಒಂದು ನಾಟಕ ರೂಪಕ ವಿಶೇಷ ಅನ್ನುವಂಥ ಅರ್ಥ ಕೂಡ ಇದೆ. ಮೃಚ್ಛಕಟಿಕ, ಮಾಲತಿ ಮಾಧವ, ಮಲ್ಲಿಕಾ ಮಾರುತ ಇತ್ಯಾದಿ ಪ್ರಕರಣಗಳು ಸಂಸ್ಕೃತದಲ್ಲಿ ಪ್ರಸಿದ್ಧ. ಅದು ಇರಬೇಕು. ಹಾಗಾಗಿ ಸ್ವಪ್ನ ನಾಟಕ ಮತ್ತು ಪ್ರತಿಜ್ಞಾ ನಾಟಕ ಸೇರಿ 10 ಅಂಕ ಅಂತ ಕೆಲವರು ವಾದ ಮಾಡ್ತಾರೆ. ಪ್ರಕರಣ ಅಂತನ್ನೋದಕ್ಕೆ ಈ ಸಂದರ್ಭ, ಈ ಪ್ರಯೋಗ, ಈ ನಾಟಕ ವಿಶೇಷ ಅನ್ನುವ ಅರ್ಥವನ್ನು ಇಟ್ಟುಕೊಳ್ಬೇಕು ಅಂತ ಕೆಲವರು ಅಂತಾರೆ. ಏನೇ ಇರಲಿ, ಒಟ್ಟಲ್ಲಿ ಅವನು ಹೇಳ್ತಾನೆ, ನೀನು ಹಾಡು, ಆಮೇಲೆ ಪ್ರಯೋಗ ಆರಂಭ ಮಾಡೋಣ. ಇದು ಸಂಸ್ಕೃತದ ನಾಟಕಗಳಲ್ಲಿ ಆರಂಭ ಮಾಡುವಾಗ ಒಂದು ಟೆಕ್ನಿಕ್. ನಟಿ ಬಂದು ಒಂದು ಹಾಡನ್ನು ಹಾಡುವಂಥದ್ದು, ಆ ಹಾಡಿಂದ ಸಭಾವರ್ಜನೆ ಆಗುವಂಥದ್ದು. ಇದನ್ನು ಈಚಿನವರೆಗೂ ಕಂಪನಿ ನಾಟಕಗಳು ಉಳಿಸ್ಕೊಂಡಿದ್ರು. ತೆರೆ ಎತ್ತುವುದಕ್ಕೆ ಮುನ್ನ ಒಂದು ಕಂಪನಿಯ ಪ್ರಾರ್ಥನಾ ಗೀತ ಇತ್ಯಾದಿಗಳನ್ನೆಲ್ಲ ಹಾಡ್ತಾಯಿದ್ರು. ಸಂಸ್ಕೃತ ರೂಪಕಗಳಲ್ಲಿ ನಾಂದಿ ಇತ್ಯಾದಿಗಳೆಲ್ಲ ಆದಮೇಲೆ ಒಂದು ಋತುವನ್ನು ವರ್ಣಿಸ್ತಕ್ಕಂಥ ಒಂದು ಹಾಡು ಇರ್ತಾಯಿತ್ತು. ಉದಾಹರಣೆಗೆ ವೇಣಿ ಸಂಹಾರದಲ್ಲಿ ಶರತ್ಕಾಲದ ವರ್ಣನೆಯ ಹಾಡು ಬರ್ತದೆ, ಶಾಕುಂತಲದಲ್ಲಿ ಗ್ರೀಷ್ಮ ಋತು ವರ್ಣನೆಯ ಹಾಡು ಬರ್ತದೆ. ಈ ತರಹ ಅವಳು ಚಿಂತೆಯಿಂದ ಇರ್ತಾಳೆ. ಯಾತಕ್ಕೆ ಹಾಡೋದಿಲ್ಲ ಅಂತಂದಾಗ, ನಾನು ಹೇಗೆ ಹಾಡಲಿ, ನನ್ನ ತವರು ಮನೆಯಲ್ಲಿ ಅಸ್ವಾಸ್ಥ್ಯ ಇದೆ ಅಂತ ಕನಸು ಬಂತು ಅಂತಾಳೆ. ಸರಿ, ಕಳಿಸೋಣ. ಬಾಢಂ ಪುರುಷಂ ಪ್ರೇಷಯಿಷ್ಯಾಮಿ ವ್ಯಕ್ತಮಾತ್ಮಹಿತೆ ಕ್ಷಮಂ, ಒಬ್ಬ ಸಮರ್ಥನಾದ ವ್ಯಕ್ತಿಯನ್ನು, ದೂತನನ್ನು ಕಳಿಸೋಣ ಅಂತನ್ನಷ್ಟೊಳಗೆ ನೇಪಥ್ಯದಲ್ಲಿ ಸಾಲಕ ಸಜ್ಜಸ್ತ್ವಂ ಅಂತ ಯೌಗಂಧರಾಯಣನ ಮಾತು ಕೇಳಿಸುತ್ತೆ. ಸಾಲಕ ಅಂತ ಸೇವಕ, ನೀನು ಹೊರಡೋದಕ್ಕೆ ಸಿದ್ಧ ಆಗಿದೆಯಾ ಅಂತಂತಾನೆ. ಪುರುಷಂ ಪ್ರೇಷಯತ್ಯೇಷ ಯಥಾ ಯೌಗಂಧರಾಯಣ, ಹೇಗೆ ಈ ಯೌಗಂಧರಾಯಣ ಕಳಿಸ್ತಾ ಇದ್ದಾನೋ ಹಾಗೆ ನಾನು ಕಳಿಸೋಣ ಅಂತ. ಹೀಗೆ ರಂಗಸ್ಥಳದಿಂದ ಆ ಕಥಾನಕಕ್ಕೆ ಒಂದು ಲಿಂಕ್ ಕೊಡುವಂಥದ್ದು, ಕೊಂಡಿಯನ್ನು ಸೇರಿಸುವಂಥದ್ದು ರಮಣೀಯವಾದ ರೀತಿ. ಇದನ್ನೇ ಮುಂದೆ ಎಲ್ಲರೂ ಕೂಡ ಅನುಸರಿಸಿದ್ದಾರೆ. ಇದು ಬಹಳ ಚೆನ್ನಾಗಿರುವುದು. ಭಾರತ ದೇಶ ಬಿಟ್ಟು ಮತ್ತು ಇನ್ನೆಲ್ಲೂ, ಅದು ಸಂಸ್ಕೃತ ರಂಗಭೂಮಿ ಬಿಟ್ಟು ಇನ್ನೆಲ್ಲೂ ಇಂಥ ಚಮತ್ಕಾರವನ್ನು ನೋಡೋದಕ್ಕೆ ಸಾಧ್ಯ ಇಲ್ಲ. ಇದರ ಆಕರ್ಷಣೆಯಿಂದ ಮೋಹಿತನಾಗಿ ಗೈಟೆ ಮೊದಲಾದವರೆಲ್ಲ ಸೇರಿಸಿಕೊಂಡರು ತಮ್ಮ ರೂಪಕಗಳಲ್ಲಿ ಈ ಥರದ್ದು ಅಂತ ನಮಗೆ ಗೊತ್ತಾಗುತ್ತದೆ. ಯೌಗಂಧರಾಯಣ ತನ್ನ ಒಬ್ಬ ಸೇವಕನ ಜೊತೆ ಮಾತಾಡೋಕೆ ಆರಂಭ ಮಾಡ್ತಾನೆ. ಪ್ರಸಂಗ ಏನಾಗಿದೆ, ಉದಯನ ವತ್ಸರಾಜ ಮಹಾಮೇಧಾವಿಯಾದರೂ ದೂರದೃಷ್ಟಿ ಕಡಿಮೆ. ಅವನು ದುಡುಕು, ಯೌವನದ ಪ್ರಭಾವವೋ, ಪರಾಕ್ರಮದ ಅತಿಶಯತೆಯೋ, ಪ್ರಭುತ್ವದ ಅವಿವೇಕವೋ,
ಅಥವಾ ಗಾಂಧರ್ವ ವಿದ್ಯಾ ಪಾರೀಣತೆಯಿಂದ ಉಂಟಾದ ಒಂದು ಬಗೆಯ ಅತಿಯಾದ ಆತ್ಮವಿಶ್ವಾಸವೋ ಏನೋ ಇರಬೇಕು. ಒಟ್ಟಿನಲ್ಲಿ ತಾತ್ಪರ್ಯ ಏನಂದರೆ, ಅವನು ಕೆಲವೊಮ್ಮೆ ದುಡುಕಿ ನಡೀತಾನೆ. ಕಲಿತನ ದುರ್ಕು ಜವ್ವನದ ಸೊರ್ಕು ಅಂತೀವಲ್ಲ, ಆ ತರಹ. ಹಾಗಾಗಿ ಆನೆಗಳನ್ನು ತನ್ನ ವಾದ್ಯ ವಿಶೇಷವಾದ ಘೋಷವತಿ ಎನ್ನುವ ವೀಣೆಯ ನಾದದ ಮೂಲಕ ಪಳಗಿಸ್ತಾ ಇದ್ದವನು. ಬೇಟೆಯ ಹುಚ್ಚು ಬೇರೆ, ಯದ್ವಾ ತದ್ವಾ ಅವನಿಗೆ. ಮೃಗೆಯ ವಿನೋದವನ್ನು ಒಂದು ವ್ಯಸನ ಅಂತಲೇ ಧರ್ಮಶಾಸ್ತ್ರಕಾರರು ಕರೀತಾರೆ. ಒಂದು ಅಡಿಕ್ಷನ್, ಅದನ್ನು ಒಂದು ಮಟ್ಟ ಮೀರಿ ತೆಗೆದುಕೊಂಡು ಹೋಗಬಾರ್ದು ಅಂತ. ಇವನಿಗೆ ಅಂಥದ್ದೊಂದು ವ್ಯಸನ ಇತ್ತು. ಹಾಗೆ ಮಾಡುವ ಮೂಲಕ ಆನೆಗಳನ್ನು ಪಳಗಿಸುವ ಒಂದು ಸಾಹಸ ಬೇರೆ ಮಾಡ್ತಾ ಇದ್ದ. ನಮಗೆ ಇತಿಹಾಸದಿಂದ ಗೊತ್ತಾಗುತ್ತದೆ, ಅಕ್ಬರ್ ಒಂದು ಮದಿಸಿದ ಆನೆಯ ಜೊತೆಗೆ ಸಾಮಾನ್ಯವಾಗಿ ನಿಯಮಿತವಾದ ರೀತಿಯಲ್ಲಿ ಹೋರಾಡ್ತಾ ಇದ್ದ ಅಂತ. ಚಿಕ್ಕವೀರ ರಾಜೇಂದ್ರ, ಚಿಕ್ಕವೀರ ಅಲ್ಲ, ನಮ್ಮ ರಣಧೀರ ಕಂಠೀರವ ನರಸರಾಜ ಒಡೆಯರು ದಿವಸ ಚಾಮುಂಡಿ ಬೆಟ್ಟಕ್ಕೆ ಒಂದು ಕೋಣವನ್ನು ಹೊತ್ಕೊಂಡು ಬರ್ತಾ ಇದ್ರಂತೆ. 1000 ಮೆಟ್ಲುಗಳನ್ನು ಹತ್ತಿ ಬರ್ತಾ ಇದ್ರಂತೆ. ಆ ಶಕ್ತಿ ಸಾಮರ್ಥ್ಯಗಳನ್ನು ಪಟುವಾಗಿಟ್ಟುಕೊಳ್ಳುವಂಥ ಒಂದು ತಂತ್ರ ಅಂತಲೂ ಹೇಳ್ಬೋದು. ಒಟ್ಟಲ್ಲಿ ಇವನಿಗೆ ಆನೆ ಪಳಗಿಸ್ತಕ್ಕಂಥ ಹುಚ್ಚು. ಈಗೆಲ್ಲ ಬಂಗಿ ಜಂಪು ಇತ್ಯಾದಿ ಎಲ್ಲ ಮಾಡ್ತಾರಲ್ಲ ಸಾಹಸಗಳನ್ನು, ಸಫಾರಿಗಳಲ್ಲಿ ಹೋಗೋದು, ಓಡಾಡುವುದು, ಈ ಥರದ್ದೆಲ್ಲವೇ ಕ್ರಾಸ್ ಕಂಟ್ರಿ ರೇಸ್ ಅಂತೆ, ಅಥವಾ ಇನ್ನೇನಾದರೂ ಟ್ರೆಕ್ಕಿಂಗು ಇತ್ಯಾದಿ. ಹಾಗೆ ಈ ಮಹಾರಾಜರುಗಳಿಗೂ ಇದ್ದದ್ದು. ಆಗ ಅವರು ನೆಚ್ಚಿಕೊಂಡ ಪ್ರಜೆಗಳಿಗೆ, ಮಂತ್ರಿಮಂಡಲಕ್ಕೆ ಎಲ್ಲ ಕುತ್ತು. ಅವನು ಹಾಗೆ ಹೊರಟು ಬಿಟ್ಟಿದ್ದಾನೆ. ಅದು ವತ್ಸದೇಶಕ್ಕೂ ಮತ್ತು ಚಂಡಮಹಾಸೇನನ ಯಾವ ಒಂದು ಅವಂತಿ ರಾಜಧಾನಿಯಾಗಿ ಮಾಡಿಕೊಂಡಂಥ ವಿದರ್ಭ ಪ್ರಾಂತ ಇದೆ, ಅದಕ್ಕೂ ನಡುವಿನ ಗಡಿಯಲ್ಲಿ ಆನೆಯನ್ನು ಹುಡುಕೊಂಡು ಹೊರಟಿದ್ದಾನೆ. ಇದು ಒಂದು ಕಷ್ಟದ ಕೆಲಸ. ಗಡಿನಾಡಿನಲ್ಲಿ ಜನರ ವಿಶ್ವಾಸಗಳು ಗಟ್ಟಿಯಾಗಿರೋಲ್ಲ. ಹಾಗೂ ಸರಿ ಹೀಗೂ ಸರಿ ಅಂತಿರ್ತಾರೆ. ಅಡ್ಡಗೋಡೆಯ ಮೇಲೆ ದೀಪ ಇಟ್ಟಂತೆ ಡಮರಕು ಮಣಿ ನ್ಯಾಯ ಅಂತ ಕರೀತಾರೆ. ಒಂದು ಡಮರಕವನ್ನು ಹೊಡಿಬೇಕಾದ್ರೆ ಅದಕ್ಕೊಂದು ಮಣಿ ಕಟ್ಟಿಸಿದ ದಾರ ಇರುತ್ತೆ. ಅದು ಹಾಗೆ ಹೀಗೆ ತಿರುಗಿಸಿದ್ರೆ 2 ಮುಖಗಳಿಗೂ ಬಡಿಯುತ್ತದೆ. ಆ ತರಹ ಅತ್ತ ಇತ್ತ 2 ಕಡೆ ಮಾತನಾಡುವಂತೆ ಜನ ಇರ್ತಾರೆ. ಯಾಕೆಂದರೆ ಏನೋ ಆ ರಾಜನೂ ಸರಿ ಈ ರಾಜನೂ ಸರಿ, ನಾವು ಮಧ್ಯದಲ್ಲಿದ್ದವರು ಅಂತನ್ನುವ ದೃಷ್ಟಿ ಇರುತ್ತದೆ. ಅದರಿಂದಲೇ ರಾಮಾಯಣದಲ್ಲಿ ಒಳನಾಡಿನ ಪ್ರಜೆಗಳನ್ನು ಹೆಚ್ಚಾಗಿ ಸಚಿವ ಮಂಡಲಕ್ಕೆ ನೇಮಿಸಿಕೊಳ್ಳಬೇಕು. ಬಾರ್ಡರ್ನಲ್ಲಿರೋರು ಕೂಡ ಬಾರ್ಡರ್ ಕೇಸೇನೆ ಅವರು ಪ್ರಾಮಾಣಿಕತೆ ಸ್ವಲ್ಪ ಕಡಿಮೆ ಆಗಿರುತ್ತದೆ ಅಂತ. ನೋಡಿ, ಈಗ ಮಹಾರಾಷ್ಟ್ರದ ಬಾರ್ಡರ್ನಲ್ಲಿರುವಂಥ ಬೆಳಗಾವಿಯಲ್ಲಿ ಜನಗಳಿಗೆ ಅಂಥದ್ದಾಗಿ ಕರ್ನಾಟಕಕ್ಕೆ ಅಂಟಿಕೊಳ್ಳಬೇಕು ಅಂತ ಇರೋದಿಲ್ಲ. ಅಲ್ಲಿಗೂ ಕೂಡ ನಿಷ್ಠೆ ಗಟ್ಟಿಯಾಗಿರಬೇಕು ಅಂತ ಇರೋದಿಲ್ಲ. ಅವರು ಗಡಿನಾಡುವರು ಅಂತ ಆಳ್ವಿಕೆ ಮಾಡುವವರು ಉಪೇಕ್ಷೆ ಮಾಡ್ತಾರೆ. ಅವರು ಉಪೇಕ್ಷೆ ಮಾಡ್ತಾರೆ ಅಂತ ಗಡಿನಾಡಿನವರು ಉದಾಸೀನವಾಗಿರ್ತಾರೆ. ಹೀಗೆ ಹುಚ್ಚು ಬಿಡದೆ ಮದುವೆ ಆಗುವಲ್ಲ, ಮದುವೆ ಆಗದೆ ಹುಚ್ಚು ಬಿಡೋದಿಲ್ಲ ಅನ್ನುವಂತೇನೋ ಆ ಸ್ಥಿತಿ ಇರುತ್ತದೆ. ಹೀಗಾಗಿ ಅವನಿಗೆ ಮಹಾಸೇನಿಂದ ಏನಾದರೂ ತೊಂದರೆ ಬರಬಹುದು ಅಂತ ಇವನು ಮೊದಲೇ ಚಾರರನ್ನು ಇಟ್ಟುಕೊಂಡು ಊಹೆ ಮಾಡಿದ್ದಾನೆ. ಇವನು ಚಾರಚಕ್ಷು ಮಹಾಮಂತ್ರಿ, ಚಾಣಕ್ಯ ಆದಮೇಲೆ ಇವನೇ. ಆ ಮಟ್ಟದ ಒಂದು ಜಾಣ್ಮೆ. ಇತಿಹಾಸದ ಪ್ರಕಾರ ಇವನು ಚಾಣಕ್ಯನಿಗಿಂತ ಹಿಂದೆ ಇದ್ದವನು. ಬುದ್ಧನ ಸಮಕಾಲೀನರು ಇವರೆಲ್ಲ. ಬುದ್ಧ ಭಗವಂತ ಕ್ರಿಸ್ತಪೂರ್ವ 6ನೇ ಶತಮಾನದ ಹೊತ್ತಿನಲ್ಲಿದ್ದವನು. ಆತನ ಸಮಕಾಲೀನ ಉದಯನ ವತ್ಸರಾಜ ಕೌಶಾಂಬಿಯಲ್ಲೇನೆ 19-14 ಚಾತುರ್ಮಾಸ್ಯಗಳು ಮಾಡಿದ್ದ ಅಂತ ಗೊತ್ತಾಗುತ್ತದೆ. ಇರಲಿ. ಮತ್ತು ಪ್ರದ್ಯೋತ ಮಹಾಸೇನನಿಗೆ ನಿನ್ನೆ ನಾನು ತಿಳಿಸಿದಂತೆ ಒಬ್ಬಳು ಮಗಳು, 2 ಗಂಡು ಮಕ್ಕಳು. ವಾಸವದತ್ತೆ ಅಂತ ಮಗಳ ಹೆಸರು. ಇಂದ್ರಾನುಗ್ರಹದಿಂದ ಹುಟ್ಟಿದವಳು. ಅಂಗಾರವತಿ ಅಂತ ಮಹಾರಾಣಿಯ ಮಗಳು. ಅಂಗಾರವತಿ ಅಂಗಾರಪರ್ಣ ಅಂತನ್ನುವಂಥ ಒಬ್ಬ ರಾಕ್ಷಸನ ಪುತ್ರಿ. ಆ ರಾಕ್ಷಸನನ್ನು ಸಂಹಾರ ಮಾಡಿ ಮಹಾಸೇನ ಅವಳನ್ನು ಮದುವೆ ಆಗಿದ್ದ ಅಂತ. ಮತ್ತು ಅವನು ಅಜೇಯವಾದ ಪರಾಕ್ರಮವನ್ನು ಉಳ್ಳಂಥವನು, ತುಂಬ ದೊಡ್ಡ ವಿಕ್ರಮಿ. ಉಜ್ಜಯಿನಿಯನ್ನು ರಾಜಧಾನಿಯಾಗಿಟ್ಟುಕೊಂಡು ಆಳ್ತಾ ಇದ್ದ. ಉಜ್ಜಯಿನಿಗೆ ಅವಂತಿ, ವಿಶಾಲ ಅಂತೆಲ್ಲ ಅನೇಕ ಹೆಸರುಗಳುಂಟು. ಮಾಯಾ ಅಂತಲೂ ಕರೀತಾರೆ. ಅದು ಇಡೀ ಆ ವಿದರ್ಭ ಮಾಲವ ಪ್ರಾಂತಕ್ಕೆ ಕೇಂದ್ರ. ಅವನ ಸೇನೆಯ ಆಧಿಕ್ಯದಿಂದಲೇ ಅವನಿಗೆ ಮಹಾಸೇನ ಅಂತ ಹೆಸರು. ಅವನ ದೇದೀಪ್ಯಮಾನವಾದ ವ್ಯಕ್ತಿತ್ವದಿಂದ ಪ್ರದ್ಯೋತ, ಆದರೆ ಸೇನಾ ಮಹತ್ವದಿಂದ ಅವನು ಮಹಾಸೇನ. ಮತ್ತು ಆ ಸೇನೆ ತುಂಬ ಉಗ್ರವಾದದ್ದು, ವೈಲೆಂಟ್ ಆರ್ಮಿ. ಆ ಕಾರಣದಿಂದ ಚಂಡ ಮಹಾಸೇನ ಅಂತ ಅವನಿಗೆ ಹೆಸರಿತ್ತು ಅಂತ ಗೊತ್ತಾಗುತ್ತದೆ. ಅವನು ಈ ಬೌದ್ಧ ಗ್ರಂಥಗಳಲ್ಲಿ ಸಂಕೀರ್ತಿತನಾಗಿದ್ದಾನೆ. ಆಗ ಬೌದ್ಧ ಗ್ರಂಥಗಳಲ್ಲಿದ್ದ ಹಲವರು ರಾಜರ ಪೈಕಿ ಮುಖ್ಯವಾದವರು ಉಜ್ಜಯಿನಿಯನ್ನು ಕೇಂದ್ರವಾಗಿಟ್ಟುಕೊಂಡಿದ್ದ ಮಹಾಸೇನ ಪ್ರದ್ಯೋತ, ಕೌಶಾಂಬಿಯ ಉದಯನ ವತ್ಸರಾಜ, ಮತ್ತು ಶ್ರಾವಸ್ತಿಯನ್ನು ರಾಜಧಾನಿಯಾಗಿ ಇಟ್ಟುಕೊಂಡಿದ್ದಂಥ ಪ್ರಸೇನಜಿತ್, ರಾಜಗೃಹವನ್ನು ರಾಜಧಾನಿಯಾಗಿ ಮಾಡಿಕೊಂಡಿದ್ದ ಶ್ರೇಣ್ಯಕ ಬಿಂಬಿಸಾರ ಹಾಗೂ ಅವನ ಮಗ ಅಜಾತಶತ್ರು, ಮತ್ತು ಕಾಶಿಯನ್ನು ರಾಜಧಾನಿಯಾಗಿ ಮಾಡಿಕೊಂಡಿದ್ದಂಥ ಬ್ರಹ್ಮದತ್ತ ಮಹಾರಾಜ,
ಇಷ್ಟು ಜನ ಪ್ರಮುಖರಾದ ರಾಜರಾಗಿದ್ದರು. ಇನ್ನು ಮಿಕ್ಕವರೆಲ್ಲ ಗಣತಂತ್ರ ವ್ಯವಸ್ಥೆಯಲ್ಲಿ ಮದ್ರ, ಮಾಲವ, ಲಿಚ್ಛವಿ ಮೊದಲಾದ ಅನೇಕ ಗಣಗಳಾಗಿ ಒಡ್ಕೊಂಡಿದ್ದರು. ಇರಲಿ, ಅದು ನಮಗೆ ಗಮನದಲ್ಲಿದ್ದರೆ ಒಳ್ಳೆಯದು. ಸುಮಾರು 2600 ವರ್ಷಗಳ ಹಿಂದಿನ ಕಥೆ ಇದು. ಅವನು ಚಂಡಮಹಾಸೇನ ತನ್ನ ಮಗಳಿಗೆ ಯೋಗ್ಯನಾದ ವರ ಉದಯನ ಅಂತ ಅಂದುಕೊಂಡಿದ್ದ. ಆದರೆ ಆ ಕಾಲದಲ್ಲಿ ಹೆಣ್ಣನ್ನು ಕೊಡ್ತೀರಾ ಅಂತ ಗಂಡು ಕೇಳಬೇಕಾಗಿದ್ದು ಕಾಲ. ಈಗ ಅದೇ ಕಾಲ ಬಂದಿದೆ. ಆದರೆ ಉದಯನ ಹಾಗೆ ಕೇಳಿಲ್ಲ. ಅವನಿಗೆ ಮಗಳನ್ನು ಕೊಡಬೇಕು ಅಂತ ಆಸೆ. ಅವನ ಕಡೆಯಿಂದ ಪ್ರಪೋಸಲ್ ಬಂದಿಲ್ಲ. ಹೇಗಾದರೂ ಅವನನ್ನು, ಈ ವಿದ್ಯಾದರ್ಪಿತನನ್ನು, ರೂಪದರ್ಪಿತನನ್ನು, ಸ್ಥಾನದರ್ಪಿತನನ್ನು ಮತ್ತು ಪ್ರಭಾವದರ್ಪಿತನನ್ನು, ಪರಾಕ್ರಮದರ್ಪಿತನನ್ನು ಅವನು ದರ್ಪಿತ ಅಂತ ಅನ್ನೋದು ಅಪಶಬ್ದ ಆಗುತ್ತೆ, ದೃಪ್ತ ಅಂತನಬೇಕು, ಕ್ಷಮಿಸಿ. ರೂಪ, ವಿದ್ಯಾ, ವಿಭವ, ಸಂಪತ್, ವಿಕ್ರಮಾದಿಗಳಿಂದ ದೃಪ್ತನಾದಂತಹ ವ್ಯಕ್ತಿ ಉದಯನ ವತ್ಸರಾಜನನ್ನು ನಿಯಂತ್ರಣ ಮಾಡಿ ಬಲಿ ಹಾಕಿ, ಅಂದರೆ ಒಂದು ಸ್ವಲ್ಪ ಹಣ್ಣುಗಾಯಿ ಮಾಡಬೇಕು, ಸೀಸನ್ ಮಾಡಬೇಕು, ಮಾಡಿ ಮಗಳನ್ನು ಕೊಟ್ಟು ಮದುವೆ ಮಾಡಬೇಕು ಅಂತ ಅವನ ಆಸೆ. ಅವನಿಗೆ ನೇರವಾಗಿ ಕೇಳೋದಕ್ಕೆ ಹಮ್ಮು ಬಿಮ್ಮು ಇದೆಲ್ಲ ಅದೇ. ಉದಯನನಿಗೆ ಒಂದು ರೀತಿಯಾದ ಗರ್ವ, ಆದರೆ ಮಹಾಸೇನನಿಗೊಂದು ರೀತಿಯಾದ ಹೆಮ್ಮೆ, ಗರ್ವ. ಎಲ್ಲರೂ ಬಿಗಿದುಕೊಂಡು ಕೂತವ್ರೆ. ಅದರ ಮಧ್ಯದಲ್ಲಿ ಅನೇಕ ಜೀವಿಗಳು, ಅನೇಕ ಸಂದರ್ಭಗಳು ನಲುಗುವಂಥದ್ದಾಗುತ್ತದೆ. ಹೀಗಾಗಿ ಅವನು ಇವನನ್ನು ಆನೆಗಳ ಪಳಗಿಸುವ ಮೋಜು ಉಳ್ಳವನಾದ ಕಾರಣ ಯಾವುದಾದ್ರೂ ಒಂದು ಕೃತಕವಾದ ಆನೆಯನ್ನು ನಿರ್ಮಾಣ ಮಾಡಿ ಆ ಮೂಲಕವಾಗಿ ಸೆಳೆದು ಸೆರೆ ಇಟ್ಟು ಹದ ಮಾಡಿ ಮಗಳನ್ನು ಮದುವೆ ಮಾಡಿ ಕಟ್ಟಿಕೊಳಿಸಬೇಕು ಅಂತಿದ್ದಾನೆ. ಆದರೆ ಉದಯನನ್ನು ಸೆರೆ ಆಗುತ್ತದೆ ಎನ್ನುವ ಒಂದು ಊಹೆ ಯೋಗಂಧರಾಯಣನಿಗಿದೆ. ತಮ್ಮ ಸ್ವಾಮಿಯ ಮರ್ಯಾದೆ, ತಮ್ಮ ಸ್ವಾತಂತ್ರ್ಯ ಅದನ್ನೆಲ್ಲ ಉಳಿಸಿಕೊಳ್ಳಬೇಕು ಅಂತ ಯೋಗಂಧರಾಯಣನಿಗೆ. ಅವನಿಗೆ ತಕ್ಕ ಸೇನಾಧಿಪತಿ ರುಮಣ್ವಂತ. ಇವರಿಬ್ಬರೂ ಕೂಡ ತುಂಬ ಪ್ರಯತ್ನ ಪಡ್ತಾಯಿದ್ರು. ಆದರೆ ಉದಯನ ಕೇಳ್ತಾ ಇರಲಿಲ್ಲ ಇವರು ಮಾತನ್ನು. ಆತ್ಮೀಯರು, ಗೆಳೆಯರು ಮತ್ತು ಅಧೀನರು ಕೂಡ. ಹಾಗಾಗಿ ಉಚಾಯಿಸಿ ಹೊರಟು ಬಿಡ್ತಾ ಇದ್ದ. ಹೀಗೆ ಒಂದು ಬೇಟೆಗೆ ಈಗ ಹೊರಟಿದ್ದಾನೆ. ಅವನನ್ನು ಅಪಾಯ ಬರೋಕ್ಕೆ ಮುನ್ನವೇ ತಡೆಯಬೇಕು ಅಂತ ಒಬ್ಬ ಸೇವಕನನ್ನು ಕಳಿಸ್ತಾ ಇದ್ದಾನೆ. ಅದು ಅವನು ಸಾಲಕ ಮಾಡಬೇಕಾದಂಥ ಕೆಲಸ. ಆದರೆ ಅಷ್ಟೊತ್ತಿಗಾಗಲೇ ಅಪಾಯ ಬಂದುಬಿಟ್ಟಿರುತ್ತೆ. ಈ ಹಿನ್ನೆಲೆಯಲ್ಲಿ ಟೆನ್ಷನ್, ತುಂಬ ಉದ್ವಿಗ್ನನಾದ ಯೋಗಂಧರಾಯಣ ಸಣ್ಣ ಸಣ್ಣ ಮಾತುಗಳಲ್ಲಿ ಆ ಸನ್ನಿವೇಶವನ್ನು ನಿರ್ವಾಹ ಮಾಡ್ತಾನೆ. ಬಹಳ ಗ್ರಿಪ್ಪಿಂಗ್ ಆದಂಥದ್ದು. ಈ ಮೊದಲ ಅಂಕ ಪೂರ್ತಿ ಅಷ್ಟು ಕ್ಯಾಶುವಲ್ ಆಗಿರುವ ಸ್ಥಿತಿಯೇ ಇಲ್ಲ, ನೋಡ್ಬೋದು. ನಿಜವಾಗಿ ಇದನ್ನು, ಈ ಕಥಾನಕವನ್ನು ಇಟ್ಟುಕೊಂಡು ಚಲನಚಿತ್ರ ಮಾಡಿದ್ರೆ ಅದ್ಭುತವಾದ ಪರಿಣಾಮ ಆಗುತ್ತೆ. ನಮ್ಮೂರಿಗೆ ಮಾನವಿಲ್ಲ, ಪ್ರಾಣವಿಲ್ಲ, ಎಲ್ಲ ಕೆಟ್ಟದಾದಂಥದ್ದು ಮಾಡ್ತಾರೆ. ಭಾರತೀಯ ಇತಿಹಾಸಕ್ಕೆ ಮಿಗಿಲಾದಂಥದ್ದು ಯಾವುದೂ ಇಲ್ಲ ವಸ್ತು. ಅದನ್ನು ಇಟ್ಟುಕೊಂಡು ಕೋಟಿ ಚಲನಚಿತ್ರಗಳನ್ನು ಮಾಡ್ಬೋದು, 10 ಕೋಟಿ ನಾಟಕಗಳನ್ನು ಮಾಡ್ಬೋದು. ಆದರೆ ಅದು ಹೆಚ್ಚಿನ ಜನಕ್ಕೆ ಬೇಕಾಗಿಲ್ಲ. ಹಣವಿದ್ದವರಿಗೆ ರುಚಿ ಇಲ್ಲ, ರುಚಿ ಇದ್ದವರಿಗೆ ಹಣವಿಲ್ಲ, ಎರಡೂ ಇದ್ದವರಿಗೆ ಪುರುಸತ್ತಿಲ್ಲ ಅಥವಾ ಮನಸ್ಸಿಲ್ಲ. ಏನು ಒಟ್ಟಿನಲ್ಲಿ ಹಾಗಾಗಿದೆ. ಇರಲಿ, ಹೇಳ್ತಾನೆ, ಸಾಲಕ ಸಜ್ಜಸ್ತ್ವಂ ಆರ್ಯ ಅಥ ಕಿಂ ಮಹಾನಧ್ವ ಖಲು ಗಂತವ್ಯ. ತುಂಬ ದೂರ ಹೋಗಬೇಕಪ್ಪ ಅಂತಾನೆ. ಮಹತ್ತರೇಣ ಸ್ನೇಹೇನ ಆರ್ಯಮುಪತಿಷ್ಠೆ. ತುಂಬ ವಿಶ್ವಾಸದಿಂದ ನಿಮ್ಮ ಮಾತನ್ನು ಕೇಳೋಕ್ಕೆ ಸಿದ್ಧನಾಗಿದ್ದೀನಿ ಅಂತಾನೆ. ಇವೆಲ್ಲ ಇಡಿಯಮ್ಯಾಟಿಕ್ ಆದದ್ದು, ಅಕ್ಷರಾನುವಾದ ಮಾಡಿದ್ರೆ ಸಿಗುವಂಥದ್ದಲ್ಲ. ಯೋಗಂಧರಾಯಣ ಹೇಳ್ತಾನೆ, ಹೌದಪ್ಪ, ಅಂತ ಯಾಸ್ಯತಿ ಬಲವಾನ್ ಯಸ್ಯ ಸೌಹಾರ್ದಂ. ಯಾರಿಗೆ ಪ್ರೀತಿ ಇದೆಯೋ ಅವರು ಕಷ್ಟದ ಕೆಲಸಗಳನ್ನು ಮಾಡ್ತಾರೆ. ಸ್ನಿಗ್ಧೇಶು ಆಸಜ್ಯಂ ಕರ್ಮ ಯತ್ ದುಷ್ಕರಂ ಸ್ಯಾತ್ ಯೋವಾ ವಿಜ್ಞಾತ ಸತ್ಕೃತಾನಾಂ ಗುಣಾನಂ ಕೃತಂ ಸಾಮರ್ಥ್ಯಂ ಯಸ್ಯ ತಸ್ಯ ಕ್ರಮೇಣ ದೈವ ಪ್ರಾಮಾಣ್ಯಾತ್ ಭೃಶ್ಯತೆ ವರ್ಧತೇವ. ಆತ್ಮೀಯರ ವಿಶ್ವಾಸದಿಂದಲೇ ಯಾವ ಕರ್ಮವೂ ಕೂಡ ಸಾಗಬೇಕು. ಪ್ರೀತಿ ವಿಶ್ವಾಸ ಇಲ್ಲದೆ ಯಾವ ಕೆಲಸವೂ ನಡೆಯೋದಿಲ್ಲ. ಅಂಥವರಿಗೆ ಒಳ್ಳೆಯದು ಕೆಡುಕು ಎಲ್ಲ ಕೂಡ ಗೊತ್ತಿರುತ್ತದೆ, ಗುಣಗಳ ಮೌಲ್ಯವೂ ತಿಳಿದಿರುತ್ತದೆ. ಯಾರು ನಿಜವಾಗಿ ಅದನ್ನು ಬಲ್ಲವನೋ ಅವನು ಈ ಸಾಮರ್ಥ್ಯವನ್ನು ಪಡ್ಕೊಂಡವನಾಗಿರ್ತಾನೆ. ಹಾಗಲ್ಲದೆ ದೈವವೇ ಅಂತಂದುಕೊಂಡ್ರೆ ಬೆಳವಣಿಗೆಯೂ ಆಗುತ್ತೆ, ಪತನವೂ ಆಗುತ್ತದೆ. ಈ ವೇಣುವನ ಅಂತ ಬಿದಿರಿನ ಮಳೆಗಳ ಕಾಡು ಉಂಟು. ಅಲ್ಲಿ ಆನೆಗಳ ಬನವೂ ಇದೆ, ನಾಗವನ ಅಂತ. ನಾಗವನ ಅನ್ನುವ ಮಾತನ್ನು ಕೌಟಿಲ್ಯ ಅರ್ಥಶಾಸ್ತ್ರದಲ್ಲಿ ಬಳಸ್ತಾನೆ. ಅಂದರೆ ಆನೆಗಳಿಗೆ ಇರುವಂಥ ವಿಶೇಷವಾದ ಕಾಡು. ಎಲ್ಲ ಕಾಡುಗಳಲ್ಲೂ ಆನೆ ಇರೋಕ್ಕೆ ಸಾಧ್ಯ ಇಲ್ಲ. ಕೆಲವು ಬಗೆಯಾದ ಕಾಡುಗಳಿರುತ್ತವೆ. ತುಂಬ ಏರಿಳಿತಗಳಿರುವಂಥ ದೊಡ್ಡ ದೊಡ್ಡ ಕಣಿವೆಗಳು, ದೊಡ್ಡ ದೊಡ್ಡ ಬೆಟ್ಟಗಳು ಹತ್ತಿರಕ್ಕಿರುವಂಥ ಜಾಗದಲ್ಲಿ ಆನೆಗಳಿರೋಲ್ಲ. ಒಂದಷ್ಟು ಬಯಲಿರಬೇಕು, ಸಾಕಷ್ಟು ಹುಲ್ಲಿರಬೇಕು, ಬಿದಿರಿರಬೇಕು, ಆಲದ ಜಾತಿಯ ಮರಗಳು ಬೆಳೀಬೇಕು. ಈ ರೀತಿಯಾದ ಕಾಡುಗಳಲ್ಲಿ ಇರೋದಕ್ಕೆ ಸಾಧ್ಯ.
ಈ ಶೋಲಾ ಫಾರೆಸ್ಟ್ ಅಂತಾರಲ್ಲ, ಆ ಥರ ಜಾಗದಲ್ಲಿ ವಲಸೆ ಹೋಗುತ್ತವೆ ಹೊರತು ಅಲ್ಲೇ ಸ್ಥಾಯಿಯಾಗಿ ನಿಲ್ಲುವಂಥದ್ದಲ್ಲ. ಹೀಗಾಗಿ ನಮ್ಮ ಪಶ್ಚಿಮ ಘಟ್ಟಗಳಲ್ಲಿ ಆನೆಗಳು ಜಾಸ್ತಿ ಇರೋಲ್ಲ, ಅದೇ ಅದರ ಅಂಚಿನಲ್ಲಿರುತ್ತವೆ. ಬನ್ನೇರು ಘಟ್ಟ ಪಶ್ಚಿಮ ಘಟ್ಟದ ಒಂದು ಕವಲು, ಅಲ್ಲಿ ಇರುತ್ತೆ ಆನೆಗಳು. ಹಾಗೆಯೇ ಬಂಡೀಪುರ ಇತ್ಯಾದಿಗಳು ಕೂಡ ಆ ನೀಲಗಿರಿಯ ಕವಲು, ಆ ತುದಿಯಲ್ಲಿ ಸೆರಗಿನಲ್ಲಿರುತ್ತವೆ. ಅವು ಒಳನಾಡಿನಲ್ಲಿರೋದಿಲ್ಲ. ಉದಾಹರಣೆಗೆ ಸಹ್ಯಾದ್ರಿಯ ಆ ಒಂದು ಶೃಂಗಗಳ ಬುಡದಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ. ಅವುಗಳ ಆಸುಪಾಸಿನಲ್ಲಿ ಆನೆಗಳ ಸಂಚಾರಕ್ಕೆ ಕಷ್ಟವಾದಂಥದ್ದು. ಇದು ನಾಗವನವನ್ನು ಅಲ್ಲಿ ಗಮನಿಸಿಕೊಂಡು ಅಂಥ ಕಾಡುಗಳಲ್ಲಿ ಆನೆಗಳನ್ನು ಹೆಚ್ಚಾಗಿ ಬಳಸಬೇಕು. ಎಲಿಫೆಂಟ್ ಸ್ಯಾಂಕ್ಚುರಿ ಅಂತಾರಲ್ಲ, ಆ ರೀತಿಯಾದದ್ದು. ಕೌಟಿಲ್ಯ ಎಲಿಫೆಂಟ್ ಸೆನ್ಸಸ್ಸನ್ನು ಕೂಡ ಹೇಳ್ತಾನೆ. ಆನೆಗಳ ಗಣತಿಯನ್ನು ಮಾಡಬೇಕು, ಅವುಗಳನ್ನು ಕಾಪಾಡಿಕೊಳ್ಳಬೇಕು ಅಂತನ್ನುವಂಥದ್ದು ತುಂಬ ದೂರದೃಷ್ಟಿಯಿಂದ ಹೇಳ್ತಾನೆ. ಅಂಥ ನಾಗವನಕ್ಕೆ ಹೊರಟಿದ್ದಾನೆ. ನಾಳೆ ಅವನನ್ನು ತಡೆಯಬೇಕು ಅಂತ. ಆಗ ಹೇಳ್ತಾನೆ, ಆಯಿತು, ನೀವು ಪತ್ರವನ್ನು ಕೊಡಿ. ಲೇಖಕಲು ಮಾಂ ಅಪವಹತಿ, ನಿಮ್ಮ ಪತ್ರ ಕೊಡೋದೇ ತಡ, ನಾನು ಹೊರಡ್ತೀನಿ. ಆಯತ್ತಂ ಕರ್ಮ ಶರೀರಂ, ಇನ್ನು ಮಿಕ್ಕಿದ್ದೆಲ್ಲ ನಿಮ್ಮ ಅಧೀನದಲ್ಲಿ ನಾನಿದ್ದೀನಿ ಅಂತಾನೆ. ತತ್ಕ್ಷಣವೇ ಪ್ರತಿಹಾರಿ ಹೇಳ್ತಾನೆ, ವಿಜಯ ನೀನು ಪತ್ರವನ್ನು ತಂದು ಕೊಡು ಅಂತ. ವಿಜಯ ತ್ವರ್ಯತಾಂ ಲೇಖ ಪ್ರತಿಸರಾಚ. ಜೊತೆಗೆ ಅಂತಃಪುರದಿಂದ ಅವನಿಗೆ ಒಂದು ಮಹಾರಾಜನಿಗೆ ರಕ್ಷೆ ಕಟ್ಟಿಸೋದಕ್ಕೆ ಒಂದು ಕಂಕಣವನ್ನು ಕೂಡ ಕಳಿಸಬೇಕಾಗಿದೆ. ಪ್ರತಿಸರ ಅಥವಾ ಪ್ರತಿಸರ, ಇಲ್ಲಿ ಮೂಲದಲ್ಲಿ ಪ್ರತಿಸರ ಅಂತ ಸ್ತ್ರೀಲಿಂಗ ಬಳಕೆ ಆಗಿದೆ. ಪ್ರತಿಸರಹ ಅಂತ ಕೂಡ ಪುಲ್ಲಿಂಗದಲ್ಲಿಯೇ ಕೋಶಾದಿಗಳಲ್ಲಿ ಪ್ರಸಿದ್ಧಿ ಉಂಟು. ಅದನ್ನು ಕಳಿಸಿಕೊಡಿ ಅಂತ ಮತ್ತೆ ಕೇಳ್ತಾನೆ ಯೋಗಂದ್ರಾಯಣ. ಅಥ ದೃಷ್ಟಪೂರ್ವಸ್ತ್ವಯೈವ ಪಂಥ ತ್ವಯೇಶ ಪಂಥ, ಈ ದಾರಿ ನಿನಗೆ ಮೊದಲೇ ಪರಿಚಿತವಾ, ನೋಡಿ ಗೊತ್ತಾ ಅಂತಾನೆ. ನಹಿ ಸುತಪೂವೋ, ಪ್ರಾಕೃತದಲ್ಲಿ ಮಾತಾಡ್ತಾನೆ ಸಾಲಕ. ಇಲ್ಲ, ಕೇಳಿ ಗೊತ್ತು ಅಂತಾನೆ. ಏತದಪಿ ಮೇಧಾವಿ ಲಕ್ಷಣ, ಇದು ಬುದ್ಧಿವಂತಿಕೆಯ ಲಕ್ಷಣ. ಒಂದು ಪದಾರ್ಥ ಇದೆಯಾ ಅಂತ ಕೇಳಿದ್ರೆ ಇನ್ನೊಂದಿದೆ ಅಂತ ಹೇಳೋದು. ಅಕ್ಕಿ ಇದೆಯೇನ್ರಿಂದ ಬೇಳೆ ಇದೆ ಅಂತ ಅನ್ನೋದು, ಇಲ್ಲ ಅಂತ ಹೇಳಬಾರದು ಅಂತ. ಹಾಗೂ ಒಂದು ಮೇಧಾವಿ ಲಕ್ಷಣ. ಮತ್ತೊಂದು ಕೇಳಿ ಗೊತ್ತು ಅಂದರೆ ಅಷ್ಟಮಟ್ಟಿಗೆ ಅವನು ಬುದ್ಧಿ ಇದೆ, ದಾರಿಯನ್ನು ಹೇಗೋ ಮತ್ತೆ ಊಹೆ ಮಾಡಿಕೊಂಡು ಹೋಗಬಲ್ಲ ಅಂತ ಕೂಡ. ಆಮೇಲೆ ಆಗ ಅವನು ಹೇಳ್ತಾನೆ, ನಮ್ಮ ರಾಜನಿಗೆ ಆನೆ ಮೇಲಿರೋ ಮೋಹನ ಇಟ್ಟುಕೊಂಡು ನೀಲಿಯ ಬಣ್ಣದ ಒಂದು ಆನೆಯನ್ನು ಇದೆ ಅಂತ ನಂಬಿಸಿ, ಅದು ದಿಗ್ಗಜಗಳಲ್ಲಿ ಒಂದು ನೀಲ ಕುವಲಯ ಅಂತ, ಕನ್ನೈದಿಲೆ ಅಂತ ಬಣ್ಣದ್ದು ಅಂತ, ಅದರ ಆನೆಯ ಪಳಗಿಸುವಿಕೆಗೆ ಇವನು ಬಂದೇ ಬರ್ತಾನೆ ಅಂತ ಮಾಡಿ ಯಂತ್ರದ ಆನೆ, ಯಂತ್ರಿತವಾದ ಆನೆ, ಅದರೊಳಗಡೆ ಸೈನಿಕರನ್ನೇ ಇಟ್ಟುಕೊಂಡು ಉದಯನ ವತ್ಸರಾಜನನ್ನು ದೂರಕ್ಕೆ ಸೆಳೆದು ಗಡಿಯಾಚೆಗೆ ಕರ್ಕೊಂಡು ಹೋಗಿ ಅಲ್ಲಿ ಅವನನ್ನು ಸೆರೆ ಹಿಡಿಬೇಕು ಅಂತ ತಂತ್ರ. ಹಾಗಾಗಿ ಅದನ್ನು ತಡೆಯಬೇಕಾಗಿದೆ. ಅಪಿದಾನಿಂ ಸ್ವಾಮಿನೋ ಬುದ್ಧ್ಯತಿಕ್ರಮೋ ನ ಸ್ಯಾತ್ ಅಹೋತು ಖಲು ವತ್ಸರಾಜ ಭೀರುತ್ವಂ ಪ್ರದ್ಯೋತಸ್ಯ. ಈ ಪ್ರದ್ಯೋತನಿಗೆ ನಮ್ಮ ಮಹಾರಾಜನ ಬಗ್ಗೆ ಎಷ್ಟು ಹೆದರಿಕೆ. ಪ್ರದ್ಯೋತಶ್ಚಲಯಿತು ಸ್ವಾಮಿನಂ ಚಲಯಿತು ಕಾಮಃ, ಮೋಸ ಮಾಡಬೇಕು ಅಂತ ಇದ್ದಾನೆ. ವ್ಯಕ್ತಂ ಬಲಂ ಬಹುಚ ತಸ್ಯ ಚೈಷ ಕಾರ್ಯಂ ಚೈಕ ಕಾರ್ಯಂ ಸಂಖ್ಯಾತ ವೀರ ಪುರುಷಂ ಚ ನ ಚಾನುರಕ್ತಂ ವ್ಯಾಜಂ ತತಃ ಸಮಭಿನಂದತಿ ಯುದ್ಧಕಾಲೆ ಸರ್ವಂ ಹಿ ಸೈನ್ಯಂ ಅನುರಾಗಮೃತೆ ಕಲತ್ರಂ. ಸೊಗಸಾದ ಕೊನೆಯ ಸಾಲು. ಅವನಿಗೆ ಬಲ ಬೇಕಾದಷ್ಟಿದೆ, ಅಪಾರ ವೀರಯೋಧರು ಇದ್ದಾರೆ, ಆದರೆ ಯಾರಿಗೂ ಚಂಡಮಹಾಸೇನನ ಬಗ್ಗೆ ಉತ್ಕಟವಾದ ಪ್ರೀತಿ ಇಲ್ಲ. ಹಾಗಿದ್ರೂ ಯುದ್ಧದಲ್ಲಿ ಅವನು ಗೆಲ್ಲಬೇಕು ಅಂತ ವಿಶೇಷವಾಗಿ ಪ್ರಯತ್ನ ಪಡ್ತಾ ಇದ್ದಾನೆ. ಅಂಥ ಸೈನಿಕರಿದ್ದು ಏನು ಮಾಡ್ತಾರೆ, ಪ್ರೀತಿ ಇಲ್ಲದ ಪತ್ನಿಯಂತೆ. ಸರ್ವಂ ಹಿ ಸೈನ್ಯಂ ಅನುರಾಗ ಮೃತೆ ಕಲತ್ರಂ. ಅನುರಾಗ ಮೃತೆ, ಪ್ರೀತಿ ಇಲ್ಲದ ಹೆಂಡತಿಯಿಂದ ಏನೂ ಪ್ರಯೋಜನವಿಲ್ಲದೆ ಇರುವಂತೆ, ಸ್ವಾಮಿ ಭಕ್ತಿ ಇಲ್ಲದ ಸೈನ್ಯದಿಂದ ಏನೂ ಇಲ್ಲ. ಹಾಗಿದ್ದರೂ ನಮ್ಮ ಸ್ವಾಮಿಗೆ ಜನಾನುರಾಗ ಇದೆ ಅಂತ ಅವನು ತಂತ್ರ ಮಾಡ್ತಾ ಇದ್ದಾನೆ ಅಂತೆಲ್ಲ ಅಂದುಕೋತಾನೆ. ಆಮೇಲೆ ವಿಜಯ ಬರ್ತಾಳೆ. ಅಂತಃಪುರ ಸ್ತ್ರೀಯರೆಲ್ಲರಿಂದಲೂ ಕೂಡ ಆ ಕಂಕಣವನ್ನು ಮುಟ್ಟಿಸಿ ಬರೋಕ್ಕೆ ಹೊತ್ತಾಗ್ತಾ ಇದೆ ಅಂತಂತಾಳೆ. ಹಾಗಾದರೆ ಬೇಡ, ಒಂದೇ ಸಾಕು. ಇಲ್ಲ, ಎಲ್ಲರೂ ಒಟ್ಟಿಗೆ ಮುಟ್ಟಿಬಿಡಲಿ, ಒಂದೊಂದು ಕಡೆಗೂ ಹೋಗೋದು ಬೇಡ. ವಿಜ್ಞಾಪ್ಯತಾಂ ತತ್ರ ಭವತ್ಯೈ ಸರ್ವವಧೂಜನ ಹಸ್ತ ಪ್ರಯುಕ್ತಾವ ಏಕಾವ ಪ್ರತಿಸರ ದೀಯತಾಮಿತಿ. ಅಂದರೆ ಅವನ ಟೆನ್ಷನ್ಗೆ, ಅವನ ಸ್ಪೀಡ್ಗೆ ಇವೆಲ್ಲ ದೃಷ್ಟಾಂತವಾಗಿ ಬರುತ್ತೆ. ನಾಟಕಕಾರ ಪಾತ್ರಗಳ ಮಾತುಗಳಿಂದಲೇ ಎಲ್ಲವನ್ನೂ ಹೇಳಬೇಕು, ತಾನೇನು ಹೇಳಬೇಕಾಗಿಲ್ವಲ್ಲ. ಅದರ ಕೌಶಲವನ್ನು ಗಮನಿಸಿದಾಗ ನಮಗೆ ಸ್ವಾರಸ್ಯ ಅರ್ಥವಾಗುತ್ತದೆ. ಅಷ್ಟೊತ್ತಿಗೆ ಪ್ರತಿಹಾರಿ ಓಡಿ ಬಂದು ಹೇಳ್ತಾಳೆ, ನಿರ್ಮುಂಡಕ ಅಂತ ಒಬ್ಬ ವತ್ಸರಾಜನ ಪಾರ್ಶ್ವದಲ್ಲಿಯೇ ಸದಾ ಇರತಕ್ಕಂಥ ಅಂಗರಕ್ಷಕ ಅವನು ಬಂದಿದ್ದಾನೆ ಅಂತ. ಕಥಂ ನಿರ್ಮುಂಡಕ, ಹೇಗೆ? ಏಷ ಭರ್ತೃಪಾದ ಮೂಲಾದ ಔಪಸ್ಥಿತಿಕೋ ಭರ್ತೃಪಾದ ಮೂಲಾದ ಔಪಸ್ಥಿತಿಕೋ ಹಂಸಕಃ ಆಗತಃ.
ಆ ನಿರ್ಮುಂಡಕ ಬಂದು ಹೇಳ್ತಾನೆ, ಹಂಸಕ ಅಂತ ಮಹಾರಾಜನ ಅಂಗರಕ್ಷಕ ಅವನು ಬಂದಿದ್ದಾನೆ ಅಂತ. ಕಥಂ ಹಂಸಕ ಏಕ ಆಗತಃ, ಅದು ಹೇಗೆ ಹಂಸಕ ಬಂದುಬಿಟ್ನಲ್ಲ, ನಿರ್ಮುಂಡಕ ಸೇವಕ, ಅವನು ಇನ್ನೂ ಹೆಚ್ಚಿನ ಸ್ಥಾನದಲ್ಲಿರ್ತಕ್ಕಂಥವನು ಹಂಸಕ, ಅವನು ಬಂದ ಅಂದರೆ ಮಹಾರಾಜನ ಬಿಟ್ಟು ಬರೋದಕ್ಕೆ ಸಾಧ್ಯ ಇಲ್ಲವಲ್ಲ, ಹೇಗೆ ಬಂದ ಅಂಥೇಳಿ ತಕ್ಷಣವೇ ಸಾಲಕನಿಗೆ ಹೇಳ್ತಾನೆ, ನೀನು ಒಂದು ನಿಮಿಷ ಸಂದೇಶ ತೆಗೆದುಕೊಂಡು ಹೋಗೋದು ಅವಸರ ಮಾಡಬೇಡ, ಒಂದು ನಿಮಿಷ ನೀನು ಕೂತ್ಕೊ, ಆಮೇಲೆ ವಿಚಾರಿಸ್ಕೊಂಡು ಹೋಗೋಣ ಅಂತ. ಆಯಿತು ಅಂತ ಅವನು ಕೂತ್ಕೋತಾನೆ. ಹಂಸಕ ಬರ್ತಾನೆ. ಸ್ವಾಮಿನ ಅವಿರಹಿತ ಪೂರ್ವ ಹಂಸಕ ಏಕಪ್ರಾಪ್ತ ಇತಿ ಸಾವಿಜ್ಞಮಿವ ಮೇ ಮನಃ. ಎಂದೂ ರಾಜನ ಬಿಟ್ಟಿರದ ಅಂಗರಕ್ಷಕಾಧಿಪತಿ ಹಂಸಕ ಬಿಟ್ಟು ಬಂದಿದ್ದಾನೆ ಅಂದರೆ ನನ್ನ ಮನಸ್ಸಿಗೆ ಕಳವಳ ಆಗ್ತಾ ಇದೆ. ಯಥಾ ನರಸ್ಯಾಕುಲ ಬಾಂಧವಸ್ಯ ಗತ್ವಾನ್ಯ ದೇಶಂ ಗೃಹಮಾಗತಸ್ಯ ತಥಾ ಹಿ ಮೇ ಸಂಪ್ರತಿ ಬುದ್ಧಿಶಂಕ ಶ್ರೋಷ್ಯಾಮಿ ಕಿನ್ನು ಪ್ರಿಯಮಪ್ರಿಯಂವ. ನಮ್ಮ ಸ್ವಾಮಿ ಬೇರೆ ಪ್ರಾಂತದಲ್ಲಿದ್ದಾನೆ, ಗತ್ವಾ ಅನ್ಯ ದೇಶಂ ಗೃಹಮಾಗತಸ್ಯ. ಈ ಸ್ಥಿತಿಯಲ್ಲಿ ಅವನ ಹತ್ತಿರದಿಂದ ಇಲ್ಲಿಗೆ ಇನ್ಯಾರೋ ಒಬ್ಬ ಬಂದಿದ್ದಾನೆ ಅಂತಂದರೆ ನನ್ನ ಮನಸ್ಸಿಗೆ ಏನೋ ಒಂದು ಅಪ್ರಿಯವಾದದ್ದನ್ನು ಕೇಳ್ತೀನಿ ಅಂತಂತಿದೆ. ಅದು ಪ್ರಿಯವಾದರೆ ಸಾಕು, ನಾನು ಪ್ರಿಯವನ್ನು ಕೇಳ್ತೀನೋ ಅಪ್ರಿಯವನ್ನು ಕೇಳ್ತೀನೋ ಗೊತ್ತಾಗ್ತಾ ಇಲ್ಲ, ಒಟ್ಟಿನಲ್ಲಿ ಅಪ್ರಿಯವನ್ನು ಕೇಳುವಂಥ ಶಂಕೆ ಉಂಟಾಗ್ತಾ ಇದೆ ಅಂತಾನೆ. ಹಂಸಕ ನಿರ್ಮುಂಡಕ ಇಬ್ಬರು ಬರ್ತಾರೆ. ಕುತ್ರ ಆರ್ಯ ಅಂತ ಕೇಳ್ತಾ ಬರ್ತಾನೆ, ಎಲ್ಲಿ ಯೋಗಂಧರಾಯಣ ಎಲ್ಲಿ ಅಂತ. ಆಗ ಇಲ್ಲೇ ಇದ್ದಾನೆ ಅಂತ ಹೇಳ್ಬಿಟ್ಟಂತಾನೆ. ಬಂದ ತಕ್ಷಣವೇ ಹಂಸಕ ನಖಲುಗತ ಸ್ವಾಮಿ ನಾಗವನ, ಹಂಸಕ ನಮ್ಮ ಸ್ವಾಮಿ ಉದಯನ ನಾಗವನಕ್ಕೆ ಹೋಗಿಲ್ಲ ತಾನೆ ಅಂತಾನೆ. ಆರ್ಯ ಯಯೇವ ಗತಃ ಬರ್ತ, ನೆನ್ನೆನೇ ಹೋಗ್ಬಿಟ್ಟ ಅಲ್ಲಿಗೆ ಅಂತಾನೆ. ಮುಗಿದೋಯ್ತಲ್ಲ ಕತೆ ಅಂತ. ನಿಷ್ಫಲಂ ಅನುಪ್ರೇಷಣಂ, ಇನ್ನು ಈ ಸಾಲಕನ್ನು ಕಳಿಸೋದು ನಿಷ್ಪ್ರಯೋಜಕ. ನೋಡಿ ಆ ಮಾತುಗಳು ಎಷ್ಟು ಒಂದಾದ ಮೇಲೆ ಒಂದು ಮೊನಚಾಗಿ ಅಡಕವಾಗಿ ಬರುತ್ತದೆ ಅಂತ. ನಾಟಕ ರಚನೆಯಲ್ಲಿ ಇದನ್ನೆಲ್ಲ ಗಮನಿಸಬೇಕು. ಚಲಿತಾಸ್ಮಃ, ನಾವು ಮೋಸ ಹೋದ್ವಿ. ಅಥಾಸ್ತಿ ಪ್ರತ್ಯಾಶ, ಇನ್ನೇನಾದರೂ ಹೋಪ್ಸ್ ಇದೆಯಾ, ಎನಿ ಹೋಪ್ಸ್, ಕುಡಿಯಾಶೆ ಇದೆಯಾ, ಅಥವಾ ಅದ್ಯೈವ ಪ್ರಾಣ ಮೋಕ್ತವ್ಯ, ಅಥವಾ ಹಿಂದೆ ನಾವು ಪ್ರಾಣ ಬಿಟ್ಬಿಡ್ಬೇಕಾ, ಒಂದಾದ ಮೇಲೆ ಒಂದು ಅಂತ. ನಿಷ್ಫಲಂ ಅನುಪ್ರೇಷಣಂ ಚಲಿತಾಸ್ಮಃ ಅಥಾಸ್ತಿ ಪ್ರತ್ಯಾಶ ಅಥವಾ ಅದ್ಯೈವ ಪ್ರಾಣ ಮೋಕ್ತವ್ಯ. ಅಂದರೆ ಇವನಿಗೆ ಸ್ವಾಮಿಯ ಮೇಲಿನ ಪ್ರೀತಿ ಎಷ್ಟು, ಭಕ್ತಿ ಎಷ್ಟು ಅಂತ ಗೊತ್ತಾಗುತ್ತೆ. ಸ್ವಾಮಿ ನನ್ನಿಂದ ದೂರವಾದ, ಪ್ರಭು ಸೆರೆಯ ಹಿಡಿಯಲ್ಪಟ್ಟ ಅಂತಂದರೆ ನಾವು ಬದುಕಿರಬಾರ್ದು. ಅಂದರೆ ಏನು, ಸುಮ್ಮನೆ ಎಲ್ಲೋ ಬೆಂಕಿಲಿ ಬಿಚ್ಚಾಯೋದು, ಕುತ್ತಿಗೆ ಕತ್ತರಿಸ್ಕೊಳ್ಳೋದಲ್ಲ, ಸಾವಿಗೂ ಅಂಜದೆ ಅವನ ಬಿಡುಗಡೆಗೆ ಪ್ರಯತ್ನ ಪಡಬೇಕು ಅನ್ನುವಂಥದ್ದು. ಆ ರೀತಿ ಹಿಂದೆ ಪ್ರಾಣದ ಮೇಲೆ ಆಸೆ ಬಿಟ್ಟು ದುಡಿಯಬೇಕು ಅನ್ನುವುದು ತಾತ್ಪರ್ಯ. ಧರತೆ ಖಲು ತಾವದ್ ಭರ್ತ, ಬದುಕಿದ್ದಾನೆ ನಮ್ಮ ಯಜಮಾನ. ಧರತೆ ತಾವದಿತ್ಯನೂರ್ಜಿತ ವಿಪತ್ತಿರಭೀತ, ಬದುಕಿದ್ದಾನೆ ಅಂದರೆ ವಿಪತ್ತಿ ಏನು ಕಳೆದಿಲ್ಲ. ಅವನು ನಮ್ಮ ಜೊತೆ ಇದ್ದಾನೆ ಅಂದ್ರೇ ವಿಪತ್ತಿ ಇಲ್ಲ. ಗೃಹೀತೇನ ಸ್ವಾಮಿನಾ ಭವಿತವ್ಯಂನನು, ಅವನು ಬದುಕಿದ್ದಾನೆ ಅಂತಂದರೆ ಸೆರೆ ಇದ್ದಾನೆ ಅಂತಲೇ ಅರ್ಥ ಅಲ್ವಾ ಅಂತಾನೆ. ಸುಷ್ಟು ಆರ್ಯಣ ವಿಜ್ಞಾತ ಗೃಹೀತೋ ರಾಜ. ಕರೆಕ್ಟಾಗಿ ಹೇಳಿಬಿಟ್ರಿ ನೀವು, ಸೆರೆ ಹಿಡಿಯಲ್ಪಟ್ಟ ನಮ್ಮ ಸ್ವಾಮಿ ಅಂತ. ನೋಡಿ, ಅಷ್ಟು ಊಹಾಪೋಹ ವೈಶಾರದ್ಯ ಇದೆ ಅವನಿಗೆ. ಆ ದೂರದರ್ಶಿತ್ವ ಬಹಳ ಮುಖ್ಯವಾದದ್ದು. ಯೋಗಂಧರಾಯಣ ಹೇಳ್ತಾನೆ, ಹಂತಭೋ ಕಥಂ ಗೃಹೀತ ಸ್ವಾಮಿ ಮಹಾನ್ ಖಲು ಭಾರ ಪ್ರದ್ಯೋತಸ್ಯ ಭಾಗ್ಯೈ ನಿಸ್ತೀರ್ಣ. ಹೇಗೆ ಸೆರೆ ಸಿಕ್ಕ? ಪ್ರದ್ಯೋತನ ಭಾಗ್ಯವೇ ಭಾಗ್ಯ. ಅದ್ಯ ಪ್ರಭೃತಿ ವತ್ಸರಾಜ ಸಚಿವಾನಾಂ ಪ್ರತಿಷ್ಠಿತಂ ಅಸಾಮರ್ಥ್ಯಂ ಐಶಶ್ಚ. ಈ ಹೊತ್ತಿಂದ ವತ್ಸರಾಜನ ಮಂತ್ರಿಗಳಿಗೆ ಅಸಾಮರ್ಥ್ಯ, ಅಪಖ್ಯಾತಿ, ಕಟ್ಟಿಟ್ಟ ಬುದ್ಧಿ ಅಂತಂತ ಬಂತು. ನಮಗೆ ಕೆಟ್ಟ ಹೆಸರು ಬಂತು, ನಮ್ಮ ಅಸಾಮರ್ಥ್ಯಕ್ಕೆ ಫಲ ಸಿಕ್ಕಂತೆ ಆಯಿತು, ಡಿಕ್ಲೇರ್ ಮಾಡದಂತೆ ಆಯಿತು ಅಂತಾನೆ. ಇದಾನಿಂ ಅನುತ್ಪನ್ನ ಕಾರ್ಯಪಂಡಿತ ರುಮಣ್ವಾನ್ ಕೋಗತಃ. ಈ ಅರ್ಧಾಂಕಿತವಾಯ್ತಲ್ಲ ಕೆಲಸ, ಅರ್ಧಂಬರ್ಧ ಮಾಡಿ ಎಲ್ಲಿ ಹೋದ ರುಮಣ್ವಂತ ಅಂತಾನೆ. ಇನ್ನು ಸೈನಿಕರು, ಅಶ್ವಾರೋಹಕರು ಎಷ್ಟು ಜನ ಇದ್ದರು ಅವನ ಜೊತೆ, ಅವರೆಲ್ಲ ಏನಾದರು ಅಂತ ಹೇಳ್ತಾನೆ. ಆಗ ಹಂಸಕ ಹೇಳ್ತಾನೆ, ಹೌದು ಎಲ್ಲ ಸೈನಿಕರು ಎಲ್ಲರೂ ಇದ್ದರು, ಆದರೂ ಮಹಾರಾಜನೇ ತಪ್ಪು ಮಾಡ್ದ ಅಂತ. ಆಗ ನೋಡಿ ಹೇಳ್ತಾನೆ, ಸ್ವಲ್ಪ ಕೂತ್ಕೋ, ನೀನು ತುಂಬ ಸುಸ್ತಾಗಿ ಬಳಲು ಬಂದಿದ್ದೀಯಾ ಅಂತ. ಆಗ ಕೂಡಿಸ್ತಾನೆ. ಅಧ್ವಶ್ರಾಂತೋ ಭವಾನ್ ಆಸ್ಯತು ಆಸ್ಯತಾಂ, ದಾರಿಯಿಂದ ಬಳಲು ಬಂದಿದ್ದೀಯಾ, ಸ್ವಲ್ಪ ಕೂತ್ಕೋ ಅಂತಾನೆ. ಇಲ್ಲಿವರೆಗೂ ಏನಾಗಿದೆ ಅನ್ನೋ ಟೆನ್ಷನ್ ಇದರಿಂದ ಕೂತ್ಕೋ ನಿಂತ್ಕೋ ಅನ್ನೋದಕ್ಕೂ
ಪುರುಸೊತ್ತಿಲ್ಲ, ಕಲ್ಪನೆ ಇಲ್ಲ. ಈಗಾದರೆ ಗೊತ್ತಾಯಿತು, ಸೆರೆಯಲ್ಲಿ ಸಿಕ್ಕಿದ್ದಾನೆ ಮಹಾರಾಜ ಅಂತ. ಹಾಗಾದ ಮೇಲೆ ಇನ್ನು ಸಾವಕಾಶವಾಗಿ ಯೋಚನೆ ಮಾಡೋಣ. ತೊಂದರೆ ಅಂತೂ ಇದೆ, ಆದರೆ ಯಾವ ತೊಂದರೆ ಅಂತ ಗೊತ್ತಾಯಿತು. ಹೀಗಾಗಿ ಹಾಗೋ ಹೀಗೋ ಸಂದಿಗ್ಧ ಹಾಸ್ಪಿಟ್ಲ್ ಸೇರಿದ್ದಾರೆ, ಮುಗೀತು. ಆಮೇಲೆ ಇನ್ನು ಮಿಕ್ಕಿದ್ದು ಏನು ಎತ್ತ, ಇಂಟೆನ್ಸಿವ್ ಕೇರ, ಮಗದೊಂದ ಅಂತ ನೋಡಿಕೊಂಡು ಮಾಡುವಂಥದ್ದು. ಈ ರೀತಿ ಮಾನವ ಸಹಜವಾದ ಸಂದರ್ಭಗಳನ್ನು ಗಮನಿಸಿ ಮಹಾಕವಿ ಬರೀತಾನೆ. ಆಗ ಅವನು ಕೂತು ಹೇಳ್ತಾನೆ, ಏನಿಲ್ಲ, ವಾಲುಕಾ ತೀರ್ಥೇನ ನದೀಂ ನರ್ಮದಾಂ ತೀರ್ತ್ವಾ ವಾಹನ ಸುಖಾಯಾಂ ವೇಲಾಯಾಂ ವೇಣುವನೆ ಕಲತ್ರಂ ಅವಾಸ್ಯ ಛತ್ರಮತ್ರ ಪರಿಚ್ಛೇದೇನ ಗಜಯೂಥ ವಿಮರ್ದ ಯೋಗ್ಯೇನ ಬಲೇನ ಮಾರ್ಗಮದನ್ಯ ವೀಥ್ಯ ಅನ್ಯಯ ವೀಥ್ಯ ನಾಗವನಂ ಪ್ರಯಾತೋ ಭರ್ತ. ನರ್ಮದಾ ನದಿನ ಈ ರಥ, ತುರಗ ಇತ್ಯಾದಿ ಸೈನಿಕ ಪರಿವಾರ ಯಾವುದಿದೆ ಅದು ದಾಟೋಕ್ಕೆ ಅನುಕೂಲವಾದಂಥ ಘಟ್ಟದಲ್ಲಿ ದಾಟದ ಅಂತ. ಯಾಕೆಂದರೆ ನರ್ಮದಾ ನದಿ ವಿಂಧ್ಯಪಾದೆ ವಿಶೀರ್ಣ, ವಿಂಧ್ಯ ಪರ್ವತದ ಬುಡದಲ್ಲಿ ಹರ್ಕೊಂಡು ಹೋಗುವಂಥದ್ದು. ಕಡಿದಾಗಿರುತ್ತೆ ಕೆಲವು ಕಡೆ ದಡಗಳು, ಹಾಗಾಗಿ ಅಲ್ಲಿ ದಾಟುವುದು ಕಷ್ಟ. ದಾಟುವುದಕ್ಕೆ ಅನುಕೂಲವಾದ ಜಾಗದಲ್ಲಿ ದಾಟದ. ಸಾಮಾನ್ಯವಾಗಿ ನದಿಗಳು ಗಡಿ ರೇಖೆ ಆಗ್ತಾಯಿದ್ವು. ಹೀಗಾಗಿ ನರ್ಮದಾ ನದಿ ದಾಟದ ಅಂದರೆ ಒಂದು ಗಡಿಯಿಂದ ಆಚೆಗೆ ಹೋದ ಅಂತಲೇ ಅರ್ಥ. ಸೈನಿಕರನ್ನೆಲ್ಲ, ಪರಿವಾರವನ್ನೆಲ್ಲ ಇಟ್ಟುಕೊಂಡು ಆನೆಗಳ ಸಂಚಾರದ ಜಾಗ ಯಾವುದಿದೆ ಆ ಹಾದಿ, ಅದನ್ನು ಗುರುತಿಸೋಕ್ಕೆ ಆಗುವ ಸಾಮರ್ಥ್ಯ ಇರುವಂಥ ಮತ್ತು ಆ ಹಾದಿಯಲ್ಲಿ ಓಡಾಡೋಕ್ಕೆ ಅನುಕೂಲ ಇರುವಂಥ ಪರಿವಾರವನ್ನಷ್ಟೇ ತೆಗೆದುಕೊಂಡು ಮಿಕ್ಕವರನ್ನೆಲ್ಲವನ್ನು ಕೂಡ ಒಂದು ಕಡೆ ಬಿಟ್ಟ. ಆಮೇಲೆ ಇಶುಕ್ಷೇಪ ಮಾತ್ರ ಉತ್ಥಿತೆ ಸೂರ್ಯ, ಒಂದು ಬಾಣ ಬಿಟ್ಟ ಎತ್ತರಕ್ಕೆ ಸೂರ್ಯ ಎದ್ದಿದ್ದಾಗ ಅಂತ ನಾವು ಹೇಳ್ತೀವಲ್ಲ, ಆಳುದ್ದ ಹೊತ್ತು ಮೂಡಿತ್ತು ಅಂತ. ಆಕಾಶದಲ್ಲಿ ಸೂರ್ಯನ ಏರಿನ ಅಳತೆಯನ್ನು ನಮ್ಮ ಕಣ್ಣಳತೆಗೆ ಇಟ್ಕೊಂಡು ಹೇಳ್ತೀವಲ್ಲ, ಒಂದು ಬಾಣ ಹಾರುವಷ್ಟು ಎತ್ತರದಲ್ಲಿ ಸೂರ್ಯ ಏರಿದ್ದ ಅಂತ. ಅಂದರೆ ಬೆಳಗಿನ ಸಾಮಾನ್ಯ 6:30, 7:30, 8 ಗಂಟೆ ಹೊತ್ತು ಅಂತ ಅಂದುಕೊಳ್ಬೋದು, ಆ ಹೊತ್ತು. ಆಗ ಏತಾವನ್ ಮಾತ್ರಾಣಿವ ಯೋಜನಾನಿ ಗತ್ವ, ಹಲವು ಯೋಜನ ದಾಟಿ ಕ್ರೋಶ ಮಾತ್ರೇಣೇವ, ಒಂದು ಕೂಗಳತೆ ದೂರದಲ್ಲೇ ಮದಗಂಧೀರ ಪರ್ವತ ಮನಾಸಾಧ್ಯ, ಮದಗಂಧೀರ ಅನ್ನುವಂಥ ಒಂದು ಬೆಟ್ಟದ ಹತ್ತಿರ ಹೋಗಿ ತಟಾಕ ಪಂಕೋತ್ಕ್ಷಿಪ್ತಂ ಅರ್ಧ ನಿರ್ಮಿತ ಶಿಲಾಕರ್ಮೇವ ವಿಷಮದರ್ಶನಂ ದೃಷ್ಟಂ ನಃ ಗಜಯೂಥಂ. ಆಗ ಅರ್ಧಂಬರ್ಧ ಕೆಸರು ತುಂಬಿಕೊಂಡು ಕೆರೆಯಿಂದ ಎದ್ದಂತಹ ಶಿಲೆಯ ಕೆಲಸ ಅಪೂರ್ಣವಾದರೆ ಹೇಗಿರುತ್ತೋ ಹಾಗೆ ಓಡಾಡುವ ಅಪೂರ್ಣ ಶಿಲಾ ಕಾರ್ಯದಂತೆ ಕಾಣಿಸುವ ಆನೆಗಳ ಗುಂಪನ್ನು ನೋಡಿದ. ತುಂಬ ಚೆನ್ನಾಗಿರುವಂಥ ಕಲ್ಪನೆ. ಮತ್ತು ಆ ವಿವರಗಳು, ಆಕ್ರೋಶ, ಯೋಜನ ಇತ್ಯಾದಿ ಅದಕ್ಕೆ ತಕ್ಕ ಪರಿಭಾಷೆಯನ್ನು ಬಳಸೋದೆಲ್ಲ ಇದೆಯಲ್ಲ, ಅದು ವಿಶಿಷ್ಟವಾದದ್ದು. ಆ ಕಾಲಕ್ಕೆ ಸಹಜ ಅದು. ಈ ಕಾಲದವರು ಇಂಥದ್ದು ಬರೀಬೇಕಾದ್ರೆ ತುಂಬ ಎಚ್ಚರದಿಂದ ಇದ್ದು ಬರೀಬೇಕು, ಇಲ್ಲದೇ ತುಂಬ ಕಷ್ಟವಾಗುತ್ತೆ. ನಮ್ಮ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ಎಂತೆಂಥ ಅಯೋಗ್ಯರಿಗೂ ಬಂದುಬಿಡುತ್ತೆ ಅನ್ನೋದಕ್ಕೆ ಶಂಕರ ಮಕಾಶಿ ಪುಣೇಕರ್ ಅವರ ಅವಧೇಶ್ವರಿ ಅಂತ ಒಂದು ಅಮೇಧ್ಯೇಶ್ವರಿ ಕೆಟ್ಟ ಕಾದಂಬರಿ ಒಂದು ನಿದರ್ಶನ. ವೇದಕಾಲೀನ ರಾಜಕೀಯ ಕಾದಂಬರಿ ಅಂತ ಬೇರೆ ಬರ್ಕೊಂಡಿದ್ದಾರೆ. ಅವ್ರ ಬಗ್ಗೆ ತುಂಬ ಆಟಾಟೋಪ ಮಾಡ್ತಾರೆ. ನಮ್ಮ ಜಿ ಬಿ ಹರೀಶ್ ಅಂತೂ ಅವ್ರನ್ನ ಆಕಾಶದಲ್ಲಿ ಬೃಹಸ್ಪತಿ ಮೇಲಕ್ಕೆ ಎತ್ತುತ್ತಾರೆ, ಇವರು ಬಹಳ ದೊಡ್ಡ ಮೇಧಾವಿಗಳು ಅಂತ ಹೇಳ್ಬಿಟ್ಟು ಶಂಕರ ಮಕಾಶಿ ಪುಣೇಕರನ್ನ. ಅವರ ಗ್ರಂಥ ಓದಿದರೆ ಮಾತ್ರ ಅವರು ವೇದವನ್ನು ಸರಿಯಾಗಿ ಓದಿಲ್ಲ, ಸಂಸ್ಕೃತವೂ ಬಲ್ಲವರಲ್ಲ, ಭಾಷಾ ಮರ್ಯಾದೆಯೂ ಸಾಮಾನ್ಯವಾಗಿಲ್ಲ ಅಂತ ಗೊತ್ತಾಗುತ್ತೆ. ಅದಕ್ಕೂ ಕೊಟ್ಟು ಬಿಡ್ತಾರೆ, ಯಾರ್ದೋ ವಶೀಲಿ ಏನೋ ಮಾಡ್ತಾರೆ ಅಂತ ಅನಿಸುತ್ತೆ. ಕೆಟ್ಟ ಕಾದಂಬರಿ, ಕಳಪೆ ಭಾಷೆ, ಒಂದು ಸ್ವಲ್ಪವೂ ಅಧ್ಯಯನವಿಲ್ಲದ ಕೃತಿ ಅಂತ ಗೊತ್ತಾಗುತ್ತೆ. ಅರೆ ಜಂಬಕ್ಕೆ ಮಾತ್ರ ನಿರ್ವಾಹಕವಿಲ್ಲ, ಸಿಂಧೂ ಲಿಪಿ ಓದ್ತೀನಿ, ಮಣ್ಣು ಓದ್ತೀನಿ, ಮಸಿ ಓದ್ತೀನಿ ಅಂತ. ಅಂದರೆ ನನಗೆ ಯಾಕೆಷ್ಟು ಬೇಸರ ಆಗುತ್ತೆ ಅಂದರೆ, ಯೋಗ್ಯತೆ ಇಲ್ಲದೇ ಇದ್ದರೂ ಯೋಗ್ಯತೆಯನ್ನು ಖ್ಯಾಪನ ಮಾಡ್ಕೊಳ್ಳೋದು, ಅವ್ರ ಯೋಗ್ಯತೆ ಬರವಣಿಗೆಯಲ್ಲೇ ಗೊತ್ತಾಗುತ್ತಾ ಇದೆ. ಹಾಗಲ್ಲದೆ ಆ ಸಂದರ್ಭಕ್ಕೆ ಏನು ಬೇಕೋ ಅದನ್ನೆಲ್ಲ ಮಾಡಬೇಕು. ವೇದಕಾಲದ ಕಾದಂಬರಿ ಅಂದರೆ ವೇದಕಾಲದ ಪರಿಭಾಷೆಯಲ್ಲಿರಬೇಕು. ಗೋವಿಂದ ಪೈಗಳನ್ನು ನೋಡಿ ಗೊತ್ತಾಗುತ್ತೆ. ಅವರು ಬುದ್ಧನ ಬಗ್ಗೆ ಒಂದು ಕಾವ್ಯ ಬರೆದರೆ ಪಾಲಿ ಭಾಷೆ ಶಬ್ದಗಳನ್ನೇ ಬಳಸಿರ್ತಾರೆ. ಕ್ರಿಸ್ತನ ಬಗ್ಗೆ ಬರೆದರೆ ಅವರು ಹಿಬ್ರೂ ಭಾಷೆಯ ಶಬ್ದಗಳನ್ನು ಅಲ್ಲಿ ತಂದಿರ್ತಾರೆ. ಆ ಪರಿಸರದ ಹೋಲಿಕೆಗಳನ್ನೇ ಕೊಟ್ಟಿರ್ತಾರೆ. ಅವರು ಗೊಲ್ಗೊಥಾ ವಿಶಾಖಿ ಅಂತ ಕಾವ್ಯಗಳು ಸಾಕ್ಷಿಯಾಗಿ ನಿಲ್ಲುತ್ತವೆ. ಆ ಅಧ್ಯಯನ ಇರಬೇಕಾಗುತ್ತದೆ. ಇಂಥದ್ದು ಕೆಲವರಿಗೆ ಮಾತ್ರ ಬರುತ್ತದೆ, ತುಂಬ ಜನಕ್ಕೆ ಬರೋಲ್ಲ. ಸಂಸ್ಕೃತ ನಾಟಕಗಳಲ್ಲಿ ನಾವು ನೋಡಬಹುದಾದದ್ದು ಈ ಪರ್ಯಾವರಣ ಕಲ್ಪನೆ, ಆ ಪರಿಸರವನ್ನು ನಿರ್ಮಾಣ ಮಾಡುವ ರೀತಿ ಅಷ್ಟು ಚೆನ್ನಾಗಿ ಕೆಲವು ಪದಗಳಿಂದಲೇ ಕೊಡ್ತಾರೆ. ಆಗ ಹೇಳ್ತಾನೆ, ಆ ಒಂದು ಸಂದರ್ಭದಲ್ಲಿ ಅವನ ಆ ಆನೆಗಳ ಗುಂಪನ್ನು ನೋಡಿದ.
ಆ ಆನೆಗಳನ್ನು ಪಳಗಿಸಬೇಕು ಅಂತ ಅವನಿಗನಿಸಲಿಲ್ಲ. ನೀಲಕೂಲವೇ ತಲೆಯಲ್ಲಿತ್ತು. ಹಾಗಾಗಿ ಹೋಗ್ತಾ ಇದ್ದಾನೆ ನೀಲಕೂವಲೆಯ ಗಜವನ್ನೇ ಹುಡುಕಿಕೊಂಡು. ಆ ಆನೆ ಎಲ್ಲಿದೆ ಏನು ಅಂತನ್ನುವಂಥ ಸೂಚನೆಯನ್ನು ಒಬ್ಬ ಕೊಡ್ತಾನೆ. ಅದನ್ನು ಹೇಳ್ತಾನೆ. ತಥೋ ನಿಧ್ಯಾಯಂತೀಷು ಸೇನಾಸು ಸಮುತ್ಪನ್ನ ಶಂಕಾ ಪಿಂಡಿತೆ ತಸ್ಮಿನ್ ಯೂಥೆ ಅಸ್ಯ ಅನರ್ಥಸ್ಯ ಉತ್ಪಾದಕ ಕಶ್ಚಿತ್ ಪದಾತಿ ಭರ್ತಾರಂ ಏವ ಉಪಸ್ಥಿತ. ಈ ಅನರ್ಥಕ್ಕೆಲ್ಲ ಕಾರಣವಾದ ಒಬ್ಬ ಸೈನಿಕ ಬಂದು ನಮ್ಮ ಪ್ರಭುಗೆ ಹೇಳ್ದ, ಹತ್ತಿರ ಬಂದ ಅಂತಂತಾನೆ ಹಂಸಕ. ತಕ್ಷಣವೇ ಯೌಗಂಧರಾಯಣ ಹೇಳ್ತಾನೆ, ತಿಷ್ಟ, ಒಂದು ನಿಮಿಷ ನಿಲ್ಲು. ಇತಃ ಕ್ರೋಶ ಮಾತ್ರೇ ಮಲ್ಲಿಕಾ ಸಾಲ ಪ್ರಚ್ಛಾದಿತ ಶರೀರ ನಖದಂತವರ್ಜಂ ಏಕನೀಲ ಹಸ್ತಿಮಯ ದೃಶ್ಯತ ಇತ್ಯುಕ್ತವಾನ್ನನು. ಒಂದು ನಿಮಿಷ ತಾಳು. ಇಲ್ಲಿಂದ ಒಂದು ಕೂಗಳತೆ ದೂರದಲ್ಲೇ ಮಲ್ಲಿಗೆಯ ಮತ್ತು ಸಾಲ ವೃಕ್ಷಗಳ ಕೊಂಬೆಗಳಿಂದ ಆಚ್ಛಾದಿತವಾದ ಶರೀರವುಳ್ಳ ಉಗುರು ಮತ್ತು ದಂತ ಬಿಟ್ಟು ಇನ್ನು ಮೈಯೆಲ್ಲ ನೀಲಿ ಬಣ್ಣದಲ್ಲಿರ್ತಕ್ಕಂಥ ಆನೆ ಒಂದು ಕಾಣಿಸ್ತಾ ಇದೆ ಅಂತ ಹೇಳದ್ನ. ಕಥಂ ಪರಿಜ್ಞಾತಂ ಖಲು ಏತದಾರ್ಯೇಣ. ಆರ್ಯನಿಗೆ ಇದು ಹೇಗೆ ಗೊತ್ತಾಯಿತು ಅಂತ ಇವನು ಅದನ್ನೆಲ್ಲವನ್ನೂ ಸ್ಪೈಸಿಂದ ಚರ್ಯೆಯ ಮೂಲಕವಾಗಿ ತಿಳ್ಕೊಂಡಿದ್ದಾನೆ. ಈ ಮೂಲಕ ಇವನ ದೂರದೃಷ್ಟಿತ್ವ ಎಷ್ಟು, ಚಾರಚಕ್ಷುತ್ವ ಎಂಥದ್ದು ಅನ್ನೋದನ್ನು ಕವಿ ಸೂಚನೆ ಮಾಡ್ತಾ ಇದ್ದಾನೆ. ಜಾಗೃತಿ ಖಲು ಸಮುತ್ಪನ್ನೋಯಂ ದೋಷ, ಜಾಗೃತಿ ಖಲು ಸಮುತ್ಪನ್ನೋಯಂ ದೋಷ. ಎಚ್ಚರ ಇದ್ದು ಈ ತಪ್ಪಾಯ್ತಲ್ಲ ಅಂತ ಯೋಗಂಧರಾಯಣ ಹೇಳ್ತಾನೆ. ಹಂಸಕ ಜಾಗೃತೋಪಿ ಬಲವತ್ತರ ಕೃತಾಂತಹ. ಅಪ್ಪ, ನಮ್ಮ ಎಚ್ಚರಿಕೆಗಿಂತಲೂ ಮಿಗಿಲಾದದ್ದು ವಿಧಿ, ಹೇಳು ಮುಂದೆ ಅಂತಾನೆ. ಆಗ ಅವನಿಗೆ 100 ಬಂಗಾರದ ನಾಣ್ಯ ಕೊಡ್ತಾನೆ. ಸುವರ್ಣ ಶತ ಪ್ರಧಾನೇನ ತಮ್ಮ ನೃಶಂಸಂ ಪ್ರತಿಪೂಜ್ಯ ಭರ್ತರೋಕ್ತಂ ಅಸ್ತೀಶ ಚಕ್ರವರ್ತಿ ಹಸ್ತಿ ನೀಲಕುವಲಯ ತನುರ್ನಾಮ ಹಸ್ತಿಶಿಕ್ಷಾಯಾಂ ಪಠಿತ. ನೀಲಕುವಲಯ ತನು ಅಂತ ಈ ಒಂದು ಆನೆ ಹಸ್ತಿಶಿಕ್ಷಾ ಗ್ರಂಥಗಳಲ್ಲಿ ನಾನು ಓದಿದ್ದೀನಿ. ಇದು ಆನೆಗಳ ಚಕ್ರವರ್ತಿ, ದಿಗ್ಗಜ. ತದಪ್ರಮತ್ತ ಭವತ ಯೂಯಂ ಅಸ್ಮಿನ್ ಯೂಥೆ. ಹಾಗಾಗಿ ನೀವು ಈ ಆನೆ ಗುಂಪನ್ನು ನೋಡಿಕೊಳ್ಳಿ, ನಾನು ಅಲ್ಲಿಗೆ ಹೋಗಿ ಬರ್ತೀನಿ. ಗಜಂ ತಮ್ಮಹಂ ವೀಣಾ ದ್ವಿತೀಯ ಆನಯಿಷ್ಯಾಮಿ. ನಾನೊಬ್ಬನೇ ವೀಣೆಯನ್ನು ತೊಗೊಂಡು ಹೋಗಿ ಆ ಆನೆಯನ್ನು ಪಳಗಿಸ್ಕೊಂಡು ಬರ್ತೀನಿ ಅಂತಾನೆ. ಕಥಂ ಉಪೇಕ್ಷಿತಸ್ತದ ನೀವು ಸ್ವಾಮಿ ರುಮಣ್ವತ. ರುಮಣ್ವಾನ್ ಹೇಗೆ ಬಿಟ್ಟುಬಿಟ್ಟ ಈ ಸಂದರ್ಭದಲ್ಲಿ ಅಂತಾನೆ. ಹಾಗೆ ಹೇಳ್ತಾನೆ, ಇಲ್ಲ ನಹಿ ನಖಲು ತೇ ಐರಾವಣಾದಿ ನಾಂ ಅಪಿ ದಿಗ್ಗಜಾನಾಂ ಗ್ರಹಣಂ ನ ಸಂಭಾವನೀಯಂ ಅಪಿತು ದುರಾರಕ್ಷತೆಯ ಆಸನ್ನ ದೋಷಾಣಿ ವಿಷಯಾಂತರಾಣಿ ತತ್ರ ನಿರ್ಲಜ್ಜೋ ನಿರಭಿಜನಃ ಪ್ರತ್ಯಂತವಾಸಿ ಜನಃ ತತ್ಪದಾತಿ ಮಾತ್ರ ಅಧಿಷ್ಠಿತಂ ಇದಂ ಯೂಥಂ ಕೃತ್ವ ಸರ್ವ ಏವ ಗಚ್ಚಾಮಃ ನೈಕಾಕಿನ ಸ್ವಾಮಿನ ಗಂತವ್ಯಮಿತಿ. ಆಗ ರುಮಣ್ವಂತ ತಡದ ತುಂಬ ತೀವ್ರವಾಗಿ ಹೇಳ್ತಾನೆ, ನೀವು ಐರಾವತವನ್ನು ಪಳಗಿಸಬಲ್ಲ ಸಾಮರ್ಥ್ಯ ಉಳ್ಳಂಥವರು ರಾಜರುಗಳಿಗಿಂತ ಹೊಗಳಿಕೆಗಳು ಮಾಡಲೇಬೇಕಲ್ಲ. ಎಡವಟ್ಟು ಮಾಡ್ಕೊಳ್ತಾನೆ ಇರ್ತಾರೆ. ಆದರೂ ಈ ಜಾಗ ಸರಿಯಲ್ಲ, ಗಡಿನಾಡು ತುಂಬ ತೊಂದರೆ, ಈ ಕಾಡು ನಮಗೆ ಅಪರಿಚಿತ, ಜೊತೆಗೆ ಈ ಗಡಿಗಳ ಜನ ನಿರ್ಲಜ್ಜರು, ನಿರಭಿಜನ, ಅಭಿಜಾತ್ಯ ಇಲ್ಲ, ಕ್ಲಾಸಿಕ್ಯಾಲಿಟಿ ಇಲ್ಲ, ಪ್ರತ್ಯಂತವಾಸಿ ಅಂದರೆ ಗಡಿನಾಡಿನ ಜನ. ಹಾಗಾಗಿ ನಾವು ಎಲ್ಲ ಸೈನಿಕರು ಪರಿವಾರ ಎಲ್ಲ ನಿಮ್ಮ ಜೊತೆ ಬರ್ತೀವಿ, ಕೆಲವೊಂದು ಪದಾರ್ಥಗಳನ್ನು ಈ ಆನೆಗಳ ಗುಂಪಿಗೆ ಬಿಟ್ಬಿಡೋಣ, ನೀವು ಒಂಟಿಯಾಗಿ ಹೋಗಬಾರ್ದು ಅಂತ. ಆದರೆ ಮಹಾರಾಜ ಹಾಗೆ ಮಾಡಲಿಲ್ಲ, ಗಲಾಟೆ ಮಾಡಿಕೊಂಡು ಹೋಗ್ತಾನೆ. ಯೋಗಂಧರಾಯಣ ಹೇಳ್ತಾನೆ, ಅಪಿ ಮಹಾಜನ ಸಮಕ್ಷಂ ಇವ ಮುಕ್ತ ಸ್ವಾಮಿ ರುಮಣ್ವತ. ಎಲ್ಲರದರಿಗೆ ರುಮಣ್ವಂತ ಹೀಗೆ ಹೇಳಿಬಿಟ್ನ. ಉದಯನ ವಾಸ್ ಎ ಹಾಟಿ ಫೆಲೋ, ಈ ಥರದ್ದೆಲ್ಲ ಕೇಳೋಕ್ಕೆ ತಯಾರಿಲ್ಲ. ಏವಮಪಿ ಅವಕ್ತವ್ಯಾಯಾಂ ಸ್ವಾಮಿ ಭಕ್ತಿಂ ಇಚ್ಛಾಮಿ. ಹೀಗೆ ಕಠೋರವಾಗಿ ಹೇಳೋದಕ್ಕೂ ಸ್ವಾಮಿ ಭಕ್ತಿ ಬೇಕು ಅಂತೂ ಹೇಳದ್ನಲ್ಲ ಅಂತ. ಆಗ ತತಃ ಆತ್ಮಜೀವಿತ ನಿರ್ದಿಷ್ಟೇನ ಶಪಥೇನ ನಿವಾರ್ಯ ಅಮಾತ್ಯಂ ನೀಲಬಲಾಹಕಾತ್ ಅಸ್ತಿನಃ ಅವತೀರ್ಯ ಸುಂದರಪಾಟಲಂ ನಾಮ ಅಶ್ವಂ ಆರುಹ್ಯ ಅರ್ಧಾಗತೆ ಸೂರ್ಯೇ 20 ಮಾತ್ರ ಪದಾತಿಭಿಸ್ಸಹ ಸಹ ಪ್ರಯಾತೋ ಭರ್ತ. ಆಗ ನನ್ನ ಆಣೆ, ನೀವು ಯಾರೂ ಹಿಂದೆ ಬರಬಾರ್ದು ಅಂತ 100 ಜನ ಸೈನಿಕರ ಒಡೆಯನಾಗಿದ್ದ, ರಥ ಗಜ ಅಶ್ವಾದಿಗಳ ಬಲ ಇದ್ದಂಥ ಆ ರುಮಣ್ವಂತನ ಒಂದು ಪರಿವಾರವನ್ನಷ್ಟನ್ನು ನಿಷೇಧಿಸಿಬಿಟ್ಟು ನೀಲಬಲಾಹಕ ಅನ್ನುವ ಆನೆಯಿಂದ ಇಳಿದು ಸುಂದರಪಾಟಲ ಅನ್ನುವ ಕುದುರೆಯನ್ನು ಹತ್ತಿ ಕೇವಲ ಕೆಲವೊಬ್ಬರು 20 ಜನ ಸೈನಿಕರು ಪದಾತಿಗಳನ್ನು ಮಾತ್ರ ತನ್ನ ಬೆಂಗಾವಲಿಗೆ ಇಟ್ಕೊಂಡು ಹೊರಟು ಬಿಟ್ಟ ಅಂತ. ಈ ಹೆಸರುಗಳ ಸಂಸ್ಕೃತದಲ್ಲಿ ತುಂಬ ಚೆನ್ನಾಗಿರುತ್ತವೆ. ಈಗೇನು ದಟ್ಟದಾರಿದ್ರ್ಯ ಬಂದಿದೆಯೋ ನಮ್ಮ ಜನಕ್ಕೆ ಗೊತ್ತಾಗೋಲ್ಲ. ಪಡಪೋಷಿ ಹೆಸರುಗಳನ್ನು ಇಟ್ಕೊಳ್ತಾರೆ. ಸಂಸ್ಕೃತ ಕಾವ್ಯಗಳಲ್ಲಿ ಒಂದು ಅರಮನೆಗೆ, ಒಂದು ಕಾಡಿಗೆ, ಒಂದು ಆನೆಗೆ, ಒಂದು ಕುದುರೆಗೆ ಎಷ್ಟು ಒಳ್ಳೆಯ ಹೆಸರು ಇಡ್ತಾರೆ. ಉದಯನನ ವೀಣೆಯ ಹೆಸರು ಘೋಷವತಿ.
ನಮ್ಮ ಯಾರಾದರೂ ವೀಣಾವಾದಕರು, ಮೃದಂಗವಾದಕರು, ವೇಣುವಾದಕರು ತಮ್ಮ ಕೊಳಲಿಗೆ, ಮೃದಂಗಕ್ಕೆ, ವೀಣೆಗೆ ಏನಾದರೂ ಹೆಸರಿಟ್ಕೊಂಡಿದ್ದಾರೆ? ನಾನು ತಿಳಿದಂತೆ ಒಬ್ಬರೂ ಇಟ್ಕೊಂಡಿಲ್ಲ. ಅಂದರೆ ನಾಯಿಗೆ ಬೇಕಾದರೆ ಇಡ್ತಾರೆ ಹೆಸರನ್ನು, ಅದು ಆರಿಸಿ ಕ್ರಿಶ್ಚಿಯನ್ ಹೆಸರುಗಳೇ ಇಡ್ತಾರೆ. ಸ್ವದೇಶಿವಾದ ಹೆಸರುಗಳು ನಾಯಿಗಳಿಗೆ ಇಡೋದೇನೇ ಇಲ್ಲ. ಅದೇನು ಕ್ರಿಶ್ಚಿಯನ್ರ ಬಗ್ಗೆ ಉಪೇಕ್ಷೆ ಅಂತ ಅನ್ಬೇಕು, ಅದರ ಬಗ್ಗೆ ಇರ್ತಕ್ಕಂಥ ಅಭಿಮಾನ ಅಂತ ಅನ್ಬೇಕು ಗೊತ್ತಿಲ್ಲ. ಆದರೆ ಬಾರ್ಗಳಿಗೆ, ಸಲೂನುಗಳಿಗೆ ಎಲ್ಲದಕ್ಕೂ ನಮ್ಮ ದೇವರುಗಳ ಹೆಸರನ್ನು ಇಡ್ತಾರೆ. ಈ ಸ್ವಾರಸ್ಯ ಸಂಸ್ಕೃತ ಪರಂಪರೆಯ ಆ ಅಭಿಜಾತ್ಯ ಯುಗದಲ್ಲಿ ಇದ್ದಿದ್ದು ಹೊರಟೋಗ್ಬಿಡ್ತಾ ಅಂತ ಅನಿಸ್ಬಿಡುತ್ತೆ. ನೀಲ ಬಲಾಹಕ ಅಂದರೆ ನೀಲ ಮೇಘ ಅಂತ. ಬಲಾಹಕ ಅಂತಂದರೆ ನೀರನ್ನು ತಳೆದಂಥ ಮೋಡ ಅಂತ. ಬಲಾಹಕ ಅನ್ನೋದಕ್ಕೆ ಕೊಕ್ಕರೆ ಅಂತಲೂ ಅರ್ಥ ಇದೆ. ಆ ಒಂದು ಮೇಘದಂತೆ ಇರುವ ಆನೆಯಿಂದ ಹೇಳಿದ ಸುಂದರ ಪಾಟಲ ಅಂತ. ಸುಂದರ ಪಾಟಲ ಅಂತಂದರೆ ಚೆಲುಗೆಂಪು ಅಂತ ಅರ್ಥ. ಪಾಟಲ ಅನ್ನೋದಕ್ಕೆ ಕೆಂಪು, ಚೆಲುಗೆಂಪಾದ ಕುದುರೆ ಅಂತ. ಪಾಟಲ ಅಂದರೆ ಒಂದು ಹೂವು ಕೂಡ, ಪಗಡೆ ಹೂವು ಅಂತ ಕರಿತಾರಲ್ಲ ಆ ಹೂವು. ಆ ಕುದುರೆಯನ್ನು ಹತ್ತಿ ಅವನು ಹೊರಟ ಅಂತ ನೋಡಿ. ಚಂದ್ರಗುಪ್ತ ಮೌರ್ಯನ ಆನೆಯ ಹೆಸರು ಏನು ಅಂತ, ಚಂದ್ರಲೇಖ ಅನ್ನುವಂಥ ಆನೆಯ ಹೆಸರು ಅಂತ ಮುದ್ರಾ ರಾಕ್ಷಸ ನಾಟಕದಲ್ಲಿ ಬರುತ್ತದೆ. ಹೀಗೆ ಅವನ ಅರಮನೆ ಸುಗಾಂಗ ಪ್ರಾಸಾದ ಅಂತ, ಗಂಗೆಯ ನದಿಯ ಪಕ್ಕದಲ್ಲೇ ಇದ್ದಂಥದ್ದು. ಪಾಟ್ಲಿಪುತ್ರದಲ್ಲಿ ಗಂಗೆ ಮತ್ತು ಶೋಣ ನದ ಎರಡೂ ಕೂಡ ಸೇರುತ್ತವೆ. ಹಾಗೆ ಇದರದ್ದು ಎಷ್ಟೊಂದೆಲ್ಲ ಬರುತ್ತೆ. ಅರಮನೆಯ ಭಾಗಗಳಿಗೆ ಬೇರೆ ಬೇರೆ ರಮಣೀಯವಾದ ಹೆಸರುಗಳಿಟ್ಟಿದ್ರು. ಅದು 2ನೇ ಅಂಕದಲ್ಲಿ ಇಲ್ಲ, ನಾವು ನೋಡ್ತೀವಿ. ಆಮೇಲೆ ದ್ವಿಗುಣಿತಮೇವ ಅಧ್ವಾನಂ ಗತ್ವಾ ಸಾಲ ವೃಕ್ಷಛಾಯಾಂ ಸಾವರ್ಣ್ಯ ನಷ್ಟ ನೀಲತೆಯ ಪ್ರೋದ್ಭಾಸಿತಾಭ್ಯಾಂ ಶರೀರ ವಿನಿಕ್ಷಿಪ್ತಾಭ್ಯಾಮಿವ ದಂತಯುಗಲಾಭ್ಯಾಂ ಸೂಚಿತಃ ಧನುಷ್ಯತ ಮಾತ್ರೇಣೇವ ದೃಷ್ಟಃ ಸಹ ದಿವ್ಯವಾರಣ ಪ್ರತಿಚ್ಛಂದ. ಆಮೇಲೆ ಅವನು ಹೋದ. ಈ ಹಂಸಕನೂ ಅವನ ಜೊತೆ ಹೋಗಿದ್ದಾನೆ, ಅಂಗರಕ್ಷಕಾಧಿಪತಿ. ಹಾಗಾಗಿ ಹೇಳ್ತಾ ಇದ್ದಾನೆ, ಹೋದಾಗ ಸಾಲವೃಕ್ಷದ ನೆರಳಿನಲ್ಲಿ ಮಲ್ಲಿಗೆಯ ಪೊದೆಗಳ ನಡುವಿನಲ್ಲಿ ತನ್ನ ನಿಜವಾದ ನೀಲ ಬಣ್ಣವನ್ನು ಸ್ವಲ್ಪ ಮರೆಮಾಚಿಕೊಂಡು ಅಲ್ಲಲ್ಲಿ ಕಾಣತಕ್ಕಂಥ ಒಳಗಡೆ ಸೈನಿಕರನ್ನು ಉಳಿಸ್ಕೊಂಡಿರ್ತಕ್ಕಂಥದ್ದು ಆನೆ, ಯಂತ್ರ ನಿಯಂತ್ರಿತವಾದಂಥದ್ದು, ಎದ್ದು ತೋರುವಂತೆ ಬೆಳ್ಳಗಿರುವ ದಂತಗಳಿಂದ ಕೂಡಿದ್ದು, 100 ಬಿಲ್ಲುಗಳ ದೂರದಲ್ಲಿ ಅಂತ. ಒಂದು ಮೊಳ ನಮಗೆಲ್ಲ ಗೊತ್ತಿದೆ ಎಷ್ಟು ಉದ್ದ ಅಂತ ಕೈಯಿಂದ. ಆ ಥರದ 4 ಮೊಳಗಳನ್ನು ಸೇರಿಸಿದ್ರೆ ಒಂದು ಮಾರು ಅಂತಂತೀವಿ. ಆ ಥರದ 3 ಮಾರುಗಳನ್ನು ಒಂದು ಧನುಸ್ಸು ಅಂತ ಕರೀತಾರೆ. ಆ ಥರದ ಒಂದು 100 ಧನುಸ್ಸಿನ ದೂರದಲ್ಲಿ ಆ ಒಂದು ಆನೆ ಕಾಣಿಸ್ತಾ ಇತ್ತು ಅಂತ ಹೇಳ್ಬಿಟ್ಟು ಅಂತಾನೆ. ಆಮೇಲೆ ಕುದುರೆಯಿಂದ ಇಳಿದು ದೇವತೆಗಳಿಗೆ ನಮಸ್ಕಾರ ಮಾಡಿ ವೀಣಿಯನ್ನು ಹಿಡ್ಕೊಂಡು ಹೋಗ್ತಾನೆ. ತತಃ ಪೃಷ್ಠತಃ ಏಕಕೃತನಿಶ್ಚಯ ಇವ ಮಹಾನ್ ಕಂಠೀರವ ಸಮುತ್ಪನ್ನ. ಆಗ ಒಂದು ಸಿಂಹದ ಗರ್ಜನೆ ಕೇಳಿಸುತ್ತೆ. ಸೈನಿಕರತ್ತ ಕಡೆ ಹೋಗ್ತಾರೆ. ಆಗ ಆನೆಯ ಒಳಗಿಂದ ಅವತಿರುವ ಮಹಾಸೇನರ ಸೈನಿಕರು ಬಂದು ಒಟ್ಟಿಗೆ ಯುದ್ಧಕ್ಕೆ ಆರಂಭ ಮಾಡ್ತಾರೆ. ಇದು ಕೃತಕ ಹಸ್ತಿ ಅಂತ ಗೊತ್ತಾಯಿತು. ಆ ತಕ್ಷಣವೇ ಮಹಾರಾಜ ನೋಡಿ, ಅವನ ಒಳ್ಳೆತನವೂ ಇದೆ ವತ್ಸರಾಜಂದು. ಈಸ್ ಎ ಹಾಟಿ ಫೆಲೋ ಬಟ್ ಎ ವೆರಿ ಅಫೆಕ್ಷನೇಟ್ ಒನ್. ತತಃ ನಾಮ ಗೋತ್ರ ಗ್ರಹಣೇನ ಸಮಾಶ್ವಸ್ಯ ಕುಲಪುತ್ರ ಜನಂ. ಆ 20 ಜನರನ್ನು ಒಬ್ಬೊಬ್ಬರನ್ನು ಹೆಸರಿಂದ ಹೇಳಿ, ನೋಡಿ ನೀವೆಲ್ಲ ದೂರ ಇರಿ, ನೀವು ಪ್ರಾಣಕ್ಕೆ ತೆತ್ತುಕೊಳ್ಬೇಡಿ, ಪ್ರಾಣಕ್ಕೆ ಸಂಚಕಾರ ತಂದುಕೊಳ್ಬೇಡಿ, ನಾನೊಬ್ಬ ಅದನ್ನು ನಿಭಾಯಿಸ್ತೀನಿ, ಹೋಗ್ತೀನಿ ಅಂತ ಹೇಳಿ ಪ್ರತಿಯೊಬ್ಬ ಸೈನಿಕನ ಅಂಗರಕ್ಷಕನ ಹೆಸರು ತಿಳ್ಕೊಂಡಿದ್ದಾನೆ ಅಂತಂದರೆ ಎಷ್ಟು ದೊಡ್ಡವನಿರಬೇಕು. ಸಾಮಾನ್ಯ ಅವ್ರ ಪಾಳಿ ಬದಲಾಗ್ತಾ ಇರುತ್ತೆ, ಟರ್ನು ರೊಟೇಷನ್ ಎಲ್ಲ ಜ್ಞಾಪಕ ಇಟ್ಕೊಳ್ಳೋದು ಕಷ್ಟ. ಒಬ್ಬರ ಹೆಸರು ತಿಳಿದಿದೆ ಅಂತಂದರೆ ಅಷ್ಟರ ಮಟ್ಟಿಗೆ ಅವರ ವ್ಯಕ್ತಿ ಪರಿಚಯ ಉಂಟು ಅಂತ ಹೇಳ್ತಾನೆ. ಪ್ರದ್ಯೋತಸ್ಯ ಪ್ರಯೋಗ ಯಶಃ ಅಹಮಿದಾನಿಂ ವಿಷಮಾರಂಭಂ ಪರಸ್ಯ ಉಪನ್ಯಾಸಂ ಪರಾಕ್ರಮೇಣ ಸಮೀಕರೋಮೀತಿ ಭಣಿತ್ವಾ ಭರ್ತಾ ಪ್ರವಿಷ್ಟ ಏವ ತತ್ಪರಬಲಂ. ನುಗ್ಗುತ್ತಾನೆ. ಯೋಗಂಧರಾಯಣ ಹೇಳ್ತಾನೆ, ಅಯ್ಯೋ ವ್ರೀಡಿತೋ ವಂಚನಾಂ ಪ್ರಾಪ್ಯ ಮಾನೀ ಸತ್ವಂ ಉಪಾಶ್ರಿತಃ ಶೂರಶ್ಚೈಕಾಯನಸ್ಥಶ್ಚ ಕಿಮನ್ಯತ್ ಪ್ರತಿಪದ್ಯತೆ. ಸತ್ವವನ್ನು ಹೊಂದಿರುವ ಮಹಾವೀರ ಶೂರ ಸಾಹಸಿಯಾದವನು ವಂಚನೆಗೆ ತಾನು ತುತ್ತಾಗಿದ್ದೇನೆ ಅಂತ ಗೊತ್ತಾದ ಮೇಲೆ ನಾಚಿಕೆ ಪಟ್ಟುಕೊಂಡು ಇನ್ನೇನು ಮಾಡಬಲ್ಲ ಅಂತ. ಅಷ್ಟು ಹಿತ ಹೇಳಿದ್ರೂ ಯಾರೋ ಕೇಳಲಿಲ್ವಲ್ಲ ರುಮಣ್ವಂತ. ಆ ಕಾರಣದಿಂದ ಪ್ರಾಮಾಣಿಕನಾದಂಥ ವ್ಯಕ್ತಿ ಮೋಸ ಹೋದವನು ಇದನ್ನೇ ಮಾಡ್ತಾನೆ, ಇನ್ನೇನು ಮಾಡ್ತಾನೆ ಅಂತ ಬಿಟ್ಟಂತಾನೆ. ಅಂದರೆ ಮಹಾರಾಜನ ಬಗ್ಗೆ ಅವನಿಗೆ ಮೆಚ್ಚುಗೆನೂ ಇದೆ, ದುಃಖವೂ ಇದೆ. ಆಮೇಲೆ ಅವನು ತತಃ ಕ್ರೀಡನ್ನಿವ ಆತ್ಮಚ್ಛಂದಾನುವರ್ತಿನ ಸುಂದರ ಪಾಟಲೇನ ಅಶ್ವೇನ ಆತ್ಮಾಭಿಪ್ರಾಯಾದಪ್ಯಧಿಕಂ ಪ್ರಹರನ್
ಆಮೇಲೆ ತನ್ನ ಕುದುರೆಯನ್ನು ಹತ್ತುಕೊಂಡು ಸೈನಿಕರ ಮಧ್ಯೆ ನುಗ್ಗಿ ಒಂಟಿಯಾಗಿ ತನ್ನ ಇಂಗಿತವನ್ನು ಅರಿತಂತಹ ಆ ಒಂದು ಅಶ್ವಹೃದಯ ಬಲ್ಲಂಥವನು ಇವನನ್ನು ಬಲ್ಲಂಥದ್ದು ಆ ಕುದುರೆ, ಪರ್ಸನಲ್ ಹಾರ್ಸ್. ಅವನು ಲೀಲಾಜಾಲವಾಗಿ ತನ್ನ ಲೆಕ್ಕಕ್ಕೆ ಮೀರಿ ಶತ್ರು ಸೈನಿಕರನ್ನು ಧ್ವಂಸ ಮಾಡ್ತಾ ಇದ್ದಾನೆ. ಹಾಗೆ ಮಾಡ್ತಾ ಇದ್ದಂತೆಯೇ ಮೋಹಂಗತೋ ಭರ್ತ ಮೂರ್ಛೆ ಹೋಗ್ಬಿಡ್ತಾನೆ, ತುಂಬ ಗಾಯಗಳಾಗಿ ರಕ್ತ ಸೋರಿಯಲ್ಲ. ಆಗ ಆ ಸೈನಿಕರು ಅವನನ್ನು ಅಲ್ಲಿದ್ದ ಕಾಡು ಬಳ್ಳಿಗಳಿಂದಲೇ ಹಿಂಗಟ್ಟು ಮುಂಗಟ್ಟು ಕಟ್ತಾರೆ. ಕಥಂ ಪ್ರದರ್ಶಿತ ಸ್ವಾಮಿ, ಅಯ್ಯೋ ಹೀಗಾಯ್ತಾ ಅಂತಂತಾನೆ ಯೋಗೇಂದ್ರಾಯಣ. ಪೀನಾಂಸಸ್ಯ ವಿಕೃಷ್ಟ ಪರ್ವ ಮಹತೋ ನಾಗೇಂದ್ರ ಹಸ್ತಾಕೃತೆ ಚಾಪಾಸ್ಫಾಲಿಕರಸ್ಯ ದೂರಭರಣಾತ್ ಬಾಣಾಧಿಕಾರೋಪಿಣಃ ವಿಪ್ರಾಭ್ಯರ್ಚಯಿತು ಶ್ರಮೇಶು ಸುಹೃದಾಂ ಸತ್ಕರ್ತುರಾಲಿಂಗನೈ ನ್ಯಸ್ತಂ ತಸ್ಯ ಭುಜದ್ವಯಸ್ಯ ವಲಯ ಸ್ಥಾನಾಂತರೇ ಬಂಧನಂ. ತುಂಬ ಚೆನ್ನಾಗಿರುವ ಪದ್ಯ. ತುಂಬು ತೋಳುಗಳು ಮತ್ತು ಸೊಗಸಾಗಿ ಅಲ್ಲಿಯ ಮಾಂಸಖಂಡಗಳು ಎದ್ದು ತೋರುವಂಥದ್ದು, ಆನೆಯ ಸೊಂಡಲಿನ ಆಕಾರದಲ್ಲಿರ್ತಕ್ಕಂಥದ್ದು, ಮತ್ತು ತಟ್ಟಿದರೆ ಖಂಗನೆ ಶಬ್ದ ಬರುವಂಥದ್ದು, ಆ ಬಿಲ್ಲಿನ ಹೆದೆಯಿಂದ ಮತ್ತೆ ಮತ್ತೆ ಗುರುತು ಮಾಡಲ್ಪಟ್ಟಂಥದ್ದು. ಯಾಕೆಂದರೆ ಆ ಬಿಲ್ಲನ್ನು ಹೆಗಲಿಗೆ ಏರಿಸ್ಕೊಂಡಿರ್ತೀವಿ, ಮತ್ತು ಎಳೆದು ಬಿಟ್ಟಾಗ ಹೆಗಲಿನವರೆಗೂ ಅದು ಹೆದೆ ಬಂದು ಭುಜಕ್ಕೆ ಬಡಿಯುತ್ತೆ. ಹಾಗಾಗಿ ಅಲ್ಲಿ ಒಂದು ಗುರುತಾಗಿರುತ್ತೆ ಅಂಥದ್ದು, ವ್ರಣಕಿಣಾಂಕವಾದಂಥದ್ದು. ಆಮೇಲೆ ಬಾಣಕ್ಕೆ ವಿಶಾಲವಾದ ಬತ್ತಳಿಕೆಗೆ ಆಶ್ರಯ ಕೊಡುವಂಥದ್ದು. ಎಷ್ಟು ವಿಸ್ತಾರವಾದದ್ದು ಆ ಹೆಗಲು ಮತ್ತು ಉದ್ದವಾದದ್ದು ತೋಳು ಅಂತಂದರೆ ಎಷ್ಟು ಬಾಣಗಳನ್ನು ಲೀಲೆಯಿಂದ ತುಂಬಿಕೊಂಡು ತೆಗೆದು ಬಿಡಬಲ್ಲಂಥದ್ದು ಬ್ರಾಹ್ಮಣರನ್ನು ಅರ್ಚನೆ ಮಾಡುವುದಕ್ಕಾಗಿ. ಆಮೇಲೆ ಸ್ನೇಹಿತರಿಗೆ ಕಷ್ಟ ನಷ್ಟಗಳಲ್ಲಿ ಕೈಯಾಸರೆ ಆಗುವುದಕ್ಕೆ, ಆತ್ಮೀಯರನ್ನು ಅಪ್ಪಿಕೊಳ್ಳೋದಕ್ಕೆ, ದಾನ ಧರ್ಮಗಳನ್ನು ಮಾಡೋದಕ್ಕೆ, ಬಂಗಾರದ ಕಡಗಳನ್ನು ತೊಡೋದಕ್ಕೆ ಇರುವಂಥ ಈ ತೋಳಿಗೆ ಇವತ್ತು ಈ ರೀತಿಯಾದ ದುಸ್ಥಿತಿ ಬಂತಲ್ಲ ಅಂತಂತ ಇದ್ದಾನೆ. ಅಂದರೆ ಆ ರೀತಿಯಾಗಿದ್ದದ್ದು ಅಂಥದ್ದು, ಹಾಗಿದ್ದ ಸ್ಥಿತಿಯದು ಹೀಗೆ ಬಂತಲ್ಲ ಅನ್ನುವಂಥದ್ದು. ಇದು ವಿಷಮಾಲಂಕಾರದ ಒಂದು ಛಾಯೆ ಇದೆ. ಮತ್ತು ಅದು ತೋಳು ಎಂಥದ್ದು ಅಂತ ವರ್ಣಿಸುವಾಗ ಉಲ್ಲೇಖಾಲಂಕಾರವೂ ಇದೆ. ಹೀಗಾಗಿ ಅವೆರಡರ ಸಂಕರ ಅಲಂಕಾರ ಅಂತ ಆಗುತ್ತದೆ. ಆಮೇಲೆ ಆ ಸೈನಿಕರೆಲ್ಲ ಬಂದು ಇವನನ್ನು ಮೂರ್ಛೆ ಹೋದ ಮೇಲೆ ಬಡಿಯೋದಕ್ಕೆ ಶುರು ಮಾಡ್ತಾರೆ. ಅಂದರೆ ಬೋನಿಗೆ ಬಿದ್ದ ಹುಲಿಯನ್ನು ತಿವಿಯೋದು ಹೇಗೂ ಸುಲಭವೋ ಆ ರೀತಿಯಾಗಿ ನಮ್ಮ ಅಣ್ಣ ಇವನ ಕೈಲಿ ಸತ್ತ, ನಮ್ಮಪ್ಪ ಇವನ ಕೈಲಿ ಸತ್ತ, ನಮ್ಮ ಬಂಧು ನಮ್ಮ ಸ್ನೇಹಿತರನ್ನು ಇವನು ಕೊಂದ ಅಂತೆಲ್ಲ ಈ ಕಾಲದ ಯುದ್ಧದ್ದೋ ಆ ಹೊತ್ತಿನಲ್ಲಿ ಸತ್ತ ಸೈನಿಕರನ್ನು ನೆನೆಸ್ಕೊಂಡು ಅಥವಾ ಇನ್ಯಾವುದೋ ಯುದ್ಧದಲ್ಲಿ ನಡೆದದ್ದೋ ಒಟ್ಟಿನಲ್ಲಿ. ಆಗ ಒಬ್ಬ ದೂರದಿಂದ ಬಂದು ಅವನು ಜುಟ್ಟು ಹಿಡಿದು ಇವನನ್ನು ಕತ್ತರಿಸಿಯೇ ಬಿಡಬೇಕು, ಉದಯನನ್ನು ಕೊಂದೇ ಬಿಡಬೇಕು ಅಂತ ಬರ್ತಾನೆ. ನಿರುಪಚಾರಂ ಸಂಕ್ಷಿಪ್ಯ ಕೇಶಾನ್ ಪೀಡಯಿತ್ವಾ ಕರೇಣ ಕರವಾಲಂ ಪ್ರಹಾರ ವೇಗಂ ಉತ್ಪಾದಿತು ಕಾಮ ಆಘಾತವಾನ್. ಓಡ್ ಬಂದು ಹಿಂಗೆ ಬಡಿಬೇಕು ಅಂತ ಜುಟ್ಟು ಹಿಡ್ಕೊಂಡು ನಿಂತ್ಕೊಂಡ. ಅಷ್ಟೊತ್ತಿಗೆ ಅನ್ನುವಾಗ ಯೋಗೇಂದ್ರಾಯಣ ಹೇಳ್ತಾನೆ, ಹಂಸಕ ವೃತ್ತಾಂತಂ ತಾವದಾಧಾರ್ಯ ಯಾವದ ಮುಚ್ಛಸ್ವಾಮಿ, ಸ್ವಲ್ಪ ನಿಲ್ಲು, ನಾನು ಉಸಿರು ತಗೋತೀನಿ ಅಂತಾನೆ. ಅಂದರೆ ಉಸಿರು ಗಟ್ಟಿ ಕೇಳ್ತಾ ಇದ್ದ, ಅಷ್ಟು ಆಂಗ್ಸೈಟಿ ಟೆನ್ಷನ್ ಇತ್ತು, ಆ ಮಟ್ಟದ ಭಕ್ತಿ ಪ್ರೀತಿ ಇತ್ತು ಅನ್ನೋದನ್ನು ತೋರ್ಪಡಿಸ್ತಾ ಇದ್ದಾನೆ. ಇದು ವಾಚ್ಯವಾಗಿ ಹೇಳದೆ ಮಾಡುವಂಥದ್ದು. ಮಹಾಕವಿಗಳ ಮಾರ್ಗ ಇಂಥದ್ದು. ಮಹಾಕವಿಗಳ ಮಾರ್ಗವೇ ಬೇರೆ ಅಂತನ್ನುವುದು ಈ ಕಾರಣದಿಂದ. ನನಗಿದನ್ನು ಕೇಳಿ ತುಂಬ ಚಿಂತೆಯಾಗಿದೆ, ನನಗೆ ಕಾತರವಾಗಿದೆ ಅಂತಂದರೆ ಬರುವಂಥದ್ದಲ್ಲ. ನೋಡಿ, ಆಮೇಲೆ ಸಂಸ್ಕೃತ ಕವಿಗಳು ಯದ್ವಾ ತತ್ವ ಮಾಡ್ತಾರೆ. ಈಚೆಗೆ ಹಲವು ವಾರಗಳಿಂದಲೇ ರಾಜಶೇಖರನ ಬಾಲರಾಮಾಯಣವನ್ನು ಮತ್ತೆ ಓದ್ತಾ ಇದ್ದೀನಿ. ಸಂಸ್ಕೃತ ನಾಟಕಗಳ ಪೈಕಿ ಅತಿ ದೊಡ್ಡ ನಾಟಕ ಬಾಲರಾಮಾಯಣ. ಹೆಸರಿಗೆ ಬಾಲರಾಮಾಯಣ, ಹನುಮಂತ ಬಾಲರಾಮಾಯಣ, ದೊಡ್ಡ ರಾಮಾಯಣ. ಅದರ ರಾಮಾಯಣವೇ 10 ಅಂಕಗಳಿಗೂ ಪ್ರವೇಶಕ, 10 ಅಂಕಗಳಿಗೂ ವಿಷ್ಕಂಭಕ ಈ ಥರ ಇದ್ದು ಬೋರ್ ಹೊಡಿಸೋದ್ರೊಳಗೆ ಬೋರ್ ಹೊಡಿಸುತ್ತೆ. ಅದರೊಳಗೆ ಯಾವುದೋ ಒಂದು ಪಾಂಡಿತ್ಯದ ಸ್ವಾರಸ್ಯ ಬಿಟ್ಟು ಇನ್ನೇನೂ ಇರೋಲ್ಲ. ಒಂದೇ ಒಂದಾದರೂ ಪಾತ್ರ ಸ್ವಭಾವವನ್ನು ಮತ್ತೊಂದನ್ನು ತಿಳಿಸುವ ರಸಭರಿತವಾದ ವಾಕ್ಯ ಬರೋಲ್ಲ. ಅಕೃತಕ ಮನೋಹರವಾದ ರಚನಾ ವಿನ್ಯಾಸ ಇಲ್ಲ. 10ನೇ ಶತಮಾನದ ಹೊತ್ತಿಗೆ ಆ ಗತಿ ಸಂಸ್ಕೃತದ್ದು. 7-8ನೇ ಶತಮಾನಕ್ಕೆ ಬಂದಿತ್ತು ಆ ಸ್ಥಿತಿ ಬಿಡಿ. ಆದರೆ ಭಾಸನದ ಹಾಗಲ್ಲ. ಆಮೇಲೆ ಅವನು ಹೇಳ್ತಾನೆ, ಇಲ್ಲ, ರಕ್ತಸಿಕ್ತವಾದ ನೆಲದಲ್ಲಿ ಜಾರಿ ಬಿದ್ದುಬಿಟ್ಟ ಅವನು ಅಂತಂತಾನೆ. ಪ್ರತ್ಯತಾರಂಭೋ ಹತಃ ನಿಪತಿತಃ ಅಂತಾನೆ. ಪತಿತ ಪಾಪಯೇಶ, ಪಾಪಿ ಬಿದ್ನಲ್ಲ ಅಂತಾನೆ ಆ ಸೈನಿಕ. ಪರಚಕ್ರೈರ್ ಅನಾಕ್ರಾಂತ ಧರ್ಮಸಂಕರ ವರ್ಜಿತ ಭೂಮಿರ್ಭರ್ತಾರ ಮಾಪನ್ನಂ ರಕ್ಷಿತಾ ಪರಿರಕ್ಷತಿ. ಶತ್ರುಗಳಿಗೆ ಎಡೆ ಕೊಡದೆ, ಧರ್ಮದಲ್ಲಿ ಲೋಪವಾಗದೆ,
ಅವ್ಯಾಕುಲವಾಗಿ ಈ ಭೂಮಿಯನ್ನು ನಮ್ಮ ರಾಜ ಕಾಪಾಡ್ತಾ ಇದ್ದರಿಂದ ಆ ಭೂಮಿನೇ ಸೈನಿಕನ್ನು ಬೆಳೆಸಿ ಅವರ ಪ್ರಾಣ ಉಳಿಸ್ತು ಅಂತಂತಾನೆ. ತುಂಬ ಚೆನ್ನಾಗಿರುವ ಪದ್ಯ. ಆಗ ಮೊದಲಿಗೆ ಇವನ ಪ್ರಹಾರದಿಂದ ಮೂರ್ಛಿತನಾದ ಶಾಲಂಕಾಯನ ಅಂತ ಒಬ್ಬ ಅಮಾತ್ಯ, ಪ್ರದ್ಯೋತನ ಮಂತ್ರಿ, ಅವನು ಮೂರ್ಛಿತನಾದವನು ಎದ್ದು ಮಾ ಖಲು ಸಾಹಸಂ, ಈ ಥರ ಇವನಿಗೆ ಮಾಡಬಾರ್ದು ಅಂತ ಹೇಳಿ ತಡೆದು ಆ ಸೈನಿಕರನ್ನು ಬೈತಾನೆ. ಆಮೇಲೆ ತತ್ಕಾಲ ದುರ್ಲಭಂ ಪ್ರಣಾಮಂ ಕೃತ್ವ, ಆ ಹೊತ್ತಿಗೆ ನಮ್ಮ ಮಹಾರಾಜನಿಗೆ ದುರ್ಲಭವಾಗಿದ್ದ ನಮಸ್ಕಾರವನ್ನು ಮಾಡ್ದ ಅಂತ ಮಾಡಿ ಬಿಡಿಸ್ದ ಅವನನ್ನು ಆ ಸೆರೆಯಿಂದ ಅಂತ. ವಿಮುಕ್ತ ಸ್ವಾಮಿ ಸಾಧುಭೋ ಶಾಲಂಕಾಯನ, ಸಾಧು ಬಿಡಿಸಿದ್ನಾ ಶಾಲಂಕಾಯನ, ಒಳ್ಳೇದು ಅವನು ಮಾಡಿದ್ದು. ಅವಸ್ಥಾ ಖಲು ನಾಮ ಶತ್ರುಮಪಿ ಸುಹೃತ್ವೇ ಕಲ್ಪಯತಿ, ನಮ್ಮ ಸಂದರ್ಭಗಳು ಶತ್ರುವನ್ನು ಮಿತ್ರನ್ನಾಗಿ ಮಾಡಿಬಿಡುತ್ತವೆ ಅಂತ. ಸಿಚುಯೇಷನ್ಸ್ ಮೇಕ್ ಫ್ರೆಂಡ್ಸ್ ಆ್ಯಂಡ್ ಫೋರ್ಸ್ ಅಂತೀವಲ್ಲ ಆ ತರಹ. ಏನು ಮಾಡ್ದ ಅವನು? ಏನಿಲ್ಲ, ಸೆರೆಯಿಂದ ಬಿಡಿಸಿ ಪಲ್ಲಕ್ಕಿ ಏರಿಸಿ ಕರ್ಕೊಂಡು ಹೊರಟೋಗ್ಬಿಟ್ಟ. ನೀತ ಸ್ವಾಮಿ ಯಶಸೋರ್ಥನ, ಅನರ್ಥ. ಕರ್ಕೊಂಡೋದ್ನ ಇದೇ ಅನರ್ಥ, ಅಂದರೆ ಅವನು ಸರಿಯಾದ ಅಂತ. ಏನು ಮಾಡೋದು? ಕಥಂ ಅಗಣಿತ ಪೂರ್ವಂ ದ್ರಕ್ಷ್ಯತೆ ತಂ ನರೇಂದ್ರ, ಕಥಂ ಅಪುರುಷವಾಕ್ಯಂ ಶೋಷ್ಯತೆ ಸಿದ್ಧವಾಕ್ಯ, ಕಥಂ ಅವಿಷಯವಂಧ್ಯಂ ಧಾರಯಿಷ್ಯತ್ಯಮರ್ಷಂ ಪ್ರಣಿಪತತಿ ನಿರುದ್ಧ ಸತ್ಕೃತೋ ದರ್ಶಿತೋ ವ. ಹೇಗೆ ತಾನೇ ಅವನು ಇದನ್ನು ನಿಭಾಯಿಸ್ತಾನೆ ನಮ್ಮ ಮಹಾರಾಜ? ಕಥಂ ಅಗಣಿತ ಪೂರ್ವಂ ದ್ರಕ್ಷ್ಯತೆ ತಂ ನರೇಂದ್ರ, ಅವ ಎದುರಾಳಿಯನ್ನು ಅವನು ಹೇಗೆ ನೋಡ್ತಾನೆ? ಕಥಂ ಕಥಂ ಅಪುರುಷ ವಾಕ್ಯಂ ಶ್ರೋಷ್ಯತೆ, ಅಪುರುಷ ಅಲ್ಲ ಅಪರುಷ ಅಂತ ಇರಬೇಕು, ಅಪುರುಷವೇ ಸರಿಯಾದದ್ದು ಪಾಠ. ಸರಿ. ಸಿದ್ಧವಾಕ್ಯ ಅಂದರೆ ಸಿದ್ಧವಾಕ್ಯಗಳನ್ನು ಕೇಳಿ ಇವನ ಅಭ್ಯುದಯ ಎಲ್ಲ ಏನು ಅಂತ ಸಿದ್ಧರು ಆದೇಶ ಮಾಡಿದರು. ಅದನ್ನೆಲ್ಲ ತಿಳಿದಂಥ ಇವನು ಒಬ್ಬ ವ್ಯಕ್ತಿ ಇವನಿಗೆ ಓಲೈಸೋಕ್ಕಿಲ್ಲದೆ ಇದ್ದರೆ ಅಲ್ಲಿ ಹೇಗಿರ್ತಾನೆ, ಯಾವ ಥರ ನಡ್ಕೊಳ್ತಾನೆ ಸರಿಯಲ್ಲಿ? ಕಥಂ ಅವಿಷಯ ವಂದ್ಯಂ ಧಾರಯಿಷ್ಯತ್ಯಮರ್ಷಂ, ಅವನ ಕೋಪವನ್ನು ಅವನು ಹೇಗೆ ತಾಳ್ಕೋತಾನೆ, ನುಗ್ಗುಕೋತಾನೆ. ಮತ್ತು ಪ್ರಣಿಪತತಿ ನಿರುದ್ಧ, ಅವನನ್ನು ಬಗ್ಗಿಸಬೇಕು, ಅವನನ್ನು ಕೊಬ್ಬಿಳಿಸಬೇಕು ಅಂತ ನೋಡಿದ್ರೆ ಅವನು ಹೇಗೆ ತೆಗ್ತಾನೆ? ಅವನಿಗೆ ಸತ್ಕಾರ ಹೇಗಾದೀತು? ಅವನಿಗೆ ಅಪಚಾರವನ್ನು ಯಾರು ಮಾಡ್ತಾರೆ? ಆ ಅಪಚಾರದಿಂದ ಅವನಿಗೆ ಯಾವ ಖೇದ ಉಂಟಾಗುತ್ತೆ, ಹೇಗೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಅನ್ನುವ ಚಿಂತೆಯನ್ನು ಕಾಡ್ತಾನೆ. ಅಷ್ಟೊತ್ತಿಗೆ ಪ್ರತಿಹಾರಿ ಬಂದು ಅರ್ಯ ಪ್ರತಿಸರ ಇದೋ ರಕ್ಷೆ ಅಂತಂದರೆ ಹೇಳ್ತಾನೆ. ಏತಾನಿ ತಾನ್ಯಾಪತಿತಾನಿ ಕಾಲೇ ಭಾಗ್ಯಕ್ಷಯಾತ್ ನಿಷ್ಫಲ ಮುದ್ಯತಾನಿ ತುರಂಗಮಸ್ಯೇ ವರ್ಣೆ ನಿವೃತ್ತೆ ನೀರಾಜನ ಕೌತುಕ ಮಂಗಲಾನಿ. ಅಯ್ಯೋ, ಇವುಗಳಿಂದ ಏನೂ ಪ್ರಯೋಜನ ಇಲ್ಲ. ಯುದ್ಧಕ್ಕೆ ಹೋಗೋ ಮುನ್ನ ಕುದುರೆಗೆ ನೀರಾಜನ ಮಾಡ್ತಾರೆ. ಅದು ಅಶ್ವನೀರಾಜನ ಅಂತ ಒಂದು ಪರ್ವವೇ ಇತ್ತು, ಆಯುಧ ಪೂಜೆ ವಿಜಯದಶಮಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ. ಜೈತ್ರಯಾತ್ರೆಗೆ ದಿಗ್ವಿಜಯಕ್ಕೆ ಹೊರಡುವ ಮುನ್ನ ಕುದುರೆಗಳಿಗೆ ಆನೆಗಳಿಗೆಲ್ಲ ನೀರಾಜನ ಮಾಡಿ ರಕ್ಷೆ ಕಟ್ಟಿ ಕಳಿಸಬೇಕಾದದ್ದು. ಆಗ ಮಾಡದೆ ಯುದ್ಧದಿಂದ ಓಡಿ ಬಂದ ಮೇಲಿಂದ ಕುದುರೆ ಅದಕ್ಕೆ ನೀರಾಜನ ಮಾಡದಂತೆ ಆಯಿತು. ಊರು ಕೊಳ್ಳೆ ಹೋದ ಮೇಲೆ ಬಾಗಿಲು ಹಾಕಿದ್ರು ಅಂತ. ಇದು ಯಾತಕ್ಕೆ ಇನ್ನು ಈ ಕಂಕಣ ಎಲ್ಲ ಎತ್ತೇಸಿರಿ ಅಂತಂತಾನೆ. ಆಮೇಲೆ ಸ್ಥಾಪ್ಯತಾಂ ಅಂತಾನೆ, ಆ ಕಡೆ ಇಡಿ ಅದನ್ನು ಅಂತ. ಆ ಹೊತ್ತಿಗೆ ಉದಯನನ್ನ ತಾಯಿ ತುಂಬ ಚಿಂತಾವ್ಯಗ್ರಳಾಗಿದ್ದಾಳೆ, ರಾಜಮಾತೆ. ಆ ಒಂದು ಸಂದೇಶ ಕೂಡ ಅಲ್ಲಿ ಬರ್ತದೆ. ಈ ಒಂದು ದುರ್ವಾರ್ತೆಯನ್ನು ಹೇಗೆ ತಿಳಿಸುವುದು ಅಂತ ಚಿಂತೆ ಇರುತ್ತೆ. ಅದನ್ನು ತಿಳಿಸುವ ಪ್ರಯತ್ನವೂ ಕೂಡ ಮಾಡುವುದಾಗುತ್ತೆ. ಆ ಹೊತ್ತಿನಲ್ಲಿ ಅವನು ಅಂದ್ಕೊಳ್ತಾನೆ, ಉತ ಸರ್ವಾರಂಭ ಸಿದ್ಧವು ರಮಣೀಯಂ ಭವತಿ ಅಥ ಮಮಾಂತರೇಣ ಸ್ವಾಮಿನ ಕಿಂಚಿದಾಹ. ಸ್ವಾಮಿ ಕಡೆ ಏನು ಹೇಳ್ದ ಅಂತಂದಾಗ ಅವನು ಹೇಳ್ತಾನೆ, ಯೌಗಂಧರಾಯಣನ ನೋಡು ಅಂತ ಹೇಳ್ದ ಅಂತ. ಆರ್ಯಾಸ್ತಿ ಪ್ರದಕ್ಷಿಣೀಕುರ್ವನ್ ಭರ್ತಾರಂ ಅಂತರ್ಜಲಾವಗಾಢಯ ದೃಷ್ಟ್ಯ ಬಹುಕಂ ಸಂದೇಷ್ಟು ಕಾಮೇನ ಏವ ಅಸ್ಮಿ ಭರ್ತೃಕ್ತಃ ಗಚ್ಚ ಯೌಗಂಧ ಸ್ವಯಂ ಅಭಿಧೀಯತಾಂ. ಸ್ವಾಮಿ ವಾಕ್ಯಮೇತತ್ ಯೌಗಂಧರಾಯಣಂ ಪ್ರೇಕ್ಷಸ್ವೇತಿ. ನೋಡಿ, ಯೌಗಂಧರಾಯಣ ಅಂತ ಹೆಸರು ಹೇಳೋದಕ್ಕೆ ಹಂಸಕನಿಗೆ ಸಂಕೋಚ. ಹೈಯರ್ ಅಫೀಷಿಯಲ್ ಹೆಸರನ್ನು, ಮಹಾಮಂತ್ರಿ ಹೆಸರನ್ನು ಹೇಗೆ ಹೇಳೋದು ಅಂತ. ಆದರೆ ರಾಜನ ಮಾತು ಅದಕ್ಕೆ ಹೇಳ್ತಾನೆ, ನೀನು ಯೋಚನೆ ಮಾಡಬೇಡ, ರಾಜ ಏನು ಹೇಳ್ದ ಅದನ್ನು ಹೇಳು ಅಂತ. ಅವನು ಸೆರೆಯಿಂದ ಸಿಲುಕಿ ಹೋಗು ಹೊತ್ತಿಗೆ ಹೋಗಿ ಯೌಗಂಧರಾಯಣನ ನೋಡು ಅಂತಂದ. 1000 ಮಾತುಗಳಲ್ಲಿ ಹೇಳೋದು ಇದೊಂದೇ ಅವನು ಹೇಳಿದ್ದು. ಕಣ್ಣೀರು ತುಂಬಿಕೊಂಡ ಮುಖದಿಂದ ಹೇಳ್ತಾನಿದ್ದಾನೆ, ಯೌಗಂಧರಾಯಣನ ನೋಡಿಬಿಡು ಅಂತ. ಅಂದರೆ ತನ್ನನ್ನು ಬಿಡಿಸಬಲ್ಲ ಸಾಮರ್ಥ್ಯ ಅವನಿಗೊಬ್ಬನಿಗೆ ಇರೋದು ಅಂತ ತಾತ್ಪರ್ಯ. ಆಗ
ಮಾತಾವತ್ ಸರ್ವ ಸಚಿವ ಮಂಡಲಂ ಅತಿಕ್ರಮ್ಯ ಏಕಃ ಯೌಗಂಧರಾಯಣ ದೃಷ್ಟವೀತ್ಯ. ಯೌಗಂಧರಾಯಣ ಒಬ್ಬನ್ನು ನೋಡು ಅಂತಂದ, ಇನ್ಯಾವ ಮಂತ್ರಿಗಳನ್ನು ಬಿಟ್ಟು ನನ್ನನ್ನು ಸ್ಮರಿಸ್ಕೊಂಡ. ತೇನಹಿ ಅನರ್ಹ ಪ್ರತಿಕ್ರಿಯಂ ಅನಿರ್ವಿಷ್ಟ ಭರ್ತೃಪಿಂಡಂ ಅನುಪಕೃತ ರಾಜಸತ್ಕಾರಂ ಯದಿ ಖಲು ಮಾಂ ದ್ರಷ್ಟವ್ಯಂ ಮನ್ಯತೆ ಸ್ವಾಮಿ. ಹಾಗಿದ್ದರೆ ಸರಿಯಾದ ಎಚ್ಚರಿಕೆಯನ್ನು ತೆಗೆದುಕೊಳ್ಳೋಕ್ಕಾಗದೆ, ಸ್ವಾಮಿ ಉಪ್ಪಿನ ಋಣ ಸರಿಯಾಗಿ ತೀರಿಸೋಕ್ಕಾಗದ, ರಾಜನ ಸತ್ಕಾರಕ್ಕೆ ಸರಿಯಾಗಿ ಪ್ರತ್ಯುಪಕಾರ ಮಾಡದ ಈ ಒಬ್ಬ ನಿಸ್ಸಹಾಯಕನನ್ನು ನೋಡಬೇಕು ಅಂತ ಸ್ವಾಮಿ ಇಚ್ಛೆಪಟ್ಟ ಅಂತಾಯಿತು ಅಂತಾನೆ. ಅಂದರೆ ನೋಡಿ, ತಾನು ಎಷ್ಟು ಸಮರ್ಥಶಾಲಿಯಾಗಿದ್ದರೂ ಕೂಡ, ಸಾಮರ್ಥ್ಯಶಾಲಿಯಾಗಿದ್ದರೂ ಮೊದಲು ಸಂದೇಶವನ್ನು ತಿಳ್ಕೊಂಡು ಗೂಢಚಾರಿಕೆಯನ್ನು ಅರ್ಥ ಮಾಡಿಕೊಂಡು ಮೊದಲು ನಾನೇ ಹೋಗಿ ಎಚ್ಚರ ಹೇಳಬೇಕಾಗಿತ್ತು. ಹೇಳೋಕ್ಕಾಗಲಿಲ್ಲ. ನಾನು ನನ್ನ ಸ್ವಾಮಿಯ ಸೆರೆಗೆ ಕಾರಣ ಆಗಿಬಿಟ್ಟೆ ಅನ್ನುವುದು. ವಸ್ತುತಃ ಇವನೆಲ್ಲ ಕಾರಣ, ಉದಯನನ ಅವಿವೇಕ ಕಾರಣ. ಹಿ ಹ್ಯಾಸ್ ಡನ್ ಮಚ್ ಬೆಟರ್ ದ್ಯಾನ್ ಇಸ್ ವಾಟ್ ಎಕ್ಸ್ಪೆಕ್ಟೆಡ್. ಆದರೂ ಅವನು ಹಾಗೆ ಅಂದುಕೋತಾನೆ. ಉತ್ತಮ ವ್ಯಕ್ತಿಗಳ ಲಕ್ಷಣವೇ ಅದಲ್ವೇ. ಪುರುಷಾಂತರಿತಂ ಮಾಂ ದ್ರಕ್ಷ್ಯತಿ ಸ್ವಾಮಿ. ಅಯ್ಯೋ, ಬೇರೊಬ್ಬನ್ನು ನೋಡಬೇಕು ಅಂತ ಸ್ವಾಮಿ ಇಷ್ಟಪಟ್ಟಿರಬೇಕು. ರಿಪುರೂಪನಗರೇ ವಾ ಬಂಧನೇ ವಾ ವನೇ ವಾ ಸಮುಪಗತ ವಿನಾಶ ಪ್ರೀತ್ಯವಾ ತುಲ್ಯನಿಷ್ಠಂ ಜಿತಮಿತಿ ಕೃತ ಬುದ್ಧಿಂ ವಂಚಯಿತ್ವಾ ನೃಪಂ ತಂ ಪುನರಧಿಗತ ರಾಜ್ಯ ಪಾರ್ಶ್ವತ ಶ್ಲಾಘನೀಯಂ. ನನ್ನ ಮಹಾರಾಜ ನನ್ನನ್ನು ನೋಡೋದಿದ್ದರೆ ಮತ್ತೆ ಅವನನ್ನು ಬಂಧನದಿಂದ ಬಿಡಿಸಿ ಇಲ್ಲಿಗೆ ತೆಗೆದುಕೊಂಡು ಬಂದ ಮೇಲೇ ನೋಡಬೇಕು, ಬೇರೊಂದು ರೀತಿಯಲ್ಲಿ ಅಲ್ಲ ಅಂತಂದುಕೊತಾ ಇದ್ದಾನೆ. ಇಷ್ಟು ಮೋಸಕ್ಕೆ ತುತ್ತಾದನಲ್ಲ ಅಂತ. ಅಷ್ಟು ಹೊತ್ತಿಗೆ ವಿಜಯೇ ಬಂದು ಹೇಳ್ತಾಳೆ, ಪ್ರತಿಹಾರಿ ಮಹಾರಾಣಿ ತುಂಬ ದುಃಖ ಪಡ್ತಾ ಇದ್ದಾಳೆ, ಅಂತಃಪುರ ಸ್ತ್ರೀಯರೆಲ್ಲ ಸಂಕಟ ಪಡ್ತಾ ಇದ್ದಾರೆ. ಆಗ ಏವಂ ವಿಧಸ್ಯ ಸುಹೃಜ್ಜನೇನ ಪರಿಗೃಹೀತಸ್ಯ ವತ್ಸರಾಜಸ್ಯ ಎಂ ವೃತ್ತಾಂತಃ ಕಿಂ ಶಕ್ಯಂ ಕರ್ತು ಮಂತರೇಣ ವಿಧಾನ. ನಿನ್ನಂಥ ಒಳ್ಳೆಯ ಸ್ನೇಹಿತ ಇರುವ ವತ್ಸರಾಜನಿಗೆ ಈ ಸ್ಥಿತಿ ಬಂದರೆ ಇಂಥ ಸ್ನೇಹಿತರು ಇಲ್ಲದೇ ಇರೋ ಜನರ ಗತಿ ಏನು ಅಂತ ಮಹಾರಾಣಿ ಕೇಳಿದ್ಲು ತಾಯಿ ಅಂತ. ಅಂದರೆ ನೋಡಿ, ರಾಜರಿಗೆ ಈ ಸ್ಥಿತಿ ಆದರೆ ಸಾಮಾನ್ಯರಿಗೆ ಏನು ಅಂತ. ಹಾಗಾಗಿ ಸಕಲ ಬುದ್ಧಿಮಾನ್ ಪೃಚ್ಛತೆ ಪ್ರಥಮಮೇವ ಮೇ ವತ್ಸಸ್ಯ ವಯಸ್ಸ್ಯ ಪಶ್ಚಾತ್ ಅಮಾತ್ಯ ಆನಯಿತು ಮೇ ಪುತ್ರಕಂ ಪುತ್ರಕ ಇತಿ. ನನ್ನ ಮಗನಾದ ಯೌಗಂಧರಾಯಣ ನನ್ನ ಇನ್ನೊಬ್ಬ ಮಗ ವತ್ಸರಾಜನ್ನು ಕರ್ಕೊಂಡು ಬರಬೇಕು ವಾಪಸ್ ಅಂತ ಹೇಳಿದ್ದಾಳೆ ಅಂತ. ಅಂದರೆ ಮಹಾರಾಣಿ ರಾಜಮಾತೆ ತನ್ನ ಮಂತ್ರಿಗಳನ್ನು ಕೂಡ ಮಕ್ಕಳಂತೆ ನೋಡ್ತಾ ಇದ್ಲು, ಸುತ ನಿರ್ವಿಶೇಷವಾಗಿ ಕಾಣ್ತಾ ಇದ್ಲು ಅನ್ನೋದು ಗೊತ್ತಾಗುತ್ತದೆ. ಅವನು ಆಶ್ಚರ್ಯ ಸಂತೋಷ ಎರಡೂ ಆಗುತ್ತೆ. ಅಹೋನು ಖಲ್ವತ್ರ ಭವತ್ಯಾ ರಾಜವಂಶಾಶ್ರಿತಂ ಧೀರವಾಕ್ಯಂ ಅಭಿಹಿತಂ ಅತ್ರ ಭವತ್ಯಾ ಸಂಭಾವನಾಂ ಪೂಜೆಯಾಮಿ. ಆಹಾ, ಮಹಾರಾಣಿಯ ಧೈರ್ಯ, ಇಂಥ ಸಂದಿಗ್ಧ ಸ್ಥಿತಿ, ಮಗ ಆಪತ್ತಿಗೆ ಗುರಿಯಾಗಿದ್ದಾನೆ ಎಂದರೂ ಕೂಡ ವಿವಶತ್ವ ಇಲ್ಲದೆ ಇರೋದು, ನನ್ನ ಮೇಲಿನ ವಿಶ್ವಾಸ ತುಂಬ ಪ್ರಶಂಸನೀಯ, ಧನ್ಯ ಅಂತಂದುಕೊಳ್ತಾನೆ. ಮತ್ತೆ ಅವಳು ಕಳಿಸ್ತಾಳೆ, ಆನಯಿತು ಮೇ ಪುತ್ರಕಂ ಪುತ್ರಕ. ಇವನೇ ಈ ನನ್ನ ಮಗನಂತಿರುವ ಯೌಗಂಧರಾಯಣನೇ ಮಗನನ್ನು ಕರ್ಕೊಂಡು ಬರಬೇಕು ಅಂತ. ಹಾಗೆ ಇವನು ಆಚಮನ ಮಾಡ್ತಾನೆ ಅಂತ ಬರುತ್ತೆ. ಭಾಸನ ನಾಟಕಗಳಲ್ಲಿ ಇದು ಆಗಾಗ ಬರುತ್ತೆ. ಆಚಮ್ಯ ಅಂತ, ಆಪಸ್ತಾವತ್ ಇಮಾಮಾಪಹ ಅಂತನ್ನುವಂಥದ್ದೆಲ್ಲ ಮಾತುಗಳು ಬರುತ್ತೆ. ಇದು ರಂಗದ ಮೇಲೆ ನೀರು ತರಬಾರದು, ತಂದಿರುವಂಥದ್ದು ನಾಟ್ಯಶಾಸ್ತ್ರಕ್ಕೆ ವಿರೋಧವಾದದ್ದು, ಸಮಯಭಂಗ ಅಂತಂತಾರೆ. ಕಾರಣ ಇಷ್ಟೇ, ಆ ಬಣ್ಣ ಗಿಣ್ಣ ಹಚ್ಚಿಕೊಂಡ ಮುಖದ ಮೇಲೆ ನೀರು ಚೆಲ್ಲು ಹೋಗಿಬಿಟ್ರೆ ಮತ್ತೆ ಅದು ಕರಗಿಬಿಡುತ್ತೆ. ಸೊ ಬಟ್ಟೆ ಇತ್ಯಾದಿಗಳು ಒದ್ದೆ ಆದೀತು ನೀರು ತಂದರೆ ಕಷ್ಟ ಅಂತ. ಹಾಗಾಗಿ ನಾಟ್ಯಧರ್ಮಿಯಿಂದ ನೀರನ್ನು ತಂದಂತೆ ಮಾಡಿದ್ರೆ, ಕುಡದಂತೆ ಮಾಡಿದ್ರೆ ಏನು ತೊಂದರೆ ಇಲ್ಲ. ಶಿಖರ ಮುದ್ರೆ ಮಾಡಿದ್ರೆ ಕಲಶ ಬಂದಂತೆ, ಅದನ್ನು ಕುಡದಂತೆ ಮಾಡಿದ್ರೆ ಆಗುತ್ತದೆ. ಅಥವಾ ಅಲಪಲ್ವ ಹಸ್ತ ಇಟ್ಟರೆ, ಅಲಪದ್ಮ ಹಸ್ತ ಇಟ್ಟರೆ ಕಲಶ ತಂದಂತೆ ಆಗುತ್ತದೆ. ಅಲಪಲ್ಲವ ಹಸ್ತದ ಮೇಲೆ ಚತುರಹಸ್ತ ಅಥವಾ ಹಂಸಪಕ್ಷ ಹಸ್ತ ಮಾಡಿ ನೀರಿನ ಕಲಶವನ್ನು ತಂದಂತೆ ತೋರಿಸಿದ್ರು ಮಾಡಬಹುದು. ನಾಟ್ಯಧರ್ಮೀಯವಾಗಿ ಮಾಡೋದಕ್ಕೆ ಸಾಧ್ಯತೆ ಇದೆ. ಈ ವಿವರಗಳು ಗೊತ್ತಿಲ್ಲದೆ ಎಷ್ಟೋ ಬಾರಿ ಇಂಥ ವಿಷಯಗಳು ತಿಳಿಯದೆ ಆಧುನಿಕ ವಿದ್ವಾಂಸರು ಸಂಸ್ಕೃತ ನಾಟಕವನ್ನು ವಿಮರ್ಶೆ ಮಾಡುವಾಗ ತುಂಬ ತಪ್ಪು ಮಾಡ್ತಾರೆ. ನೃತ್ಯ ಗೊತ್ತಿಲ್ಲದೆ ಇದ್ದವರು, ನಾಟ್ಯಶಾಸ್ತ್ರದ ವಿವರಗಳ ಅರಿವಿಲ್ಲದೆ ಇದ್ದವರು ಸಂಸ್ಕೃತ ನಾಟಕ ವಿಮರ್ಶೆಯನ್ನು ಮಾಡೋದಕ್ಕೆ ಅನರ್ಹರು. ಎಸ್ ವಿ ರಂಗಣ್ಣನವರಂಥವರು, ಕೀತ್, ರೋಬೆನ್ನು ಮೊದಲಾದವರೆಲ್ಲ ತಪ್ಪುಗಳನ್ನು ಮಾಡಿದ್ದಾರೆ. ಇಂದು ಅಷ್ಟೇ ನಮ್ಮ ಶಾಲಾ ಕಾಲೇಜುಗಳಲ್ಲಿ ಸಂಸ್ಕೃತ ನಾಟಕ ಪಾಠ ಮಾಡುವಂಥ ಮೇಷ್ಟ್ರುಗಳಿಗೆ ನಾಟ್ಯಶಾಸ್ತ್ರದ ತಿಳುವಳಿಕೆ ಇರೋದಿಲ್ಲ. ಆ ಕಾರಣದಿಂದ ನಾಟಕ ತಂತ್ರಗಳ ಎಷ್ಟೋ ವಿವರಗಳು ಗೊತ್ತಾಗುವುದಿಲ್ಲ. ಅದು ದೊಡ್ಡ ತಪ್ಪು. ಇರಲಿ. ಆಮೇಲೆ ಆಚಮನ ಮಾಡೋದು ಯಾತಕ್ಕೆ ಅಂದರೆ ಪ್ರತಿಜ್ಞೆ ಮಾಡೋದಕ್ಕೆ. ಒಂದು ಪ್ರತಿಜ್ಞೆ ಮಾಡಬೇಕು ಅಂತಂದರೆ ಅದು ವೈದಿಕವಾದ ರೀತಿಯಲ್ಲಿ ಸಕ್ರಮವಾಗಿ ಸಸಂಕಲ್ಪವಾಗಿ ಮಾಡಬೇಕಲ್ವ. ಹಾಗಾಗಿ ಆಚಮನ ಮಾಡ್ತಾನೆ. ಹಂಸಕ ಕಿಮಾಹ ಸ್ವಾಮಿ, ಹಂಸಕ ಸ್ವಾಮಿ ಏನಂತ,
ಯೋಗಂಧರಾಯಣಂ ಪ್ರೇಕ್ಷಸ್ವೇತಿ, ಯೋಗಂಧರಾಯಣನ ನೋಡು ಅಂತ. ತತ್ಕ್ಷಣವೇ ಅವನು ಹೇಳ್ತಾನೆ, ಯದಿ ಶತ್ರು ಬಲಗ್ರಸ್ತ ರಾಹುಣ ಚಂದ್ರಮಾ ಇವ ಮೋಚಯಾಮಿನ ರಾಜಾನಂ ನಸ್ಮಿ ಯೋಗಂಧರಾಯಣ. ರಾಹುವಿನಿಂದ ಕವಲೀಕೃತನಾದ ಚಂದ್ರನಂತಿರುವ ನಮ್ಮ ಸ್ವಾಮಿ ಶತ್ರುಗ್ರಸ್ತನಾಗಿದ್ದವನನ್ನು ಬಿಡಿಸದೇ ಇದ್ದರೆ ನಾನು ಯೋಗಂಧರಾಯಣ ಅಲ್ಲ, ನಸ್ಮಿ ಯೋಗಂಧರಾಯಣ. ಈ ಅನುಷ್ಠುಪ್ ಛಂದಸ್ನಲ್ಲಿ ಅಚ್ಚುಕಟ್ಟಾಗಿ ಓಜಸ್ವಿಯಾಗಿ ಬರುತ್ತದೆ, ಬಹಳ ನ್ಯಾಚುರಲ್ ಆದಂಥದ್ದು. ನಾನು ಯೋಗಂಧರಾಯಣನೇ ಅಲ್ಲ ಅಂತ 3 ಬಾರಿ ಪ್ರತಿಜ್ಞೆ ಮಾಡ್ತಾನೆ ಈ ಇಡೀ ನಾಟಕದಲ್ಲಿ. ಆಮೇಲೆ ನಿರ್ಮುಂಡಕ ಹೇಳ್ತಾನೆ, ಅವನು ಬಂದು ಒಂದು ವರದಿಯನ್ನು ತರ್ತಾನೆ. ಅದೇನೆಂದರೆ, ಈ ವತ್ಸರಾಜನ ಪ್ರವಾಸದಿಂದಾಗಿ ಅವನಿಗೆ ತೊಂದರೆ ಬರ್ತದೆ ಅಂತ ಮೊದಲೇ ಯೋಗಂಧರಾಯಣ ಅಂದುಕೊಂಡು ಆ ತೊಂದರೆಗಳು ಉಪಶಮನವಾಗಲಿ ಅಂತ ಶಾಂತಿಕ ಕರ್ಮ ಕೂಡ ಮಾಡಿದ್ದ. ನೋಡಿ, ಪುರುಷ ಪ್ರಯತ್ನವನ್ನು ಮಾಡಬೇಕು, ದೈವವನ್ನು ಮಾಡಬೇಕು. ಗೂಢಚಾರ್ಯ ಎಲ್ಲ ಮಾಡಿ ದೂರದೃಷ್ಟಿಯಿಂದ ಸೈನಿಕರನ್ನು ಕಳಿಸಿ ತಡೆಯಬೇಕು ಇತ್ಯಾದಿ ಸಂದೇಶ ಕಳಿಸಬೇಕು, ಅದಕ್ಕೆಲ್ಲ ಬೇಕಾದ ಉಸ್ತುವಾರಿಯನ್ನು ಮಾಡಿದ್ದಾನೆ. ಜೊತೆಗೆ ದೈವ ಪ್ರಕೋಪ ಇದ್ದರೆ ಆ ದೈವೋಪದ್ರವ ಉಪಶಮನವಾಗಲಿ ಅಂತ ಒಂದಷ್ಟು ಪೂಜೆ ಸಂತರ್ಪಣೆಯನ್ನು ಮಾಡಿದ್ದಾನೆ ಹುತ ರೂಪವಾಗಿ. ಆ ಸಂತರ್ಪಣೆಯಲ್ಲಿ ಒಬ್ಬ ಹುಚ್ಚನಂತಿದ್ದ ಬ್ರಾಹ್ಮಣ ಎದ್ದು ನಿಂತುಕೊಂಡು ಸ್ವೈರಂ ಸ್ವೈರಂ ಭವಂತು ಶೃಣ್ವಂತು ಅಭ್ಯುದಯ ಕಲ್ವಸ್ಯ ರಾಜಕುಲಸ್ಯ ಭವಿಷ್ಯತಿ, ಎಲ್ಲರೂ ಹಾಯಾಗಿ ನಿಶಬ್ದವಾಗಿ ಕೇಳಿ ಸಮಾಧಾನವಾಗಿ ಕೇಳಿ, ಈ ರಾಜವಂಶಕ್ಕೆ ಒಳ್ಳೆಯದಾಗುತ್ತೆ, ದೊಡ್ಡ ಒಂದು ಮಂಗಳೋತ್ಸವ ಆಗುತ್ತೆ ಅಂತ ಹೇಳ್ಬಿಟ್ಟು ಮಾಯವಾದ ಅಂತ. ಆಗ ಒಬ್ಬ ಬ್ರಾಹ್ಮಣ ಕೂಡ ಬರ್ತಾನೆ, ಓಡೋಡಿ ಬರ್ತಾನೆ. ಇಮೇ ಅತ್ರ ಭವತಾ ಪರಿಗೃಹೀತಾ ಆತ್ಮಪ್ರಯೋಜನೋತ್ಸೃಷ್ಟಾ ಪರಿಚ್ಛದ ವಿಶೇಷ ಏಭಿ ಪ್ರಚ್ಛಾದಿತ ಶರೀರೋ ಭಗವಾನ್ ದ್ವೈಪಾಯನ ಪ್ರಾಪ್ತ. ಹುಚ್ಚಿನಂತೆ ವೇಷ ಹಾಕ್ಕೊಂಡು ಬಂದಿದ್ದ ವೇದವ್ಯಾಸ ಮುನಿಯೇ ಅವನು. ಹೀಗೆ ಹೇಳಿ ಆ ವೇಷವನ್ನು ಕಳಚಿ ಮಾಯವಾಗಿಬಿಟ್ಟ. ಆ ಕಳಚಿದ ಹುಚ್ಚಿನ ವೇಷದ ಪರಿಕರ ನೋಡಿ ಇಲ್ಲಿದೆ ಅಂತ ಒಬ್ಬ ಬ್ರಾಹ್ಮಣ ಓಡೋಡಿ ಬಂದು ತಂದು ಕೊಡ್ತಾನೆ. ಏವಂ ದ್ವೈಪಾಯನ ಪ್ರಾಪ್ತ, ಓ ವ್ಯಾಸಮುನಿಯೇ ಹೀಗೆ ಹೇಳಿದನ. ಆತ ಪಾಂಡವ ವಂಶದ ಪ್ರವರ್ತಕ ತಾನೆ, ಮತ್ತು ಆತ ಪಾಂಡವರ ಕಥೆಯನ್ನು ಮಹಾಭಾರತವಾಗಿ ಬರೆದವನಲ್ವ ಮುನಿ, ಮತ್ತು ಚಿರಂಜೀವಿ. ಇಂದೂ ನಮ್ಮ ನಂಬಿಕೆಯಂತೆ ಬದರಿಕಾಶ್ರಮದಲ್ಲಿ ಆ ವ್ಯಾಸಗುಹೆಯಲ್ಲಿಯೋ ಅಥವಾ ಮಧ್ಯ ಭಾರತದಲ್ಲೇ ಇರತಕ್ಕಂಥ ಪ್ರಸಿದ್ಧವಾದ ನೈಮಿಷಾರಣ್ಯದಲ್ಲಿಯೋ ಇರ್ತಾರೆ ವ್ಯಾಸಮುನಿಗಳು ಅಂತ. ಹಾಗಾಗಿ ವ್ಯಾಸರ ಅನುಗ್ರಹ ಆಗಿದೆ ಅಂತ ಅನಿಸುತ್ತೆ. ಈ ವಸ್ತ್ರಾದಿಗಳು ಹುಚ್ಚಿನ ವೇಷದ ವಸ್ತ್ರ, ಅದನ್ನು ಬಿಟ್ಟು ಹೋಗಿದ್ದಾನೆ ಅಂತ ಅದನ್ನು ನೋಡಿ ಯೋಗಂಧರಾಯಣ ಅಂದ್ಕೋತಾನೆ. ಇದನ್ನು ನಾನು ಹಾಕ್ಕೋತೀನಿ, ಇನ್ನು ಗೊತ್ತಾಯಿತು ಉಪಾಯ. ಅನ್ಯದ್ರೋಪವ್ಯಮೇ ಸಮೃದ್ಧಂ. ಇವನು ಮುಂದೆ ಹುಚ್ಚಿನ ವೇಷದಲ್ಲಿ ವೇಷಾಂತರ ಮಾಡಿಕೊಂಡು ಚಂಡಮಹಾಸೇನ ಇರುವ ಉಜ್ಜಯಿನಿಗೆ ಪ್ರವೇಶ ಮಾಡಿ ಆ ಉಜ್ಜಯಿನಿಯಲ್ಲಿ ತಂತ್ರ ಮಾಡಿ ತನ್ನ ಸ್ವಾಮಿಯನ್ನು ಬಿಡಿಸುವ ಪ್ರಯತ್ನ ಮಾಡ್ತಾನೆ. ಅದಕ್ಕೆ ಅವನು ಹೇಳ್ತಾನೆ, ಇದಾನೀಂ ಮಮ ಉಪದೇಶಾರ್ಥಂ ಇವ ಉತ್ಸೃಷ್ಟ. ಈ ಬಟ್ಟೆ ಬಿಟ್ಟಿದ್ದು ಆ ಹುಚ್ಚಿನ ವೇಷವನ್ನು ಕಳಚಿ ದ್ವೈಪಾಯನ ಮುನಿಗಳು ಅದೃಶ್ಯರಾಗಿದ್ದು ನನಗೇ ಪಾಠ ಹೇಳೋಕ್ಕಿರಬೇಕು. ಉನ್ಮತ್ತ ಸದೃಶೋ ವೇಷ ಧಾರಿತಸ್ತೇನ ಸಾಧುನ ಮೋಚಯಿಷ್ಯತಿ ರಾಜಾನಂ ಮಾಂಚ ಪ್ರಚ್ಛಾದಯಿಷ್ಯತಿ. ಇದೇ ಉನ್ಮತ್ತ ವೇಷ ರಾಜನ್ನು ಬಿಡಿಸುತ್ತೆ, ನನ್ನನ್ನು ಮರೆ ಮಾಡಿಸಿ ಕೆಲಸ ಮಾಡಬೇಕಾದ್ದು ಮಾಡಿಸುತ್ತೆ ಅಂತಂತಾನೆ. ಆಮೇಲೆ ಎಲ್ಲರಿಗೂ ಹೇಳ್ತಾನೆ, ನಾನೇನು ಹೊರಡ್ತೀನಿ, ನನ್ನ ಕೆಲಸವನ್ನು ನೋಡ್ಕೋತೀನಿ ಅಂತ ಹೇಳ್ತಾನೆ. ಆಗ ಕಡೆಯಲ್ಲಿ ಒಂದು ಮಾತು ಹೇಳ್ತಾನೆ, ಬಹಳ ಚೆನ್ನಾಗಿರುವ ನೀತಿ ಶ್ಲೋಕ ಇದು. ಕಷ್ಟಾದಜ್ಞರ್ಜಾಯತೆ ಮಧ್ಯಮಾನಾತ್ ಭೂಮಿಸ್ತೋಯಂ ಕನ್ಯಮಾನ ದದಾತಿ ಸೋತ್ಸಾಹಾನಾಂ ನಾಸ್ತ್ಯಸಾಧ್ಯಂ ನರಾಣಾಂ ಮಾರ್ಗಾರಬ್ಧಾ ಸರ್ವಯತ್ನಾ ಫಲಂತಿ. ಕಟ್ಟಿಗೆಯನ್ನು ಉಜ್ಜಿದರೆ ಕಟ್ಟಿಗೆಯಿಂದಲೇ ಬೆಂಕಿ ಬರುತ್ತದೆ, ಭೂಮಿಯನ್ನು ಅಗದರೆ ಗಟ್ಟಿಯಾದ ನೆಲದಿಂದಲೇ ತಿಳಿನೀರು ಬರುತ್ತದೆ. ಉತ್ಸಾಹವಂತರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ದಾರಿನಲ್ಲಿ ಹೆಜ್ಜೆ ಹಾಕಬೇಕು, ಗುರಿ ಮುಟ್ಟಿಯೇ ಮುಟ್ತೀವಿ ಅಂತ. ಮಾರ್ಗಾರಬ್ಧಾ ಸರ್ವಯತ್ನ ಫಲಂತಿ ಸೋತ್ಸಾಹಾನಾಂ ನಾಸ್ತಿ ಅಸಾಧ್ಯಂ ನರಾಣಾಂ. ಇದು ಎರಡೂ ಕೂಡ ದೊಡ್ಡ ನೀತಿವಾಕ್ಯಗಳಾಗಿ ದೃಷ್ಟಾಂತವಾಗಿ ನಮಗೆ ಲೋಕದಲ್ಲಿ ಸಿಗುತ್ತೆ. ಇನ್ನು ನಾವು 2ನೇ ಅಂಕಕ್ಕೆ ಬರ್ತೀವಿ. ಈ 2ನೇ ಅಂಕ ಬಹಳ ರಮಣೀಯವಾದಂಥ ಒಂದು ಅಂಕ. ಚಂಡಮಹಾಸೇನ ಅವನ ಅರಮನೆಯ ಒಂದು ಸನ್ನಿವೇಶ. ಮೊದಲಿಗೆ ಕಂಚುಕಿ ಬರ್ತಾನೆ. ಅವನ ಹೆಸರು ಬಾದರಾಯಣ ಅಂತ. ಅವನು ಈ ಬೇರೆ ಬೇರೆ ಪ್ರಾಂತಗಳಿಂದ ವಾಸವದತ್ತೆಗೆ ಬಂದ ವರರ ಅನ್ನೋ ಒಂದು ಪ್ರಸ್ತಾವನೆಗಳಿವೆಯಲ್ಲ, ಅದನ್ನು ಕುರಿತು ಅವನು ಹೇಳ್ತಾ ಇದ್ದಾನೆ. ಅಸ್ಯ ಸಾಮಾನ್ಯ ದೂತ ಸತ್ಕಾರಂ ಪೃಷ್ಠತ ಕೃತ್ವ ಸುಖಮಿವ ನಿವೇಶಿತಾಂ. ಕಾಶಿರಾಜನ ಉಪಾಧ್ಯಾಯ ಬಂದಿದ್ದಾನೆ, ಆರ್ಯ ಜೈವಂತಿ. ಅವನಿಗೆ ಸಾಮಾನ್ಯವಾದಂಥ ಸತ್ಕಾರಗಳನ್ನೆಲ್ಲ ಮಾಡಿ ಚೆನ್ನಾಗಿ ನೋಡ್ಕೊಳ್ಬೇಕು, ಅದು ಸತ್ಕಾರ ಸರಿಯಾಗಿ ಮಾಡಬೇಕು. ಬಹಳ ಕಡೆಯಿಂದ ಪ್ರತಿ ದಿವಸವೂ ಬರ್ತಾ ಇದ್ದಾರೆ
ಪ್ರತಿ ಕಡೆಯಿಂದ ಪ್ರತಿ ರಾಜವಂಶದಿಂದಲೂ ದೂತರು ಬರ್ತಾ ಇದ್ದಾರೆ. ಅವರಿಗೆಲ್ಲರಿಗೂ ಮಹಾಸೇನ ಏನು ಹೇಳ್ತಿದ್ಲ, ನ ಕಂಚಿದಪಿ ಪ್ರತ್ಯಾಚಷ್ಟೆ ನ ಚಾಪಿ ಅನುಗೃಹೀತೆ, ಅವರಿಗೆ ಇಲ್ಲ ನಿಮ್ಮ ಸಂಬಂಧ ಬೇಡ ಅಂತಲೂ ಕಳಿಸ್ತಾ ಇಲ್ಲ, ನಿಶ್ಚಯ ಮಾಡ್ತೀನಿ ಅಂತಲೂ ಹೇಳ್ತಾ ಇದ್ದಿಲ್ಲ. ಕಿನ್ನು ಖಲ್ವಿದಂ ಅಥವಾ ದೈವಮತ್ರ ಅತ್ರ ಕನ್ಯಾಪ್ರದಾನೇ ಅಧಿಕೃತಂ, ಏನು ಮಾಡೋದು, ವಿಧಿನೇ ಈ ಕನ್ಯಾಪ್ರದಾನ ವಿಷಯದಲ್ಲಿ ನಿರ್ಣಯ ಮಾಡಬೇಕು, ಏನೂ ಗೊತ್ತಾಗ್ತಾ ಇಲ್ಲ. ವ್ಯಕ್ತಂ ನ ತಾವತ್ ಸಮುಪೈತಿ ತಸ್ಯ ದೂತೋ ವಧುತ್ವೇ ವಿಹಿತಾಹಿತಸ್ಯ ತಥೋ ನರೇಂದ್ರೇಶು ಗುಣಾನ್ ನರೇಂದ್ರೋ ನವೇತ್ತಿ ಜಾನನ್ನಪಿ ತತ್ ಪ್ರತೀಕ್ಷಾ. ಯಾರ ಗುಣ ಯಾರಿಗೂ ಹೇಗೆ ಗೊತ್ತಾಗುತ್ತೆ, ರಾಜರ ಗುಣ ರಾಜರಿಗೆ ಗೊತ್ತಾಗುತ್ತೆ ಅನಿಸುತ್ತೆ. ಒಬ್ಬರೂ ಸರಿಯಾದವ್ರು ಬಂದಿಲ್ವಾ, ಏನು ಮಾಡೋದು, ಈ ದೂತರಿಗೆ ಏನು ಉತ್ತರ ಕೊಡೋದು ಅಂತ ಅಂದ್ಕೋತಾ ಇದ್ದಾನೆ. ಆಗ ಮಹಾಸೇನ ಬರ್ತಾ ಇದ್ದಾನೆ, ಅವನು ನೋಡಿ ವರ್ಣಿಸ್ತಾನೆ. ದುರ್ವಾಂಕುರಸ್ಥಿಮಿತ ನೀಲ ಮಣಿ ಪ್ರರೋಹೈ ಪೀತಾಂಗದೈ ಪರಿಗತೈ ಪರಿಣೀವಿತಾಂಸಃ ಅಸ್ಮಾತ್ ಘನಾತ್ ಕನಕ ತಾಲವನೈಕ ದೇಶಾತ್ ನಿರ್ಧಾವಿತಃ ಶ್ರವಣಾದಿವ ಕಾರ್ತಿಕೇಯ. ಉಜ್ಜಯಿನಿಯಲ್ಲಿ ಸ್ವರ್ಣತಾಲವನ ಅಂತ ಒಂದು ಇದೆ ಅಂತ ಪ್ರತೀತಿ. ಕಾಳಿದಾಸನ ಮೇಘದೂತದ ಒಂದು ಪ್ರಕ್ಷೇಪ ಶ್ಲೋಕ ಉಂಟು, ಅಲ್ಲಿ ಒಂದು ಉಂಟು. ಪ್ರದ್ಯೋತಸ್ಯ ಪ್ರೇದುಹಿತರಂ ವತ್ಸರಾಜೋತ್ರ ಜಗರೆ ಅಂತೆಲ್ಲ ಬರ್ತದೆ. ಅಲ್ಲಿ ಅಸ್ಯೈವಾಭೂತ್ ನರಪತೇಹೇ ಸ್ವರ್ಣತಾಲ ದ್ರುಮಾಣಾಂ ವನಂ ಅಂತ. ಈ ಬಂಗಾರದ ಬಣ್ಣದ ತಾಳೆಯ ಮರಗಳ ವನ ಇತ್ತು, ಅಲ್ಲಿಂದ ಹೊರಗೆ ಬರ್ತಾ ಇದ್ದಾನೆ. ಆ ವನಕ್ಕೆ ಬೆಳಗಿನ ಹೊತ್ತು ವಿಹಾರಕ್ಕೆ ಹೋಗಿದ್ದ ಅಂತ ಅನಿಸುತ್ತೆ ಮಹಾರಾಜ ಪ್ರದ್ಯೋತ. ಅವನು ಬರ್ತಾ ಇದ್ದಾನೆ, ಒಳ್ಳೆಯ ಮರಕತ ಮಣಿಗಳಿಂದ ಅಲಂಕೃತವಾದ ಬಂಗಾರದ ತೋಳಬಂದಿಗಳನ್ನೆಲ್ಲ ಹಾಕಿಕೊಂಡಿದ್ದಾನೆ, ತುಂಬ ಚೆನ್ನಾಗಿದ್ದಾನೆ. ಆ ವನದಿಂದ ಅವನು ಬರ್ತಾ ಇದ್ದರೆ ಶರವಣದಿಂದ ಕಾರ್ತಿಕೇಯ ಬಂದಂತೆ ಕಾಣಿಸ್ತಾ ಇತ್ತು ಅಂತ. ಅವನು ಮಹಾಸೇನ, ಇವನು ಮಹಾಸೇನ, ಅವನು ಪರಾಕ್ರಮಿ, ಇವನು ಪರಾಕ್ರಮಿ, ಅದೆಲ್ಲ ಉಪಲಕ್ಷಿತವಾಗಿರುವುದು. ಆಗ ರಾಜ ಬರ್ತಾನೆ. ಅವನು ಆರಂಭದಲ್ಲಿ ಹೇಳ್ಕೊತಾನೆ, ಮಮ ಹಯಖುರ ಭಿನ್ನಂ ಮಾರ್ಗರೇಣುಂ ನರೇಂದ್ರಾಹ ಮುಕುಟತಟ ವಿಲಗ್ನಂ ಭೃತ್ಯಭೂತ ವಹಂತಿ ನ ಚ ಮಮ ಪರಿತೋಷೋ ಎನ್ನ ಮಾಂ ವತ್ಸರಾಜ ಪ್ರಣಮತಿ ಗುಣಶಾಲಿ ಕುಂಜರ ಜ್ಞಾನ ದೃಪ್ತ. ನನ್ನ ಕುದುರೆ ಹೋದ ದಾರಿಯ ಧೂಳನ್ನು ತಲೆ ಮೇಲೆ ಹೊತ್ತಂಥ ರಾಜರುಗಳು ಎಷ್ಟೋ ಜನ ಇದ್ದಾರೆ. ಆದರೆ ಈ ಗಜ ವಿದ್ಯೆ ಯಾವುದಿದೆ, ಹಸ್ತಿವಿದ್ಯೆ ಅಂತ ಕರಿತೀವಲ್ಲ, ಆ ಒಂದು ವಿದ್ಯೆಯಲ್ಲಿ ಕೋವಿದನಾಗಿ ಆ ಕಾರಣದಿಂದ ಅಹಂಕಾರಿಯಾದಂಥ ಗುಣಶಾಲಿಯೂ ಆದ ವತ್ಸರಾಜ ಮಾತ್ರ ನನಗೆ ತಲೆನೂ ತೆಗೆಸೋದಿಲ್ಲ, ಏನು ಮಾಡೋಣ ಅವನಿಗೆ ಅಂತ ಅಂದ್ಕೋತಾನೆ. ಅವನಿಗಿನ್ನೂ ಗೊತ್ತಿಲ್ಲ ವತ್ಸರಾಜ ಸರಿಯಾಗಿರೋದು. ಇದು ಹಿಂದಿನ ಅಂಕ, ಮೊದಲನೇ ಅಂಕ ನಡೆದ ಮರುದಿವಸ ಬೆಳಗ್ಗೆನೇ ನಡೀತಾ ಇರ್ತಕ್ಕಂಥದ್ದು ಅಂತ ಗೊತ್ತಾಗುತ್ತೆ. ಕಂಚುಕಿ ಅವನಿಗೆ ಜೈಕಾರಪೂರ್ವಕವಾಗಿ ಬಂದು ಹೇಳ್ತಾನೆ, ಹೀಗೆಲ್ಲ ಬೇಕಾದಂತೆ ದೂತರು ಎಲ್ಲ ಬರ್ತಾ ಇದ್ದಾರೆ, ಏನು ಮಾಡೋದು, ನಕಲು ಕಿಂಚಿತ್ ಕನ್ಯಾಪ್ರದಾನಂ ಪ್ರತಿ ಸಮುತ್ಪನ್ನ ಅಭಿಮರ್ಶ, ಕನ್ಯಾಪ್ರದಾನದ ಬಗ್ಗೆ ನಡೀತಾ ಇದೆ, ನೀನೇನು ಸುಮ್ಮನೆ ಇದೆಯಲ್ಲ ಅಂತ. ಇವನು ಅಂತಃಪುರಚರನಾದ ಹಿರಿಯ ವೃದ್ಧ ಬ್ರಾಹ್ಮಣ, ಹಾಗಾಗಿ ಮಹಾಸೇನಲ್ಲಿ ಸಲುಗಿಯೂ ಉಂಟು, ಗೌರವನೂ ಯಥೇಷ್ಟವಾಗಿದೆ ಹೇಳ್ತಾ ಇದ್ದಾನೆ. ಆ ಕಾರಣದಿಂದ ನಚ ಮಹಾಸೇನ ಕಂಚಿದಪಿ ಪ್ರತ್ಯಾಚಷ್ಟೆ, ಏನೂ ಹೇಳ್ತಿಲ್ವಲ್ಲ ಅಂತ ರಾಜ ಹೇಳ್ತಾನೆ. ಬಾದರಾಯಣ ಏವಮೇತತ್ ಅತಿಲೋಭಾತ್ ವರಗುಣಾನಾಂ ಅತಿ ಸ್ನೇಹಾಚ್ಚ ವಾಸವದತ್ತಾಯಾಂ ನ ಶಕ್ನೋಮಿ ನಿಶ್ಚಯಂ ಕರ್ತಂ. ತುಂಬ ಚೆನ್ನಾಗಿದೆ. ನನಗೆ ವರನ ಗುಣಗಳು ಚೆನ್ನಾಗಿರಬೇಕು, ಅತ್ಯಂತ ಉತ್ತಮನಾದ ವರ ಬೇಕು ಅನ್ನೋ ಆಸೆ, ಜೊತೆಗೆ ನನ್ನ ಮಗಳ ಮೇಲಿನ ತುಂಬ ಮೋಹ, ಈ ಕಾರಣದಿಂದ ಯಾರಿಗೂ ನಿಶ್ಚಯ ಮಾಡೋಕ್ಕಾಗಿಲ್ಲ ಅಂತ. ಬಹಳ ಸೊಗಸಾದಂಥ ಮಾತು ಇದು. ಇವನಿಗೆ ಒಬ್ಬಳೇ ಮಗಳು, ಇಬ್ಬರು ಗಂಡು ಮಕ್ಕಳು, ಪಾಲಕ ಗೋಪಾಲಕ ಅಂತ. ಅವರಿಬ್ಬರೂ ಕೂಡ ಮಹಾಸೇನಂತೆ ಪರಾಕ್ರಮಿಗಳು, ಆದರೆ ಸೂಕ್ಷ್ಮ ಸಂವೇದನಶೀಲರಲ್ಲ. ಇಂತಹ ಕಠೋರ ಹೃದಯನಾದ ಧೀಮಂತನಾದ ಆದರೆ ಉದಾರಿಯೂ ಆದಂಥ ಮಹಾಸೇನನಿಗೆ ತುಂಬ ಪ್ರೀತಿಯ ಸ್ನಿಗ್ಧತೆ ಉಳ್ಳಂಥವಳು, ಉದಾರಿಯಾದವಳು, ಸೌಶೀಲ್ಯ ಮತ್ತು ಕಾರುಣ್ಯ ಎಲ್ಲ ಉಳ್ಳಂಥವಳು ವಾಸವದತ್ತೆ, ತಾಯಿಯನ್ನು ಹೋತವಳು. ಹಾಗಾಗಿ ಅವಳ ಬಗ್ಗೆ ಬಹಳ ಪ್ರೀತಿ. ತಂದೆಯಂದರಿಗೆ ಸಾಮಾನ್ಯವಾಗಿ ಹೆಣ್ಣು ಮಕ್ಕಳ ಬಗ್ಗೆ ಪ್ರೀತಿ ಅಂತ ಹೇಳ್ತಾರೆ. ಕುಲಂ ತಾವತ್ ಶ್ಲಾಘ್ಯಂ ಪ್ರಥಮಂ ಅಭಿಕಾಂಕ್ಷೇಹಿ ಮನಸ ತತಸ್ಸಾನುಕ್ರೋಶಂ ಮೃದರಪಿ ಗುಣೋ ಹ್ಯೇಷ ಬಲವಾನ್ ತಥೋ ರೂಪೇ ಕಾಂತಿಂ ನ ಖಲು ಗುಣತಃ ಸ್ತ್ರೀಜನ ಭಯಾತ್ ತಥೋ ವೀರ್ಯೋದಗ್ರಂ ನಹಿನ ಪರಿಪಾಲ್ಯ ಯುವತೆಯ. ತುಂಬ ಚೆನ್ನಾದ ಶ್ಲೋಕ ಇದು. ಒಳ್ಳೆಯ ಕುಲ, ಒಳ್ಳೆಯ ಫ್ಯಾಮಿಲಿ ಇರಬೇಕು. ಪ್ರಥಮಂ ಅಭಿಕಾಂಕ್ಷೇಹಿ ಮನಸ, ಬೈ ಹಾರ್ಟ್ ಐ ವಾಂಟ್ ಎ ಗುಡ್ ಫ್ಯಾಮಿಲಿ. ತತಸ್ಸಾನುಕ್ರೋಶಂ, ಆಮೇಲೆ ವರ ಒಳ್ಳೆಯ ಹೃದಯವಂತ ಆಗಿರಬೇಕು. ಮೃದೋಪಿ ಗುಣೋ ಹ್ಯೇಷ ಬಲವಾನ್, ಮೃದುವಾದ ಗುಣವಂತನಾಗಿದ್ದರೂ ಬಲವಂತ ಆಗಿರಬೇಕು. ತಥೋ ರೂಪೇ ಕಾಂತಿಂ, ರೂಪ ಕಾಂತಿ ಅದೆಲ್ಲ ಇರಬೇಕು. ನಕಲು ಗುಣತಃ ಅದೆಲ್ಲ ನನಗೆ ಬೇಕು ಅಂತಲ್ಲ, ಸ್ತ್ರೀಜನ ಭಯಾತ್, ಈ ಹೆಂಗಸರ ಕಾಟ ಇದೆಯಲ್ಲ ಅದಕ್ಕೋಸ್ಕರ. ಬಹಳ ನ್ಯಾಚುರಲಾಗಿ ಹೇಳ್ತಾ ಇದ್ದಾನೆ.
ಮಹಾರಾಜರುಗಳಿಗೆ ರೂಪಕ್ಕಿಂತ ಪರಾಕ್ರಮ ಸ್ಥಾನಮಾನ ಮುಖ್ಯ. ಕನ್ಯಾವರಯತೆ ರೂಪಂ ಮಾತಾವಿತ್ತಂ ಪಿತಾಶ್ರುತಂ ಬಾಂಧವ ಕುಲಮಿಚ್ಛಂತಿ ಮಿಷ್ಟಾನ್ನಮಿತರೇ ಜನ ಅಂತ ಇದೆಯಲ್ಲ ಹಾಗೆ. ತಥೋ ವೀರ್ಯೋದಗ್ರಂ, ಎಲ್ಲಕ್ಕಿಂತ ಮಿಗಿಲವಾದ ಪರಾಕ್ರಮ ನನಗೆ ಬೇಕು. ನಹಿನ ಪರಿಪಾಲ್ಯ ಯುವತೆಯ, ಅಯ್ಯೋ ಹೆಣ್ಣು ಮಕ್ಕಳನ್ನು ಸಾಕೋದು ಕಷ್ಟ ಆಗೋಲ್ಲ ಅಂತಂತಾನೆ. ಇದು ಇಷ್ಟು ಸೊಗಸಾದ ಶಿಖರಣಿ ಛಂದಸ್ಸಿನ ಪದ್ಯ ಮಾತಾಡಿದಂತೆ ಬರೆದಿದ್ದಾನೆ. ಈ ಛಂದಸ್ಸಿನಲ್ಲಿ ಸಾರ್ಥಕವಾದ ಪದ್ಯ ಬರೆಯೋದು ಕಷ್ಟ. ಅದು ಅನುಭವದಿಂದ ನಾನು ಹೇಳ್ತಾ ಇದ್ದೀನಿ. ಸುಮ್ಮನೆ ಶಬ್ದಗಳನ್ನು ತುಂಬಿಸೋದಾಗುತ್ತೆ. ಶಿಖರಣಿ ಈಸ್ ಒನ್ ಆಫ್ ದಿ ಡಿಫಿಕಲ್ಟ್ ಮೀಟರ್ಸ್. ಅದನ್ನು ಸುಮ್ಮನೆ ಚವಹಿತು ಸೇರಿಸಿಕೊಂಡು ಸಣ್ಣ ಅರ್ಥವನ್ನು ದೊಡ್ಡ ಶಬ್ದಗಳಿಂದ ಹೇಳಬಹುದು, ಅದೇನು ಕಷ್ಟವಲ್ಲ. ಆ ಥರ 1000 ಬರಿಬೋದು. ಆದರೆ ಇಷ್ಟು ಲುಸಿಡ್ ಆ್ಯಂಡ್ ಬ್ಯೂಟಿಫುಲ್ಲಾಗಿ ಬರೆಯುವುದು ಕಷ್ಟ ಇದೆ. ಕಂಚುಕಿ ಹೇಳ್ತಾನೆ, ಮಹಾಸೇನಂ ವರ್ಜಯಿತ್ವ ನಹಿ ಇದಾನೀಂ ಏತೆ ಗುಣಾಃ ಕ್ವಚಿದೇಕಸ್ಥ ದೃಶ್ಯಂತೆ. ಮಹಾಸೇನನ್ನು ಬಿಟ್ಟರೆ ಇಂಥ ಗುಣಗಳು ಬೇರೆ ಎಲ್ಲಿ ಕಾಣಿಸುತ್ತೆ ಅಂತ. ಅದಕ್ಕೆ ಯೋಚನೆ ಮಾಡ್ತೀನಿ. ಕನ್ಯಾಯ ವರಸಂಪತ್ತಿ ಪಿತು ಪ್ರಯತ್ನತಃ ಭಾಗ್ಯೇಶು ಶೇಷಮಾಯತ್ತಂ ದೃಷ್ಟಪೂರ್ವಂ ನ ಚಾನ್ಯಥ. ಈ ಕನ್ಯೆಯ ವರಸಂಪತ್ತಿ ತಂದೆ ಎಷ್ಟು ಪ್ರಯತ್ನ ಮಾಡಿದ್ರೂ ಭಾಗ್ಯದಲ್ಲೇ ಇರುವಂಥದ್ದು, ಇನ್ನೆಲ್ಲೂ ಇಲ್ಲ, ಅದೃಷ್ಟ ಅಂತಂದುಬಿಡ್ತಾನೆ. ದುಹಿತು ಪ್ರಧಾನ ಕಾಲೇ ದುಃಖಶೀಲಾಹಿ ಮಾತರ ತಸ್ಮಾತ್ ದೇವಿ ತಾವದಾಹೂಯತಾಂ. ಮಗಳ ವರನಿಶ್ಚಯದ ಕಾಲದಲ್ಲಿ ತಾಯಿಂದರಿಗೆ ತುಂಬ ಸಂಕಟ ಆಗುತ್ತೆ. ತಾಯಿ ಇರಲೇಬೇಕು, ಹಾಗಾಗಿ ಅಂಗಾರವತಿನ ಬರೆ ಹೇಳು ಅಂತಾನೆ. ನೋಡಿ, ಕಾಳಿದಾಸನು ಇದೇ ಹೇಳ್ತಾನೆ. ಶೈಲಸಂಪೂರ್ಣ ಕಾಮೋಪಿ ಮೇನಾ ಮುಖಮುದೀಕ್ಷತ ಪ್ರಾಯೇಣ ಗೃಹಣೀ ನೇತ್ರ ಕನ್ಯಾರ್ಥೇಶು ಕುಟುಂಬಿನಃ. ಹಿಮವಂತನಿಗೆ ಶಿವ ವರನಾಗುವುದು ಬಹಳ ಸಮಾಧಾನ ತಂದರು, ಸಂಪೂರ್ಣ ಕಾಮನಾದರೂ ಮೇನಾದೇವಿಯ ಮುಖ ನೋಡ್ದ. ಯಾಕೆ ಇಂಥ ಸಂದರ್ಭದಲ್ಲಿ ಹೆಂಗಸರನ್ನು ಹೆಣ್ಣಿನ ಕಡೆಗೆ, ಹೆಂಗಡತಿಯ ಕಡೆಗೆ ಗಮನ ಇಟ್ಟು ನೋಡ್ತಾರೆ. ಕನ್ಯೆಯನ್ನು ಕೊಡಬೇಕಾದರೆ ತಾಯಿಯ ಅಭಿಪ್ರಾಯ ತುಂಬ ಮುಖ್ಯ ಅಂತ ನೋಡ್ತಾರೆ ಅಂತ ಕಾಳಿದಾಸನು ಹೇಳ್ತಾನೆ. ಗ್ರೇಟ್ ಮೆನ್ ಥಿಂಕ್ ಅಲೈಕ್ ಅಂತ ಕಾಳಿದಾಸನ ಮಾತೆ. ಭಾಸನಲ್ಲೂ ಇದು ಕಾಣ್ತಾ ಇದೆ. ಅವನು ಹೋಗಿ ಬರ್ತಾನೆ. ಆಗ ಅವನು ಅಂದ್ಕೊಡ್ತಾನೆ, ಬಂದುಬಿಟ್ನಲ್ಲ ಇವನು ಕಾಶಿಯಿಂದ ಒಬ್ಬ ಜೈವಂತಿ ಅಂತ. ವತ್ಸರಾಜ ಗ್ರಹಣಾರ್ಥಂ ಗತಂ ಶಾಲಂಕಾಯನಂ ಪ್ರತಿ ಗತಾಮೇ ಬುದ್ಧಿ. ಆದರೆ ವತ್ಸರಾಜನ ಹಿಡ್ಕೊಳ್ಳೋದಕ್ಕೆ ಹೋದ ಶಾಲಂಕಾಯನ ಬಗ್ಗೆನೇ ನನ್ನ ಬುದ್ಧಿ ಹೋಗ್ತಾ ಇದೆ. ಕಿನ್ನು ಕಲ್ವದ್ಯಾಪಿ ವೃತ್ತಾಂತಂ ನ ಪ್ರೇಷಯತಿ ಸಹ ಬ್ರಾಹ್ಮಣ. ಆ ಬ್ರಾಹ್ಮಣ ಶಾಲಂಕಾಯನ ಮಂತ್ರಿ ಇನ್ನೂ ಇವತ್ತಿಗೂ ಕೂಡ ಸುದ್ದಿನೇ ತಿಳಿಸ್ತಾ ಇಲ್ವಲ್ಲ. ಕಾಮಂಯಾ ತಸ್ಯ ಸಾಲೀಲ ತತ್ರೈವಾನುಗತಂ ಮನಃ ಯತ್ವಸ್ಯ ಸಚಿವ ಸರ್ವೇ ಯತ್ತಮಸ್ಥಾಯತೆ ಸ್ಥಿತಾ. ಅಲ್ಲಿಯೇ ಯಾವ ಕೆಲಸದಲ್ಲಿದೆಯೋ ಅಲ್ಲಿಯೇ ಮನಸ್ಸು ಹೋಗಿ ನಿಲ್ಲುತ್ತೆ, ಮಿಕ್ಕ ಕಡೆಗೆ ಎಲ್ಲೂ ಹೋಗುವಂಥದ್ದಲ್ಲ. ಮಂತ್ರಿಗಳೆಲ್ಲ ನನ್ನ ಮನಸ್ಸನ್ನು ಈಡೇರಿಸೋದಕ್ಕೆ ಸಿದ್ಧರಾಗಿದ್ದಾರೆ, ಏನು ಮಾಡುವುದು ಅಂತ ಅಂದ್ಕೋತಾನೆ. ಅಷ್ಟೊತ್ತಿಗೆ ದೇವಿ ಅಂಗಾರವತಿ ಬರ್ತಾಳೆ. ಮಹಾಸೇನನಿಗೆ ಜೈತು ಮಹಾಸೇನ ಅಂತ ಗೌರವ ಮಾಡಿ ಕೂತ್ಕೊಳ್ತಾಳೆ. ಆಗ ವಾಸವದತ್ತ ಕ್ವ, ಎಲ್ಲಿ ವಾಸವದತ್ತೆ ಅಂತಾನೆ. ಅವಳು ಬರಲಿಲ್ವೇ ಅಂತ. ಉತ್ತರಾಯಾಹ ವೈತಾಲಿಕ್ಯ ಸಕಾಶೆ ವೀಣಾಂ ಶಿಕ್ಷಿತು ನಾರದೀಯಾಂ ಗತಾಸೀತ್. ನಾರದೀಯ ಅಂತನ್ನುವಂಥ ಒಂದು ಮಂಟಪ ಇರಬೇಕು. ಅಂದರೆ ನಾರದ ಸಂಗೀತ ಪ್ರವರ್ತಕ ತಾನೆ. ಉತ್ತರ ಅನ್ನುವಂಥ ಒಬ್ಬ ವೈತಾಲಿಕೆ, ಅಂದರೆ ವಂದಿಮಾಗಧರ ಕುಲದಲ್ಲಿ ಹುಟ್ಟಿದಂಥ ಹುಡುಗಿ, ಅವಳ ಹತ್ರ ವೀಣೆ ಕಲಿಬೇಕು ಅಂತ ಹೋಗಿದ್ದಾಳೆ ಅಂತ. ಹಾಗೆ ಕೇಳ್ತಾನೆ, ಕಥಂ ಉತ್ಪನ್ನ ಸ್ಯಾಹ ಗಾಂಧರ್ವೇ ಅಭಿಲಾಷ. ಸಂಗೀತದಲ್ಲಿ ಇವಳಿಗೆ ಹೇಗೆ ಬಂತು ಆಸಕ್ತಿ, ನನಗೆ ಗೊತ್ತಿರಲಿಲ್ವಲ್ಲ ಅಂತಾನೆ. ಶ್ರೀಮಂತರ ಮಕ್ಕಳಿಗೆ, ದೊಡ್ಡ ಮನೆತನದ ಮಕ್ಕಳಿಗೆ ಸಾಮಾನ್ಯ ಕಲೆಗಳು ಇತ್ಯಾದಿ ಆಸಕ್ತಿ ಬರೋಲ್ಲ. ಬಂದರೂ ಅದು ಕೇವಲ ತುಂಬ ಸೂಪರ್ಫಿಷಿಯಲ್ ಆಗುತ್ತೆ, ಆಳವಾದ ಅಧ್ಯಯನ ಇರೋಲ್ಲ. ಯಾಕೆಂದರೆ ಯಾವುದೊಳಗೂ ಎಕ್ಸಲೆನ್ಸ್ ಸಾಧಿಸಬೇಕಾದ್ರೆ ಒಂದು ಮಟ್ಟದ ಬಡತನ ಬೇಕು, ಒಂದು ಮಟ್ಟದ ಕೊರತೆ ಬೇಕು. ತುಂಬ ಅನುಕೂಲವಂತರಿಗೆ ಮೋಟಿವೇಶನ್ನೇ ಇರೋದಿಲ್ಲ. ನಾನು ಎಷ್ಟೋ ಕಡೆ ನೋಡಿದ್ದೀನಿ, ತುಂಬ ಆಗರ್ಭ ಶ್ರೀಮಂತರ ಮನೆಯಿಂದ ತುಂಬ ದೊಡ್ಡ ದೊಡ್ಡ ಸಾಧಕರು ಬಂದಿದ್ದು ವಿರಳ. ಬಂದಿದ್ದರೆ ಅದು ಅಪವಾದ ಅಷ್ಟೇ. ಒಂದು ಮಟ್ಟದ ದಾರಿದ್ರ್ಯ ಬೇಕು. ತುಂಬ ಬಡತನ ಇದ್ದರೂ ಕೆಲವೊಮ್ಮೆ ಮೊಳೆಯೋದಕ್ಕೂ ಆಗೋಲ್ಲ, ಕಲ್ಲು ನೆಲ. ಸಿಕ್ಕಾಪಟ್ಟೆ ಫಲವತ್ತಾಗಿದೆ ಅಂತಂದರೆ ಗಿಡ ಸೊಂಪಾಗಿ ಬೆಳೆಯುತ್ತೆ, ಹಣ್ಣು ಹೂವನ್ನೇ ಬಿಡೋಲ್ಲ, ಆ ತರಹ ಆಗಿಬಿಡುತ್ತೆ. ಆಗ ಅವಳು ಹೇಳ್ತಾಳೆ, ಕೇನಾಪಿ ಕಿಲ ಉದ್ಧಾತೇನ ಕಾಂಚನ ಮಾಲಾಂ ವೀಣಾಯೋಗ್ಯಾಂ ಕುರ್ವತೀಂ ಪ್ರೇಕ್ಷ ಶಿಕ್ಷಿತು ಕಾಮಾಸೀತ್. ಯಾರೋ ಕಾಂಚನ ಮಾಲೆಗೆ ಸಂಗೀತ ಹೇಳಿಕೊಡೋದನ್ನು ನೋಡಿ ಇವಳಿಗೂ ಆಸೆ ಬಂದ್ಬಿಡ್ತು ಅಂತ. ಆಮೇಲೆ ಸದೃಶಂ ಬಾಲ್ಯಸ್ಯ, ಎಳೆ ಹುಡುಗಿ ಅಲ್ವಾ, ಎಳಸು ಬುದ್ಧಿ ಎಲ್ಲ ಕಲಿಬೇಕು ಅಂತ ಅನ್ನಿಸ್ತಾ ಇರುತ್ತೆ ಅಂತ. ಆಗ ಅವಳು ಹೇಳ್ತಾಳೆ, ಇಲ್ಲ ನಾನು ನಿವೇದನೆ ಮಾಡಬೇಕು ಅಂತ. ಏನು ಅಂತಂದರೆ ಆಚಾರ್ಯ ಮಿಚ್ಛಾಮಿತಿ. ಅವಳಿಗೆ ಪಾಠಕ್ಕೆ ಒಳ್ಳೆಯ ಗುರು ಬೇಕು.
ಅವಳ ವೈತಾಳಿಕೆ ಅಷ್ಟು ಸಾಕಾಗೋಲ್ಲ ಅಂತ. ಉಪಸ್ಥಿತ ವಿವಾಹ ಕಾಲಾಯ ಕಿಮಿದಾನಿಮ ಆಚಾರ್ಯಣ, ಮದುವೆ ವಯಸ್ಸು ಬಂದಿದೆ, ಇನ್ನು ಇವಳಿಗೆ ಗುರು ಹುಡ್ಕೊಂಡೇನೋ, ಪತಿರೇವ ಏನಾಂ ಶಿಕ್ಷೆ ಇಷ್ಯತಿ, ಗಂಡನೇ ಇವಳಿಗೆ ಕಲಿಸ್ತಾನೆ ಅಂದರೆ ಇವನು ತೀರ್ಮಾನ ಮಾಡಿಬಿಟ್ಟಿದ್ದಾನೆ ವತ್ಸರಾಜ ಅಂತ. ಏಷ ಇದಾನಿಮ್ಮೆ ದಾರಿಕಾಯ ಕಾಲ, ಅಯ್ಯೋ ಮಗಳಿಗೆ ಮದುವೆ ಕಾಲ ಬಂದುಬಿಡ್ತಾ. ಜನರಲಿ ತಾಯಂದ್ರೆ ಪ್ರಪೋಸಲ್ ಮಾಡಬೇಕು, ಇಲ್ಲಿ ತಂದೆನೇ ಮಾಡ್ತಾ ಇದ್ದಾನೆ ಮದುವೆ ಪ್ರಪೋಸಲು. ಭೋ ನಿತ್ಯಂ ಪ್ರದೀಯತಾಂ ಇತಿ ಅನುರೂಪ ಇತಿ ಅಸ್ಮಾನ್ ಅನುರುದ್ಧ್ಯ ಕಿಮಿದಾನೀಂ ಸಂತಪ್ಪಿಸೆ, ಪ್ರತಿದಿನ ಹುಡುಕ್ಲಿಲ್ವೇ ಅಂಥೇಳಿ ಇವತ್ತೇನು ಈ ಗೋಳಾಟ ಅಂತಾನೆ. ಅಭಿಪ್ರೇತಮ್ಯ ಪ್ರಧಾನಂ ವಿಯೋಗೋ ಮಾಂ ಸಂತಾಪೈತಿ, ಅವಳಿಗೆ ಮದುವೆ ಆಗೋದು ಸಂತೋಷ, ಅರೆ ದೂರ ಹೋಗೋದು ದುಃಖ. ಯಾರು ಕೊಟ್ಟಿದ್ದು? ನ ತಾವನ್ ನಿಶ್ಚಯೋ ಗಮ್ಯತೆ, ಇನ್ನೂ ನಿಶ್ಚಯ ಮಾಡಿಲ್ಲ ಅಂತ. ಇದಾನೀಮಪಿ ನಾ ತಾವತ್, ಇನ್ನೂ ಮಾಡಿಲ್ವೇ, ಮತ್ತು ನನ್ನನ್ನೇನು ಕರೆಸಿದ್ದು ಅಂತಂತಾಳೆ. ಇದು ನೋಡಿ ಎಷ್ಟು ಸಹಜವಾಗಿ ಮನೆಯ ಮಾತು ನಡೆಯುವಂತೆ ನಡೀತಾ ಇದೆ. ಹಾಗೆ ಹೇಳ್ತಾನೆ, ಅದತ್ತೇತ್ಯಾಗತ ಲಜ್ಜ ದತ್ತೇತಿ ವ್ಯಥಿತಂ ಮನಃ ಧರ್ಮ ಸ್ನೇಹಾಂತರೇ ನ್ಯಸ್ತ ದುಃಖಿತ ಖಲು ಮಾತ್ರ. ಕೊಟ್ಟಿಲ್ಲ ಅಂತ ಮುಜುಗರ ಬೇಜಾರು, ಮದುವೆ ಆಗಲಿಲ್ಲ ಮಗಳಿಗೆ ಅಂತ, ಮದುವೆ ಆಗ್ಬಿಡುತ್ತಲ್ಲ ವಿಯೋಗವಲ್ಲ ಅಂತ ದುಃಖ. ಹೀಗೆ ಮಾತೃಧರ್ಮ ಮತ್ತು ಪ್ರೀತಿ ಇವುಗಳೆರಡರ ಮಧ್ಯೆ ಸದಾ ದುಃಖವೇ ಇರುತ್ತಲ್ಲ ಅಂತ. ಸರ್ವಥಾ ಶುಶ್ರುರ ಪರಿಚರಣ ಸಮರ್ಥೆ ವಯಸ್ಸಿ ವರ್ತತೆ ವಾಸವದತ್ತ. ಅತ್ತೆ ಮಾವಂದರ ಸೇವೆ ಮಾಡುವಂಥ ವಯಸ್ಸು ಅವಳದೀಗ. ಯಶ ಚಾಮರ ಕಾಶಿರಾಜೋಪಾಧ್ಯಾಯ ಆರ್ಯ ಜೈವಂತಿರದ್ಯ ದೌತ್ಯೇನ ಪ್ರಾಪ್ತ. ಕಾಶಿರಾಜನ ಕಡೆಯಿಂದ ದೌತ್ಯಕ್ಕಾಗಿ ಜೈವಂತಿ ಬಂದಿದ್ದಾನೆ. ವಿಲೋಭೈತಿ ಮಾಂ ಚಾರಿತ್ರೇಣ, ಅವನ ವರ್ತನೆ ನನಗೆ ತುಂಬ ಆಕರ್ಷಕವಾಗಿದೆ. ಕಾಶಿರಾಜನೂ ಹಾಗೇ ಇದ್ದಾನೆ. ಅಶ್ರುತಪೂರ್ವ ವ್ಯಾಕುಲ ಕಥಂ ನಿಶ್ಚಯಂ ಗಮಿಷ್ಯತಿ, ಏನು ಮಾಡೋದು ಇನ್ನೂ ಗೊತ್ತಾಗ್ತಾ ಇಲ್ಲ ನಿಶ್ಚಯ ಮಾಡೋದಕ್ಕೆ ಅಂತಂದುಕೊಂಡು, ಶ್ರೂಯಂತೆ ಅಸ್ಮತ್ ಸಂಬಂಧ ಪ್ರಯೋಜನಾಯ ಆಗತಃ ರಾಜಾನಃ, ಇನ್ನೂ ತುಂಬ ಜನ ಬಂದಿದ್ದಾರೆ ಅಂತ. ಕಿಮಿದಾನಿಂ ವಿಸ್ತರೇಣ, ಮತ್ತು ಏನು ಹೇಳೋದು? ಎತ್ರ ದತ್ವಾ ನ ಸಂತಪ್ಯಾಮಹೇ ತತ್ರ ದೀಯತಾಂ, ಎಲ್ಲಿ ಗಂಟು ಹಾಕಿದ್ರೆ ನಮಗೆ ಸಂಕಟ ಇರಲೋ ಆ ಕಡೆ ನಿಶ್ಚಯ ಮಾಡಿ. ಅಹೋ ಮಹಾನ್ ಖಲು ಲೀಲಾಭಿಹಿತೋ ದುಃಖ ವಿಸ್ತರ ಇದಾನೀಂ ಪಶ್ಚಾದುಪಾಲಂಬನಂ ಶ್ರೋತುಂ. ಆಹಾ, ಎಷ್ಟು ಕಷ್ಟವಾದದ್ದನ್ನು ಸಲೀಸಾಗಿ ಹೇಳಿಬಿಟ್ಟಾಯಿತು. ಈಗ ಹೇಳೋದು ಸಲೀಸು, ಆಮೇಲೆ ಸಂಕಟ ಪಡಬೇಕಾಗತ್ತೆ. ನೀನೇ ನನ್ನನ್ನು ಮೂದಲಿಸ್ತೀಯ. ಉಪಾಲಂಬನಂ ಶ್ರೋತುಂ ತಸ್ಮಾತ್ ದೇವಿ ತಾವನ್ ನಿಶ್ಚಯಂ ಗಚ್ಚತು. ಹಾಗಾಗಿ ನೀನೇ ತೀರ್ಮಾನ ಮಾಡು. ಶ್ರೂಯತಾಂ ಆತ್ಮಸಂಬದ್ಧೋ ಮಾಗಧಃ ಕಾಶಿರಾಜೋ ವಾಂಗಃ ಸೌರಾಷ್ಟ್ರೋ ಮೈಥಿಲಃ ಶೂರಸೇನಃ ಏತೆ ನಾನಾ ಅರ್ಥೈ ಲೋಭಯಂತೆ ಗುಣೈ ಮಾಂ ಕಸ್ತೆ ವೈತೇಷಾಂ ಪಾತ್ರತಾಂ ಯಾತಿರಾಜ. ಇದು ವೈಶ್ವದೇವಿ ಎನ್ನುವ ಒಂದು ವಿರಳ ಪ್ರಚುರವಾದ ಛಂದಸ್ಸು. ನಾನು ನೋಡಿದಂತೆ ಒಬ್ಬ ಭಾಸ ಬಿಟ್ಟು ಇನ್ಯಾರೂ ಬಳಸಿಲ್ಲ. ಮಾಗಧ, ಕಾಶಿರಾಜ, ಅಂಗದವನು, ಸೌರಾಷ್ಟ್ರದವನು, ಮೈಥಿಲ, ಶೂರಸೇನ, ಹೀಗೆ ಎಲ್ಲೆಲ್ಲೆಂದಲೂ ಎಲ್ಲರೂ ಬಂದಿದ್ದಾರೆ. ಗುಣದಿಂದ, ಕರ್ಮದಿಂದ, ಸ್ಥಾನದಿಂದ, ಮಾನದಿಂದ ಪ್ರಲೋಭನೆ ಮಾಡ್ತಾ ಇದ್ದಾರೆ. ಆದರೂ ನನಗೆ ಗೊತ್ತಾಗ್ತಾ ಇಲ್ಲ ನಿಶ್ಚಯ ಅಂತ. ಯಾರನ್ನು ಮಾಡೋಣ ಅಂತಂತಾನೆ. ಯಾರು ಅಂತಂದಾಗ ಕಾಂಚುಕಿಯ ಓಡ್ ಬಂದು ವತ್ಸರಾಜ ಅಂದ್ಬಿಡ್ತಾನೆ. ಇದು ಪತಾಕ ಸ್ಥಾನ. ಯಾರಿಗೆ ನಿಶ್ಚಯ ಮಾಡೋಣ ಅಂದರೆ ವತ್ಸರಾಜ ಅಂತ ಬಂದುಬಿಡೋದು. ಆದರೆ ವಸ್ತುತಃ ವತ್ಸರಾಜ ಸೆರೆ ಸಿಕ್ಕಿದ ಅಂತ ಹೇಳೋಕ್ಕೆ ಓಡ್ ಬಂದಿದ್ದಾನೆ. ಕಿಂ ವತ್ಸರಾಜ ಪ್ರಸೀದತು ಮಹಾಸೇನ ಪ್ರಿಯವಚನ ನಿವೇದನಾತ್ ತ್ವರೆಯ ಕ್ರಮವಿಶೇಷ ನಾವೇಕ್ಷಿತ. ಕ್ಷಮಿಸಬೇಕು ಸ್ವಾಮಿ, ಪ್ರಿಯವಾಕ್ಯವನ್ನು ಹೇಳಬೇಕು, ಪ್ರಿಯವಾರ್ತೆ ತಿಳಿಸಬೇಕು ಅಂತ ಬಂದು ನಾನು ಸಮುದಾಚಾರ ಮರೆತೆ ಅಂತ. ಪ್ರಯವಚನ ಮಿತಿ ಏನೋ ರಾಜಕೀಯ ಇರಬೇಕು, ನಾನು ಬರ್ತೀನಿ ಅಂತ ರಾಣಿ ಹೇಳ್ತಾಳೆ. ಹಾಗಿಲ್ಲ. ಪ್ರವಚನ ಪರಿಹಾರ್ಯ ಹಿ ದೇವಿ. ಒಳ್ಳೆಯ ಸುವಾರ್ತೆಯನ್ನು ಕೇಳೋದಕ್ಕೆ ದೇವಿ ಇರಬಾರ್ದೆ. ಆಸ್ಯತಾಂ, ಕೂತ್ಕೊಳ್ಳಿ ಅಂತ. ಆಗ ಅವಳು ಕೂತ್ಕೊಂಡಾಗ ಅವನು ಮಹಾಸೇನ ಹೇಳ್ತಾನೆ, ತತ್ರ ಭವತ ಅಮಾತ್ಯೇನ ಕಂಚುಕಿ ಹೇಳ್ತಾನೆ, ಶಾಲಂಕಾಯನೇನ ಗೃಹೀತೋ ವತ್ಸರಾಜ. ಶಾಲಂಕಾಯನ ಅಮಾತ್ಯ ವತ್ಸರಾಜನ ಸೆರೆ ಹಿಡಿದು ಬಿಟ್ಟ ಅಂತ. ಇವನಿಗೆ ನಂಬೋಕ್ಕೆ ಆಗೋಲ್ಲ. ಇಲ್ಲಿಂದ ಒಂದು 8-10 ಡೈಲಾಗ್ಸ್ ತುಂಬ ಚೆನ್ನಾಗಿವೆ ನೋಡಿ. ಕಿಮಾಹ ಭವಾನ್ ತತ್ರ ಭವತ ಅಮಾತ್ಯನ ಶಾಲಂಕಾಯನೇನ ಗೃಹೀತೋ ವತ್ಸರಾಜ. ಮತ್ತೆ ಹೇಳ್ತಾನೆ, ಉದಯನ ಅಥ ಕಿಂ, ಉದಯನನೇ ಇನ್ನೇನು, ಶತಾನೀಕಸ್ಯ ಪುತ್ರ ದೃಢಂ, ಶತಾನೀಕನ ಮಗನೇ ನಿಜ, ಸಹಸ್ರಾನೀಕಸ್ಯ ನಪ್ತ, ಸಹಸ್ರಾನೀಕನ ಮೊಮ್ಮಗನೇ ಸಯೇವ, ಅವನೇ ಅಲ್ವೇ, ಕೌಶಾಂಬಿಯ ಒಡೆಯನೇ, ಸುವ್ಯಕ್ತಂ, ಖಂಡಿತವಾಗಿ, ಗಾಂಧರ್ವ ವಿಕ್ತಕ, ಸಂಗೀತ ವಿದ್ಯಾ ಕೋವಿದನೇ, ಏವಂ ಬ್ರುವಂತಿ, ಈಗಂತ ಹೇಳ್ತಾರೆ. ವತ್ಸರಾಜು ನಾನು ವತ್ಸದೇಶದ ಅಧಿಪತಿ ಅಲ್ವೇ, ಅಥ ಕಿಂ ವತ್ಸರಾಜ, ಇನ್ನೇನು ವತ್ಸರಾಜನೇ. ಅಥ ಕಿಂ ಉಪರತೋ ಯೋಗಂದ್ರಾಯಣ, ಯೋಗಂದ್ರಾಯಣ ಸತ್ತೋಗಿದ್ದಾನ,
ನ ಖಲು ಕೌಶಾಂಬ್ಯಾಂ ಕಿಲ, ಅವನು ಇದ್ದೇ ಇದ್ದಾನಲ್ಲ ಕೌಶಾಂಬಿನಲ್ಲಿ. ಯದ್ಯೇವಂ ನಗೃಹೀತೋ ವತ್ಸರಾಜ, ಹಾಗಿದ್ದರೆ ವತ್ಸರಾಜ ಸೆರೆ ಸಿಕ್ಕಿಲ್ಲ. ಅವನ ತಿಳುವಳಿಕೆ ನೋಡಿ, ಯೌಗಂಧರಾಯಣ ಬದುಕಿರೋವರೆಗೂ ವತ್ಸರಾಜ ಸೆರೆ ಸಿಕ್ಕೋಲ್ಲ ಅಂತ. ಅದನ್ನು ಎಷ್ಟು ಚೆನ್ನಾಗಿ ಚಿಕ್ಕ ಚಿಕ್ಕ ಮಾತುಗಳಲ್ಲಿ ಬಿಲ್ಡಪ್ ಮಾಡಿದ್ದಾನೆ. ಗ್ರೀಕ್ ನಾಟಕಗಳು ನೋಡಬೇಕು, ಮೊಳಮೊಳದುದ್ದ ಅಲ್ಲ, ಗಜಗಜದುದ್ದ ಮಾತುಗಳು ಬರ್ತವೆ, ಓದೋಕ್ಕೆ ಬೇಸರ ಆಗುತ್ತೆ. ನಿಜವಾಗಿ ಹೇಳ್ತಾರೆ, ಗ್ರೀಕ್ ನಾಟಕಗಳು ಓಜಸ್ವಿಯಾಗಿ ಉದಾರ ಗಂಭೀರವಾಗಿ ಇರುತ್ತವೆ ಅಂತ. ನಮ್ಮ ಸಂಸ್ಕೃತ ನಾಟಕಗಳ ವೆರೈಟಿ ಖಂಡಿತ ಇಲ್ಲ, ಇವುಗಳ ರಸವಂತಿಕೆ ಅಲ್ಲಿ ಇಲ್ಲ. ನಾನು ಗ್ರೀಕ್ ಮೂಲದಲ್ಲಿ ಓದಿ ಹೇಳ್ತಾ ಇದ್ದೇನೆ, ಯಾರು ಬೇಕಾದರೂ ಚಾಲೆಂಜ್ ಮಾಡಲಿ, ಮೂಲವನ್ನೇ ಓದಿ ಬೇಕಾದರೆ ಹೇಳ್ತೀನಿ, ಅಲ್ಲ ಹಾಗೆ ಅಂತ ಹೇಳಿಬಿಟ್ಟು. ಸೋಫೋಕ್ಲಿಸ್ ಆಗಲಿ, ಯೂರಿಪಿಡಿಸ್ ಆಗಲಿ, ಐಸ್ಕಿಲಿಸ್ ಆಗಲಿ ಬರೆದಿರ್ತಕ್ಕಂಥ ಟ್ರ್ಯಾಜಿಡೀಸು, ಅಥವಾ ಅರಿಸ್ಟೋಫೇನ್ಸ್ನ ಆ ಒಂದು ಹರ್ಷ ನಾಟಕಗಳು ಅಂತ ಕಾಮಿಡೀಸ್ ಇದೆಯಲ್ಲ, ಅಲ್ಲಿ ಈ ಮಟ್ಟದ ರಸ ಸಿಗೋದಿಲ್ಲ. ತುಂಬ ಗೋಳು, ಸಂಕಟ, ಯಾತನೆ ಬರುತ್ತೆ, ಭಾಳ ವರ್ಡಿ, ಟೂ ಮಚ್ ಆಫ್ ವರ್ಡಿ ಅಂತಾರಲ್ಲ, ಆ ಥರ ಇರತಕ್ಕಂಥದ್ದು. ಇಲ್ಲಿ ಹಾಗಲ್ಲ, ಚಿಕ್ಕ ಚಿಕ್ಕ ವಾಕ್ಯಗಳಲ್ಲಿ ಅಷ್ಟು ಚೆನ್ನಾಗಿ ಟೆನ್ಷನ್ ಬಿಲ್ಡಪ್ ಮಾಡ್ತಾನೆ. ಶ್ರದ್ಧತ್ತಾಂ ಮಹಾಸೇನಃ ಅಂತಾನೆ. ಮಹಾಸೇನ ದಯಮಾಡಿ ನನ್ನ ಮಾತಲ್ಲಿ ನಂಬಿಕೆ ಇಡಬೇಕು ಅಂತಾನೆ. ರಾಜ ಹೇಳ್ತಾನೆ, ನ ಶ್ರದ್ಧದಾಂ ಯುದಯನ ಗ್ರಹಣಂ ತ್ವಯೋಕ್ತಂ ವ್ಯಾವರ್ತನಂ ಕರತಲೈರಿವ ಮಂದರಸ್ಯ ಯಸ್ಯಾಹವೇಶು ರಿಪವ ಕಥಯಂತಿ ಶೌರ್ಯಂ ಯೌಗಂಧರಾಯಣ ಮತಾನಿ ಚ ನ ಖನಂತಿ ನ ಸ್ವನಂತಿ. ನಿನ್ನ ಮಾತು ಶ್ರದ್ಧೇಯವಲ್ಲ, ನಿನ್ನ ಮಾತಲ್ಲಿ ವಿಶ್ವಾಸ ಇಡೋಲ್ಲ. ಇದೇನು ಮಂದರ ಪರ್ವತವನ್ನು ಕೈನಲ್ಲಿ ಬುಗುರಿ ಆಡಿಸ್ದಂಗೆ ಆಡಿಸೋದಾ? ಯಾವ ಯೌಗಂಧರಾಯಣನ ಬುದ್ಧಿಯನ್ನು, ಪರಾಕ್ರಮವನ್ನು ವೈರಿಗಳು ಕೊಂಡಾಡ್ತಾರಲ್ಲ, ಅದೇ ನನ್ನ ಕಿವಿಯಲ್ಲಿ ರಣರಣಸ್ತಾ ಇರುವಾಗ ನಾನು ಹೇಗೆ ನಂಬಲಿ ಅಂತಾನೆ. ಕಂಚುಕಿ ಹೇಳ್ತಾನೆ, ಪ್ರಸೀದತು ಮಹಾಸೇನ ವೃದ್ಧೋಸ್ಮಿ ಬ್ರಾಹ್ಮಣ ಕಲ್ವಹಂ ನಮ್ಮ ಮಹಾಸೇನ ಸಮೀಪೆ ಅನೃತಂ ಅಭೀತಪೂರ್ವಂ. ನಾನು ವೃದ್ಧ ಬ್ರಾಹ್ಮಣ ಸತ್ಯವಾಕ್ಯವನ್ನೇ ಹೇಳಬೇಕು ಅಂತಿರುವಂಥದ್ದು. ಧರ್ಮಶಾಸ್ತ್ರದಲ್ಲಿ ಬರುತ್ತೆ, ಎನ್ಕ್ವೈರಿ ಮಾಡುವಾಗ ಆ ಕ್ರಾಸ್ ಎಕ್ಸಾಮಿನೇಷನ್ ಮಾಡುವಂತಕ್ಕಂಥವ್ರು ಯಾರಿರ್ತಾರೆ, ಪ್ರಾಡ್ವಿವಾಕ ಅಂತ ಕರೀತಾರೆ ಸಂಸ್ಕೃತ ಧರ್ಮಶಾಸ್ತ್ರಗಳಲ್ಲಿ. ಅವನು ಬ್ರಾಹ್ಮಣನ ಬ್ರೂಹಿ ಅಂತ ಹೇಳಬೇಕಂತೆ, ಹೇಳು ಅಂತ ಅನ್ಬೇಕಂತೆ. ಅವನ ಸತ್ಯವನ್ನೇ ಹೇಳ್ತಾನೆ. ಕ್ಷತ್ರಿಯನ ಬ್ರೂಹಿ ಸತ್ಯಮೇವ ಬ್ರೂಹಿ, ಸತ್ಯವನ್ನೇ ಹೇಳು ಅಂತ ಹೇಳ್ಬಿಟ್ಟು ಕ್ಷತ್ರಿಯನನ್ನು ಕೇಳಬೇಕಂತೆ. ಸತ್ಯ ಹೇಳು ಅಂತ ಸ್ಪೆಸಿಫೈ ಮಾಡಬೇಕಂತೆ, ಬ್ರಾಹ್ಮಣನ ಮಾಡಬಾರ್ದು. ಹಾಗಿಲ್ಲವಾದರೆ ಅವನು ಬ್ರಾಹ್ಮಣ ಅಲ್ಲ. ನಾನು ಬ್ರಾಹ್ಮಣ, ಸತ್ಯವಾದಿ, ವೃದ್ಧ, ನಿನ್ನೆದುರು ಎಂದೂ ನಾನು ಸುಳ್ಳು ಹೇಳಿದವನೇ ಅಲ್ಲ, ಹಾಗಾಗಿ ನಂಬು ಅಂತ. ಅಸ್ತಿ ಇರಲಿ, ಒಪ್ಪದೆ. ಅತಕ ಪ್ರಿಯ ದೂತ ಶಾಲಂಕಾಯನೇನ ಪ್ರೇಷಿತ. ಇಂಥ ಒಳ್ಳೆ ಸುದ್ದಿ ಗಳಿಸಿದಂಥ ದೂತ ಯಾರು ಶಾಲಂಕಾಯನಿಂದ ಅಂತ. ಅವನೇ ಬಂದ, ಮುದೇನನ್ನು ಹಿಡ್ಕೊಂಡು ಬಂದಿದ್ದಾನೆ ಅಂತಂತಾನೆ. ಹಂತ ಭೋಹೋ ಅದ್ಯ ವಿಮುಕ್ತ ಸನ್ನಾಹ ಸುಖಂ ವಿಶ್ರಾಮ್ಯತ್ ಅಕ್ಷೋಹಿಣಿ. ಇವತ್ತು ಸನ್ನಾಹವನ್ನೆಲ್ಲ ಬಿಟ್ಟು ನನ್ನ ಅಕ್ಷೋಹಿಣಿ ಸೈನ್ಯಗಳು ಹಾಯಾಗಿರಲಿ ಅಂತ. ಇಲ್ಲಿವರೆಗೂ ಪ್ರತಿ ದಿವಸ ಕವಾಯಿತು, ಪ್ರತಿ ದಿವಸ ಯುದ್ಧ ಸನ್ನಾಹ ಮಾಡ್ತಾನೇ ಇತ್ತು ಸೈನ್ಯ. ಇವತ್ತಿಂದ ಸೆರೆ ಸಿಕ್ಕದ, ನನಗೆ ಬೇಕಾಗಿಲ್ಲ ಸೈನ್ಯದ ನೆರವು ಅಂತಾನೆ. ಅದ್ಯ ಪ್ರಭೃತಿ ಪ್ರಚ್ಛನ್ನ ಕೃತ ದೂತ ಸಂಪ್ರೇಷಣ ಆಶಂಕಿತ ಸ್ಥಾಸ್ಯಂತಿ ರಾಜಾನ. ಇನ್ನು ಯಾವ ರಾಜರು ದೂತರನ್ನು ಕಳಿಸಬೇಕಾಗಿಲ್ಲ. ಏಷ ಸಮಾಸ. ಇನ್ ಬ್ರೀಫ್ ಟು ಕನ್ಕ್ಲೂಡ್, ಅದ್ಯಾಸ್ಮಿ ಮಹಾಸೇನ. ಇವತ್ತು ನಾನು ಮಹಾಸೇನ ಆಗಿದ್ದೀನಿ ಅಂತ. ಎಷ್ಟು ಸುಂದರವಾದ ಸಂಭಾಷಣೆ, ಎಷ್ಟು ಚೆನ್ನಾದ ಮಾತುಗಾರಿಕೆ ನೋಡಿ. ಆಮೇಲೆ ಹೇಳ್ತಾನೆ, ಈಗ ಯಾರಿಗೆ ಕೊಡೋಣ ವಾಸುದತ್ತೇನ ಅಂತ ದೇವಿ ಹೇಳ್ತಾಳೆ. ಏತನ್ ನಿಮಿತ್ತಂ ಕಸ್ಮಾಪಿ ನ ದಿತ್ಸಾಮ ವಾಸುದಿತ್ತಾಂ. ಇನ್ನು ಯಾರಿಗೂ ಕೊಡಬೇಕಾಗಿಲ್ಲ, ನಿಶ್ಚಯವಾಯಿತು ವರ ಅಂತ. ಆಮೇಲೆ ಚಂಡಮಹಾಸೇನ ಹೇಳ್ತಾನೆ, ಯುದ್ಧಾವಜಿತ ಶತ್ರು ಖಲ್ವೇಶ ಮಮ ಬಾದರಾಯಣ ಶಾಲಂಕಾಯನ ಕ್ವಹ. ಶಾಲಂಕಾಯನ ಎಲ್ಲಿದ್ದಾನೆ ಅಂತ ಕರೀತಾನೆ. ಆಹಿತೋ ಭದ್ರದ್ವಾರೆ, ಹೆಬ್ಬಾಗಲಲ್ಲೇ ಇದ್ದಾನೆ ಅಂತಾನೆ. ಆಗ ಮತ್ತೊಬ್ಬ ಮಂತ್ರಿ ಭರತಾರೋಹಕನಿಗೆ ಹೇಳಿಬಿಟ್ಟು, ಕುಮಾರ ವಿಧಿವಿಶಿಷ್ಟೇನ ಸತ್ಕಾರೇಣ ವತ್ಸರಾಜಂ ಅಗ್ರತಃ ಕೃತ್ವ ಪ್ರವೇಶ್ಯತಾಂ ಅಮಾತ್ಯ. ರಾಜಕುಮಾರನಿಗೆ ಮಾಡುವ ಸತ್ಕಾರ, ನಮ್ಮ ಮಗ ಪಾಲಕ ಗೋಪಾಲಕರಿಗೆ ಮಾಡುವಂತಹ ಸತ್ಕಾರದೊಂದಿಗೆ ಉದಯನನ್ನು ಕರ್ಕೊಂಡು ಬನ್ನಿ ಅಂತ. ಸೆರೆ ಸಿಕ್ಕಿದ್ರೂ ರಾಜನ. ಈ ಕಾಲದಲ್ಲೂ ಅಷ್ಟೇ ನಾವು ನೋಡ್ತೀವಿ, ಇದನ್ನೆಲ್ಲ ಆ ಎಟಿಕೇಟ್ನ ಅದನ್ನೆಲ್ಲ ಪಾಲಿಸಬೇಕಾದದ್ದು ಇರುತ್ತಲ್ಲ, ಆ ಒಂದು ಶಿಷ್ಟಾಚಾರ ಅಂತ ಏನು ಹೇಳ್ತೀವಿ, ಅದನ್ನೆಲ್ಲವನ್ನು ಕೂಡ ಅದನ್ನು ಮಾಡ್ತಾ ಇದ್ದಾನೆ. ಪ್ರೋಟೋಕಾಲನ್ನು ಮೀರಬಾರದು ತಾನೆ. ಹೊರಡ್ತಾನೆ ಅವನು. ಆಗ ಇವನು ಅಂದ್ಕೋತಾನೆ, ಶತ್ರುಂ ಪಶ್ಯಂತು ಮೇ ಪೌರಾಹ ಶ್ರುತಪೂರ್ವಂ ಸ್ವಕರ್ಮಭಿ ಸಿಂಹಮಂತರ್ಗತಾಮರ್ಷಂ ಯಜ್ಞಾರ್ಥಮಿವ ಸಂಯತಂ.
ನಮ್ಮ ಶತ್ರುವನ್ನು ಇವತ್ತು ನಮ್ಮ ಪೌರರೆಲ್ಲ ನೋಡಲಿ, ಅವನ ಕೀರ್ತಿಯನ್ನು, ಕೆಲಸವನ್ನು, ಪರಾಕ್ರಮವನ್ನು ಕೇಳಿದ್ರಷ್ಟೇ ಯಜ್ಞಕ್ಕಾಗಿ ತಂದ ಸಿಂಹವನ್ನು, ಸೆರೆ ಹಿಡಿದು ತಂದಂಥ ಸಿಂಹವನ್ನು ನೋಡುವಂತೆ ಅಂತ. ಅಶ್ವಮೇಧ ಯಾಗಕ್ಕೆ ಎಲ್ಲ ಪ್ರಾಣಿಗಳನ್ನು ಯೋಪಸ್ತಂಭಕ್ಕೆ ಕಟ್ಟಬೇಕು, ಬಲಿ ಕೊಡಬೇಕಿಲ್ಲ. ಸಿಂಹವನ್ನು ಯೋಪಸ್ತಂಭಕ್ಕೆ ಕಟ್ಟಬೇಕು ಅಂತ ಕಟ್ಟಿ ಆಮೇಲೆ ಸರ್ವಮೋಕ್ಷಣ ಅಂತ ಮಾಡ್ತಾರೆ, ಎಲ್ಲವನ್ನು ಬಿಡ್ತಾರೆ ಅದಕ್ಕಾಗಿ ಅಂತ. ಈ ಥರದ ವಿವರಗಳು ಗೊತ್ತಿಲ್ಲದೆ ಇದ್ದರೆ ಕಷ್ಟ. ಇದು ಆರ್ಷೇಯವಾದಂಥ ವಿವರ. ಆಮೇಲೆ ದೇವಿ ಹೇಳ್ತಾಳೆ, ಬಹವೋ ಅಭ್ಯುದಯಾ ಅಸ್ಮಿನ್ ರಾಜಕುಲೆ ಅನುಭೂತಾ ನ ಖಲ್ವಹಂ ಈದೃಶಂ ಪ್ರೀತಿಯೋಗ್ಯಂ ಮಹಾಸೇನಸ್ಯ ಸ್ಮರಾಮಿ. ನಮ್ಮ ಅರಮನೆಯಲ್ಲಿ ಎಷ್ಟೋ ಶುಭ ನಡೀತು, ಎಷ್ಟೋ ಒಳ್ಳೆಯದಾಯಿತು, ಆದರೆ ಎಂದೂ ಮಹಾಸೇನ ಇಷ್ಟು ಸಂತೋಷವಾಗಿದ್ದು ನೋಡಿಲ್ಲ ಅಂತ ಅವನು ಹೇಳ್ತಾನೆ. ಹೌದು, ಎಷ್ಟೋ ಒಳ್ಳೊಳ್ಳೆಯದಾಯಿತು, ಅಹಮಪಿ ಏತಾದೃಶಂ ಪ್ರೀತಿ ವಿಶೇಷಂ ನ ಶ್ರುತಪೂರ್ವಂ ಸ್ಮರಾಮಿ. ಆದರೆ ಇಂಥ ಒಳ್ಳೆಯದನ್ನು ನಾನೂ ಕೇಳಿಲ್ಲ, ಅದಕ್ಕೆ ನಾನು ಇಷ್ಟು ಸಂತೋಷವಾಗಿರೋದು ಅಂತ. ಆಗ ಅವಳು ಹೇಳ್ತಾಳೆ, ನಿಮಗೆ ಇಷ್ಟೆಲ್ಲ ಬಾರಿ ಅವನನ್ನು ಕೊಡಬೇಕು ಅಂತೆಲ್ಲ ಇತ್ತು, ಸೂಚ್ಯವಾಗಿ ವಾಚ್ಯವಾಗಿ ಎಷ್ಟೆಷ್ಟೋ ಬಾರಿ ಮಗಳನ್ನು ಮದುವೆ ಮಾಡಿಸೋದಕ್ಕೆ ಸೂಚನೆಗಳು ಕಳಿಸಿದ್ದೀನಿ, ಆದರೂ ಕೂಡ ಅವನು ಮಾತ್ರ ಏನೂ ಸಂದೇಶ ಕಳಿಸಿಲ್ವಲ್ಲ, ಅವನು ಮಾತ್ರ ನಿಮ್ಮನ್ನು ಅಪ್ರೋಚ್ ಮಾಡಿಲ್ಲ. ಎಷ್ಟೆಲ್ಲ ರಾಜರು ನಿಮ್ಮ ಮಗಳನ್ನು ಮದುವೆ ಆಗಬೇಕು ಅಂತ ಬಯಸಿದ್ರು, ಅವನು ಯಾಕೆ ಕೇಳಿಲ್ಲ? ನಾ ಗಣಯತಿ ಕಿಂ ಬಾಲಃ ಅಪಂಡಿತೋವ. ಅವನೇನು ಬಾಲನೇ, ಮೂರ್ಖನೇ. ಬಾಲಃ ನತು ಅಪಂಡಿತ, ಅವನು ಚಿಕ್ಕ ವಯಸ್ಸಿನವನು, ಹುಡುಗ ಬುದ್ಧಿ, ಅದಕ್ಕೆ ಅವಿದ್ಯಾವಂತ ಏನಲ್ಲ ಅಂತಾನೆ. ಕಿನ್ನು ಕಲ್ವೇವನ್ ಅನುಸೇಕೈತಿ, ಯಾಕಿಷ್ಟು ಕೊಬ್ಬು ಮಾಡ್ತಾನೆ? ಉತ್ಸೇಕೈತ್ಯೇನಂ ಪ್ರಕಾಶ ರಾಜರ್ಷಿ ನಾಮಧೇಯ ವೇದಾಕ್ಷರ ಸಮವಾಯ ಪ್ರವಿಷ್ಟ ಭಾರತೋ ವಂಶ. ರಾಜರ್ಷಿಗಳೆಷ್ಟೋ ಆಗಿ ಹೋದ, ವೇದದಲ್ಲಿಯೇ ಕೀರ್ತಿತವಾದಂತಹ ಭರತ ವಂಶಕ್ಕೆ ಸೇರಿದವನು ಅಂತ ಅದು ಒಂದು ಕೊಬ್ಬು. ದರ್ಪಯತ್ಯೇನಂ ದಾಯಾದ್ಯಾಗತಃ ಗಾಂಧರ್ವ ವೇದ, ಅವನಿಗೆ ಚೆನ್ನಾಗಿ ಒಲಿದು ಬಂದಂಥ ಗಾಂಧರ್ವ ವೇದ ಸಂಗೀತ ಕೊಬ್ಬಿಸುತ್ತೆ. ವಿಭ್ರಮಯತ್ಯೇನಂ ವಯಸ್ಸಹಜಂ ರೂಪಂ, ಅವನನ್ನು ಮರುಳು ಮಾಡಿದೆ ಅವನದೇ ರೂಪ. ವಿಸ್ರಂಭಯತ್ಯೇನಂ ಕಥಮಪಿ ಉತ್ಪನ್ನ ಅಸ್ಯ ಪೌರಾನುರಾಗ, ಹೇಗೋ ಜನರೆಲ್ಲ ಅವನಲ್ಲಿ ತುಂಬ ಪ್ರೀತಿ ಇಟ್ಟುಕೊಂಡಿದ್ದಾರೆ, ಅದು ಅವನನ್ನು ತಲೆ ತಿರುಗಿಸಿದೆ. ಆಗ ಹೇಳ್ತಾಳೆ, ಅಭಿಲಷಣೀಯ ವರಗುಣ ಕಸ್ಯ ವಾಮತೆಯ ದೋಷ ಸಮೃದ್ಧ. ವರನಿಗೆ ಇರಬೇಕಾದ ಗುಣಗಳೆಲ್ಲ ಇವನಲ್ಲಿ ಇವೆ, ನಿಮಗಿದು ಹೇಗೆ ದೋಷವಾಗಿ ಕಾಣಿಸ್ತಾ ಇದೆ ಅಂತ. ದೇವಿ ಕಿಮಿದಾನಿಂ ಅಸ್ಥಾನೆ ವಿಸ್ಮಿತಾಸಿ ಪಶ್ಯ ಅಗ್ನಿ ಕಕ್ಷ ಇವೋತ್ಸೃಷ್ಟ ದಹತ್ ಕಾರ್ತ್ಸ್ನೇನ ಮೇದಿನಿ ಅಸ್ಯ ಮೇ ಶಾಸನಂ ದೀಪ್ತಂ ವಿಷಯಾನ್ಯೇವ ಸೀದತಿ. ಇಲ್ಲ, ಬೆಂಕಿ ಎಲ್ಲೆಲ್ಲೂ ಉರಿಯುತ್ತೆ, ಎಲ್ಲಿ ಅದಕ್ಕೆ ಉರಿಯೋಕ್ಕೆ ಉರುವಲಿಲ್ವೋ ಅಲ್ಲಿ ಅದು ಆರು ಹೋಗುತ್ತೆ. ಹಾಗೆ ನನ್ನ ಶಾಸನ ಎಲ್ಲಿ ನಡೆಯೋಲ್ವೋ ಅಲ್ಲಿ ನನಗೆ ಬೇಸರ ಆಗುತ್ತೆ. ನನ್ನ ಮಾತು ಇವನು ಕೇಳೋಲ್ವಲ್ಲ ಅನ್ನೋದ್ರಿಂದಲೇ ನಾನು ಅವನನ್ನು ಈ ಥರ ಮಾತಾಡಿಸ್ತಾ ಇರೋದು ಅಂತ. ಅಷ್ಟೊತ್ತಿಗೆ ಕಂಚಿಕಿ ಬರ್ತಾನೆ. ನಿಮ್ಮ ಮಾತಿನಂತೆ ಮಹಾರಾಜ ವತ್ಸರಾಜನನ್ನು ಸ್ವಾಗತಿಸಿದ್ದಾಯಿತು ಅಂತ ಹೇಳಿಬಿಟ್ಟು ಅವನ ಶಾಲಂಕಾಯನ ಘೋಷವತಿ ಅಂತನ್ನೋ ವೀಣೆ ಸೆರೆ ಹಿಡಿಯುವಾಗ ಸಿಕ್ಕಿತು. ದ್ರಷ್ಟವ್ಯಂ ಘೋಷವತಿ ನಾಮ ವೀಣಾರತ್ನಂ ಅಂಥೇಳಿ ವೀಣೆಯನ್ನು ತೋರಿಸ್ತಾನೆ. ಮಹಾಸೇನ ಅದನ್ನು ನೋಡ್ತಾನೆ. ಪ್ರತಿಗೃಹೀತಂ ಜಯಮಂಗಳಂ ಅಂತ ವೀಣೆಯನ್ನು ತೆಗೆದುಕೊಂಡು, ಎಂ ಸಾ ಘೋಷವತಿ ನಾಮ, ಇದೇನಾ ಆ ಘೋಷವತಿ ಅನ್ನೋ ವೀಣೆ ಅಂತ ಹೇಳ್ಬಿಟ್ಟು ಅಂತಾನೆ. ಶ್ರುತಿ ಸುಖ ಮಧುರ ಸ್ವಭಾವರಕ್ತ ಕರಜ ಮುಖೋಲ್ಲಿಖಿತಾಗ್ರ ಗೃಷ್ಟತಂತ್ರಿ ಋಷಿವಚನ ಗತೇವ ಮಂತ್ರವಿದ್ಯಾ ಗಜ ಹೃದಯಾನಿ ಬಲದ್ವಶೀಕರೋತಿ. ಇದು ಪುಷ್ಪಿತಾಗ್ರ ಅನ್ನುವ ಛಂದಸ್ಸಿನಲ್ಲಿದೆ. ಶ್ರುತಿ ಸುಖವಾದ ಮಧುರ ಸ್ವರ ಇದು. ಸ್ವಭಾವದಿಂದಲೇ ಹೃದಯವನ್ನು ಸೆಳೆಯತಕ್ಕಂಥದ್ದು. ಉಗುರಿನಿಂದ ಮೀಟಿದ ತಕ್ಷಣವೇ ಎಷ್ಟು ಒಳ್ಳೆಯ ನಾದವನ್ನು ತರಿಸುತ್ತೆ. ಋಷಿವಚನದಿಂದ ಬಂದ ಮಂತ್ರವಿದ್ಯೆ ಹೇಗೋ ಹಾಗೆ ಫಲ ಕೊಡುವಂತೆ ಇದು ನಾದ ಆನೆಗಳನ್ನು ಮರಳು ಮಾಡ್ತಾ ಇದೆಯಲ್ಲ ಅಂತ. ಇದೇ ರೀತಿಯಾಗಿ ಇದೇ ಛಂದಸ್ಸಿನ ಒಂದು ಪದ್ಯವನ್ನು ಸ್ವಪ್ನವಾಸದತ್ತದ 6ನೇ ಅಂಕದಲ್ಲಿ ಇದೇ ಘೋಷವತಿಯ ವರ್ಣನೆಯಲ್ಲಿ ನಾವು ನೋಡ್ತೀವಿ. ಉದಯನ ಹೇಳ್ತಾನೆ, ಶ್ರುತಿ ಸುಖ ನಿನದೇ ಕಥಂನು ದೇವ್ಯಾ ಸ್ತನಯುಗಲೇ ಜಗನಸ್ಥಲೇ ಚ ಸುಪ್ತ ವಿಹಗ ಗಣರಜೋ ವಿಕೀರ್ಣ ದಂಡ ಪ್ರತಿಭೆಯ ಮಧ್ಯುಷಿತಾಸ್ಯರಣ್ಯವಾಸಂ ಅಂತ. ಅಂದರೆ ಇದು ಮಧುರವಾದ ಛಂದಸ್ಸು. ಆದಿತಾಳಕ್ಕೆ ಅಥವಾ ರೂಪಕ ತಾಳಕ್ಕೆ, ಏಕತಾಳ ಇಲ್ಲ ರೂಪಕ ತಾಳಕ್ಕೆ ಬರುವಂಥದ್ದು. ಆ ಮಧುರ ಛಂದಸ್ಸಿನಲ್ಲಿ ಗೇಯಕ್ಕೆ ಇರುವಂಥ ಛಂದಸ್ಸು. ನಾಟ್ಯಶಾಸ್ತ್ರದಲ್ಲಿ ಕೆಲವು ಛಂದಸ್ಸುಗಳನ್ನು ಹಾಡಬೇಕು ಅಂತ ನಿರ್ಣಯ ಮಾಡಿದ್ದಾರೆ. ಅಂಥ ಹಾಡಿಕೆಗೆ ಬರುವ ಛಂದಸ್ಸಲ್ಲೇ ಆ ವೀಣೆಯ ವರ್ಣನೆಯ ಪದ್ಯವನ್ನು ಕವಿ ನಿಬದ್ಧ ಮಾಡಿದ್ದಾನೆ. ಭೋಹೋ ಸಮರ ವಿಜಿತಾನಾಂ ರತ್ನಾನಾಂ ಇಷ್ಟ ಸಂಭೋಗ ಪ್ರೀತಿ ಮುತ್ಪಾದಯತಿ
ಅರ್ಥಶಾಸ್ತ್ರ ಗುಣಗ್ರಾಹಿ ಜ್ಯೇಷ್ಠೋ ಗೋಪಾಲಕ ಸುತಃ ಗಾಂಧರ್ವದ್ವೇಷಿ ವ್ಯಾಯಾಮಶಾಲಿ ಚಾಪಿ ಅನುಪಾಲಕ. ಅವನು ಹೇಳ್ತಾನೆ, ಇದನ್ನು ಯಾರು ಕೊಡೋಣ? ಯುದ್ಧದಲ್ಲಿ ಗೆದ್ದುಕೊಂಡಿದ್ದು ನಾನು. ಜ್ಯೇಷ್ಠನಾದ ಗೋಪಾಲಕನಿಗೆ ಬರೀ ಅರ್ಥಶಾಸ್ತ್ರದಲ್ಲಿ ಆಸಕ್ತಿ, ರಾಜನೀತಿಯಲ್ಲಿ. ಎರಡನೇವನಾದಂಥ ಪಾಲಕ, ಅವನನ್ನು ಅನುಪಾಲಕ ಅಂತಲೂ ಕರೀತಾರೆ. ಅವನಿಗೆ ಬರೀ ವ್ಯಾಯಾಮ, ಮಲ್ಲವಿದ್ಯೆ ಇತ್ಯಾದಿಗಳಲ್ಲಿ ಆಸಕ್ತಿ. ಅವರೆಲ್ಲ ಸಂಗೀತ ಶತ್ರುಗಳು. ಕುನುಕಲ್ವಿಯಂ ಶೂನ್ಯಸ್ಥಾ ಭವೇತ್ ದೇವಿ ವಾಸವದತ್ತ ವೀಣಾ ಉಪಕ್ರಾಂತಾನು. ಯಾರು ಕೊಡಲಿ? ದೇವಿ ವಾಸವದತ್ತೆ ಗೊತ್ತಲ್ವ, ವೀಣೆಯಲ್ಲಿ ಆಸ್ತೆ ಇದೆ ಅಂತ. ತೇನಹಿ ಯಮಸ್ಮೈ ಪ್ರದೀಯತಾಂ, ಇದನ್ನು ಅವಳಿಗೆ ಕೊಡೋಣ. ವೀಣಾ ಪ್ರದಾನೇನ ಭೂಯೋಪಿ ಉನ್ಮತ್ತೇವ ತಿಷ್ಠತಿ. ಮೊದಲೇ ವೀಣೆ ಕಲಿಯೋಕ್ಕೆ ಕುಣಿತಾ ಇದ್ದಾಳೆ, ಇದನ್ನು ಕೊಟ್ಬಿಟ್ರಂತೂ ಹುಚ್ಚೆ ಹಿಡಿದು ಬಿಡುತ್ತೆ ಅಂತಾಳೆ. ಕ್ರೀಡತು ಕ್ರೀಡತು ನೈತತ್ ಸುಲಭಂ ಶುಶ್ರಕುಲೆ. ಆಡಲಿ ಅತ್ತೆ ಮನೇಲಿ ಮಾವನ ಮನೇಲಿ ಇದೆಲ್ಲ ಸುಲಭ ಅಲ್ಲ ಅಂತ ಹೇಳ್ಬಿಟ್ಟಂತಾನೆ. ಎಲ್ಲ ಕಾಲದಲ್ಲೂ ಇದ್ದದ್ದೇ ಇದಲ್ವ. ಎಲ್ಲಿದ್ದಾನೆ ಅಂತ ಹೇಳ್ಬಿಟ್ಟಂತಾನೆ. ಆಗ ಹೇಳ್ತಾನೆ, ಸ್ಕಂಧವಾಹ್ಯೇನ ಶೈನೀಯೇನ ಮಧ್ಯಮ ಗೃಹೇ ಪ್ರವೇಶಿತ. ಪಲ್ಲಕ್ಕಿನಲ್ಲಿಟ್ಟಿರ್ತಕ್ಕಂಥದ್ದು ಅಂತ, ಮಧ್ಯಮ ಗೃಹಕ್ಕೆ ತಂದಾಗಿದೆ ಅಂತ. ಆಮೇಲೆ ಹೇಳ್ತಾನೆ, ನೃಶಂಸ ಕಲ್ವಸ್ಮಿನ್ ಕಾಲ ಉಪೇಕ್ಷಿತವಾನ್ ಯಶ ಇದಾನೀಂ ನಿರುಪಸ್ಕೃತಸ್ಯ ತೇಜಸ್ಸೋ ದೋಷ. ಏನು ಮಾಡೋದು, ಕಾಲ ಯಾರಿಗೂ ವಿಪರೀತವಾಗಿಬಿಡುತ್ತೆ. ಅವನ ಗಾಯಗಳೆಲ್ಲ ಆಗಿದೆ ಅಂತ ಗೊತ್ತಾಯ್ತಲ್ಲ, ಬೇಗ ಅವನಿಗೆ ಗಾಯಕ್ಕೆ ಚಿಕಿತ್ಸೆ ಮಾಡಿ ಕ್ರೀತಾಮಸ್ಯ ವ್ರಣ ಪ್ರತಿಕರ್ಮ. ಪ್ರತಿಕರ್ಮ ಅಂದರೆ ರೆಮಿಡಿ ಅನ್ನುವಂಥ ಅರ್ಥ. ಆಯಿತು ಅಂತ ಹೋಗ್ತಾನೆ. ಆಮೇಲೆ ಅಸ್ಯ ಸರ್ವದರ್ಶನ ವಿಮುಕ್ತ ಸತ್ಕಾರಂ ಅವಗಂತವ್ಯಂ ಆಕಾರ ಸೂಚಿತ ಅಸ್ಯ ಪ್ರೀತಯೋ ವಿಜ್ಞೇಯಾ ಅತಿಕ್ರಾಂತ ವಿಗ್ರಹಾಶ್ರಿತಾ ಕಥಾ ನ ಕಥಯಿತವ್ಯಾ ಕ್ಷುತಾದಿ ಪ್ರಯೋಗೇಶು ಆಶಿಷಃ ಅಭಿಧೇಯಾ ಕಾಲ ಸಂವಾದಿನ ಸ್ತವೇನ ಅರ್ಚ್ಯ. ಅವನಿಗೇನೇನು ಉಪಚಾರ ಮಾಡಬೇಕು ಅಂತ ಹೇಳ್ತಾನೆ. ಅಸ್ಯ ಸರ್ವದರ್ಶನಂ ಅವಿಮುಕ್ತ ಸತ್ಕಾರಂ ಅವಗಂತವ್ಯಂ. ಅವನಿಗೆ ಏನೇನು ಇಷ್ಟ ಇದೆ ನೋಡೋದಕ್ಕೆ ಮಾಡೋದಕ್ಕೆ ಅದನ್ನೆಲ್ಲವನ್ನೂ ಮಾಡಿಸ್ಕೊಡಬೇಕು. ಆಕಾರ ಸೂಚಿತ ಅಸ್ಯ ಪ್ರೀತೆಯ ವಿಜ್ಞೇಯ. ಅವನ ಮುಖದಿಂದಲೇ ಇಂಗಿತ ತಿಳ್ಕೊಂಡು ಅವನಿಗಿಷ್ಟ ಏನಿದೆ ಅದು ಮಾಡಬೇಕು. ಅತಿಕ್ರಾಂತ ವಿಗ್ರಹಾಶ್ರಿತಾ ಕಥಾ ನ ಕಥಯಿತವ್ಯಾ. ಅವನು ಸೆರೆಸಿಕ್ಕಿದ ಸಂದರ್ಭದ ಮಾತುಗಳನ್ನು ಯಾರೂ ಆಡಬಾರ್ದು. ಅವನಿಗೆ ಡಿಸ್ಪ್ಲೀಸ್ ಆಗುವಂಥದ್ದು ಯಾವುದೂ ಮಾತಾಡಬಾರ್ದು. ಅವನು ಸೀನಿದ್ರೆ ಕೂಡ ಚಿರಂಜೀವ ಅಂತ ಹೇಳಬೇಕಾಗತ್ತೆ. ಆ ಥರ ನೋಡ್ಕೋಬೇಕು. ಕಾಲ ಸಂವಾದಿನ ಸ್ತವೇನ ಅರ್ಚ್ಯ. ಕಾಲಕ್ಕೆ ತಕ್ಕಂತೆ ಒಳ್ಳೊಳ್ಳೆ ಮಾತಿಂದ ಅವನನ್ನು ಗೌರವಿಸಬೇಕು, ಉಪಚಾರ ಮಾಡಬೇಕು. ಹೀಗೆ ನಡೆಸ್ಕೊಳ್ಳಿ ಸರಿಯಾಳನ್ನ ಅಂತ ಹೇಳ್ಬಿಟ್ಟಂತಾನೆ. ಇದು ಸಂಸ್ಕೃತ ಕಾವ್ಯ ಪ್ರಪಂಚದಲ್ಲಿ ಬಹಳ ಯುನೀಕ್ ಆದ ನಾಟಕ. ಈ ಕಾರಣದಿಂದ ಶತ್ರುವನ್ನು ಹೇಗೆ ನೋಡ್ಕೊಳ್ಳೋದು ಬಹಳ ಯುನೀಕ್ ಆದ ರೀತಿಯಲ್ಲಿ, ಅಳಿಯ ಆಗುವನನ್ನು ಸೆರೆ ಸಿಲುಕಿಸ್ತಕ್ಕಂಥದ್ದು. ಇದು ವಂಡರ್ಫುಲ್ ಸಂವಿಧಾನಕ ಅದನ್ನು ಮಾಡಿದ್ದಾನೆ. ಕಂಚುಕಿ ಹಾಗೆಲ್ಲ ಮಾಡಿ ಅವನು ಬರ್ತಾನೆ. ಆ ಹೊತ್ತಿಗೆ ಮಧ್ಯಾಹ್ನವಾಗುತ್ತೆ. ಈಗ ಎಲ್ಲಿ ಇದ್ದಾನೆ ಅವನು? ಕಸ್ಮಿನ್ ಪ್ರದೇಶೇ ವೀರಮಾನಿ ಅಂತಂತಾನೆ. ಆ ವೀರ ತಾನು ಅಂತ ಅಂದುಕೊಳ್ತಕ್ಕಂಥವನು ಯಾವ ಜಾಗದಲ್ಲಿದ್ದಾನೆ? ತಾನು ವೀರ ಅಂತ ಅಂದುಕೊಳ್ಳೋನು ಅಂತ. ಅಂದರೆ ಮಹಾಸೇನಿಗೆ ಒಂದಷ್ಟು ಕಹಿ ಇದೆ. ತನಗೆ ಚಾಲೆಂಜ್ ಮಾಡಿದ್ದವನಲ್ಲ ಅಂತ. ವೀರ ಅಲ್ಲ, ವೀರಮಾನಿ. ತಾನು ವೀರ ಅಂತ ಅಂದುಕೊಂಡವನು. ವಸ್ತುತಃ ಅವನು ಮಹಾವೀರ. ಮಯೂರ ಎಷ್ಟಿ ಮುಖೆ ಅಂತಾನೆ. ಮಯೂರ ಎಷ್ಟಿ ಮುಖ ಅನ್ನುವುದು ಅರಮನೆಯ ಒಂದು ಪ್ರಾಂತ. ಅಂದರೆ ನವಿಲುಗಳು ಬಂದು ಕೂತ್ಕೊಳ್ಳುವಂಥ ಜಾಗ. ನವಿಲುಗಳು ಕೂತ್ಕೊಳ್ಳೋ ಜಾಗ ಅಂತಲೇ ಒಂದು ಸ್ವಲ್ಪ ಓಪನ್ ಸ್ಪೇಸ್. ನಾವು ಯಾವುದನ್ನು ಬಾಲ್ಕನಿ ಅಂತ ಕರಿತೀವಿ, ಯಾವುದನ್ನು ಪೋರ್ಟಿಕೋ ಅಂತ ಕರಿತೀವಿ, ಬಿಸಿಲು ಮುಚ್ಚಿಗೆ ಅಂತ ಕರಿತೀವಿ. ನವಿಲುಗಳು ಕೂತ್ಕೊಳ್ಳೋದಕ್ಕೆ ಬಂಗಾರದ ಗೂಟಗಳನ್ನು ಅಲ್ಲಿ ಬಡಿದಿರ್ತಾರೆ. ಅಲ್ಲಿ ಬಂದು ನವಿಲುಗಳು ಕೂತ್ಕೊಳ್ತವೆ, ಹಾರಿ ಹೋಗುತ್ತವೆ, ಬರುತ್ತವೆ. ಈ ತರಹ ತುಂಬ ಎಂಟರ್ಟೈನಿಂಗ್ ಜಾಗ. ಅಂದರೆ ಬಿಸಿಲು ಜಾಸ್ತಿ ಆಗಿದೆ. ದಿಕ್ ಅನಾಶ್ರಯಣೀಯ ಖಲ್ವಯಂ ದೇಶ ಆತಪ ಪ್ರತಿಕೂಲ್ಯಾರ್ಥಂ ಮಣಿಭೂಮಿಕಾಯಾಂ ಪ್ರವೇಶಯತೆ ಆಜ್ಞಾಪಯ. ಇದು ತುಂಬ ಬಿಸಿಲಿದೆ, ಎಂಥದ್ದಿದು ಕೆಲಸ ಮಾಡಿದ್ರಿ ನೀವು? ತಪ್ಪು. ಮಣಿಭೂಮಿಕಾ ಅಂತಂದರೆ ಚೆನ್ನಾಗಿ ಸೊಗಸಾದ ಚಂದ್ರಗಾರೆ ಅಂತಾರೆ. ಹೊಳೆಯುವಂಥ ರಿಫ್ಲೆಕ್ಷನ್ ಬರುವಂಥ ರೀತಿಯಲ್ಲಿ ಗಾರೆ ಮಾಡಿ ತಂಪು ಮಾಡಿರತಕ್ಕಂಥ ಜಾಗ ಉಂಟು. ನೆಲ ತುಂಬ ನುಣುಪಾಗಿದ್ದರೆ ತಂಪು ಆಗಿರುತ್ತೆ. ಆ ಥರ ಜಾಗ ಒಳಗಿಂದು ಅಲ್ಲಿ ಸೇರಿಸಿ ಅಂತ ಹೇಳ್ಬಿಟ್ಟಂತಾನೆ. ಆಮೇಲೆ ಭರತಾರೋಹಕ ನೋಡಬೇಕು ಅಂತ ಬರ್ತಾ ಇದ್ದಾನೆ ಅಂತ ಗೊತ್ತಾಗುತ್ತೆ. ಆಗ ವ್ಯಕ್ತಂ ನರೋಚತೆ ತಸ್ಮೈ ವತ್ಸರಾಜ ಸತ್ಕ್ರಿಯ. ಆಗ ಅವನು ಹೇಳ್ತಾನೆ, ವತ್ಸರಾಜನಿಗೆ ಸತ್ಕಾರ ಮಾಡೋದು ಈ ಭರತಾರೋಹಕ ಅನ್ನೋ ಮಂತ್ರಿಗೆ ಇಷ್ಟ ಇಲ್ಲ. ಶಾಲಂಕಾಯನ ಒಳ್ಳೆ ಮಂತ್ರಿ, ಅವನಿಗೆ ವತ್ಸರಾಜನ ಮೇಲೆ ಪ್ರೀತಿ ಇದೆ, ಇವನಿಗಿಲ್ಲ. ಅಶೇಷ ನೀತೇ ಪರಿಶ್ರಮ. ಆದರೆ ಏನು ಮಾಡೋದು? ವತ್ಸರಾಜನ ಸೆರೆ ಹಿಡಿಯಬಹುದಾದ ಪ್ಲ್ಯಾನ್ ಹೇಳಿದ್ದು ಭರತಾರೋಹಕ. ಹಾಗಾಗಿ ಇವನನ್ನು ಸ್ವಲ್ಪ ಅನುನಯಿಸ್ತೀನಿ. ನೋಡಿ, ರಾಜನಿಗೂ ಮಂತ್ರಿ ಮರ್ಜಿ ಹಿಡಿಯೋದು ತಪ್ಪೋದಿಲ್ಲ. ರಾಜಕೀಯದ ರೀತಿಗಳು ಆ ಥರ ಇರುತ್ತೆ. ದೇವಿ ಮತ್ತೆ ಕೇಳ್ತಾಳೆ,
ಕಿಂ ಸಂಬಂಧ ನಿಶ್ಚಿತ, ಏನು ಸಂಬಂಧ ನಿಶ್ಚಯ ಮಾಡಿದ್ದು? ನ ತಾವನ್ ನಿಶ್ಚಯೋ ಗಮ್ಯತೆ, ಇವನಿನ್ನೂ ಬಿಟ್ಟುಕೊಟ್ಟಿಲ್ಲ, ನಿಶ್ಚಯ ಇನ್ನೂ ಮಾಡಿಲ್ಲ. ಇರಲಿ, ತ್ವರೆ ಬೇಡ, ಅಲಮಿದಾನಿಂ ತ್ವರಿತ್ವ ಬಾಲಾ ಮೇದಾರಿಕ, ಇನ್ನು ಹುಡುಗಿ ಚಿಕ್ಕವಳು ಅಂತಾನೆ. ಆಯಿತು, ನೀನು ನಿಶ್ಚಯ ಅಂತಲೇ ಆಗಲಿ, ಒಳಗೆ ಹೋಗು ಅಂತಾನೆ. ಯಾಕೆಂದರೆ ಭರತಾರೋಹಕ ಬಂದು ಮಂತ್ರಿ ಬಂದು ಚರ್ಚೆ ಮಾಡಬೇಕಾಗಿದೆ, ಅವನ ಜೊತೆಗೆ ಇವನು ಸ್ವಲ್ಪ ಅವನನ್ನು ಓಲೈಸಬೇಕು, ತನ್ನ ರಾಣಿ ನೋಡಬಾರ್ದು, ಅದೆಲ್ಲ ಅದಕ್ಕೆ ಕಳಿಸ್ತಾನೆ. ಆಮೇಲೆ ಹೇಳ್ತಾನೆ, ಪೂರ್ವಂ ತಾವತ್ ವೈರಮಸ್ಯಾವಲೇಪಾದ್ ಆನೀತಿಸ್ಮಿನ್ ಸ್ಯಾತ್ತು ಮಧ್ಯಸ್ಥತಾ ಮೇ ಯುದ್ಧ ಕ್ಲಿಷ್ಟಂ ಸಂಶಯಸ್ಥಂ ವಿಪನ್ನಂ ಶ್ರುತ್ವಾತ್ವೇನಂ ಸಂಶಯಂ ಚಿಂತೆಯಾಮಿ. ಮೊದಲು ವೈರ ಮತ್ತು ಅವನ ಅಹಂಕಾರ ಇದೆಲ್ಲ ಇತ್ತು, ಈಗ ಅದು ಹೋಯಿತು. ವೈರ ಇದ್ದದ್ದು ಹೋಗಿ ಮಧ್ಯಸ್ಥಿತಿ ಬಂತು. ಈಗ ಅವನು ಯುದ್ಧದಲ್ಲಿ ನೊಂದಿದ್ದಾನೆ ಅಂತ ಗೊತ್ತಾಗಿ ಪ್ರೀತಿ ಉಂಟಾಗ್ತಾ ಇದೆ, ನಾನೇ ಬದಲಾಗ್ತಾ ಇದ್ದೀನಾ ಅನ್ನೋ ಮಾತನ್ನು ಹೇಳ್ತಾನೆ. ಇನ್ನು ಮಿಕ್ಕ ಅಂಕಗಳನ್ನು ನಾಳೆ ನೋಡೋಣ. ನಮಸ್ಕಾರ.